ಅರರಿನಿಲ್ಲಯ ಮಹಿಮೆಯನು ಪೊಗಳಲವಲ್ಲ ಅರರಿನಿಲ್ಲಯ ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪೊತ್ತೀರ್ದ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಶರಣು ವಿಘ್ನೇಶ ಮುದದಿಲ್ಲಲಿಲ್ಲ ಶರಣು ತೀರೋ ಮಗ್ರಶಾಲಿ ವಾಹಿನಿ ಶರಣು ತಿರುವಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಯ ಪಂಕಜಾಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರಿ
ಶಂಕರ ಪ್ರಿಯ ದೇವಿ ದವಪದ ಪಲ್ಗರುವಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ದವಪದ ಪಲ್ಗರುಗೆ ನಮೋ ನಮೋ ಶರಣು ಶರಣು ಎಲ್ಲವನ್ನೆಲ್ಲುವುದರಲ್ಲಿರುತ್ತೀರ ಸಿರಿಯಂಬಳಿದಿನ ಶರಣವನರಿಗಳು ಶರಣಾಗತ ರಕ್ಷಾಮಣಿ ನರ ಹರಿಗೆ ಗಣದಲಬನಿನ ನಾಭಿ ಅನುಪಮಗುಣ ನಿಧಿ ಅನಂತಗೀರುತಿ ಮನಿಗಣ ಸಣ್ಣದ ಖಗಪತಿ ವಾಹನ ಕನದರ ಗದುಗಿನ ವೀರನಾರಾಯಣಗೆ ಗಣಬೆಲವನಿನ ನಾಭಿ ಗಣಬೆಲವನಿನ ನಾಭಿ ಗಗನವೆಲ್ಲವೂ ನಿಲ್ಲ ನಾಭಿ ಶಕ್ತಿರ್ಹಸ್ತೌ ವಿರೂಪಾಕ್ಷೌ ಶಿಖಿವಾಹೌ ಷಡಾನನೋ ದಾರುಣೌ ರಿಪುರಗಗ್ನೌ ಭಾವಯೇ ಕುಕುಟಧ್ವಜೌ ಸ್ಕಲ್ದೌ ಷಣ್ಮುಖೌ ದೇವೌ ಶಿವತೇಜೋ ಚತುರ್ಭುಜೋ ಕುಮಾರೌ ಸ್ವಾಮಿನಾಥೌ ತಂ ಕಾರ್ತಿಕೇಯೌ ನಮಾಮ್ಯಹಂ ತಂ ಕಾರ್ತಿಕೇಯೌ ನಮಾಮ್ಯಹಂ ಅರುಮಗದ ಕುಮಾರಗೆ ಚೆಲ್ವ ಧೀರ ಗಂಭೀರ ಗರತಿ ತೀರೇ ಆರು ಮೊಗದ ಕುಮಾರಗೆ ವರದ ಹಸ್ತನಿಗೆ ಮಯೂರವರುಡಗೆ ಗುರುವರಿಯ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೋರಗ ದುರಿಯ ತಣಿಸಿ ನಿತ್ಯ ಧರೆಯ ಕೈಯುವ ಧರ್ಮಾಧ್ಯಕ್ಷನಿಗೆ ಆರು ಮೊಗದ ಕುಮಾರಾಗಿ
ನೆನೆಯಿರು ಜನರೆಲ್ಲ ಶರವಣನ ಪಾವನ ಪಾವಲ್ ಜಯಪುರವರನಾಯ ದೇವ ವಿನಾಯಕ ಸೋದರನ ಆ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಭಾವ ವಿಷಾರಿ ಸನಾತನನ ಕಾವಕಲಪತಿ ಚಿನ್ಮಯನ ಸಂಜೀವ ಶರಣಪತಿ ಶುಭಕರನ ಸಂಜೀವ ಶರಣಪತಿ ಶುಭಕರನ ಧಿಂತನ ಧಿನ್ನತೈ ತಂತನ ಧಿನ್ನತೈ ಧಿಂತನ ಧಿನ್ನತೈ ದಿಲ್ಲತೈ ದಿಲ್ಲತೈ ದಿಂತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ದಿನ್ನತೈ ತಂತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ದಿನ್ನತೈ ಧಿಂತನ ಧಿನ್ನತೈ ತಂತನ ಧಿನ್ನತೈ ತೈ ದಿನತೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದ ದಿನದೈ ದಿನದ ದಿನದೈ ತತ್ತ ಶರಣಂಬೆ ಶರಣಂಬೆ ಶ್ರೀ ಸುಬ್ರಹ್ಮಣ್ಯ ಓ ಶ್ರೀ ಸುಬ್ರಹ್ಮಣ್ಯ ಕರುಣಾ ಸಾಗರ ದೇವ ಗುರು ವಿಶ್ವಮಾಲ್ಯ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವಾ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಓ ಆ ಪಾಲಿಸು ಷಡ್ವದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನೆ ಕರುಣಾಳು ಕಮಲ ಮುಖ ಕಾಲಾತ್ಮನೆ ಕರುಣಾಳು ಕಮಲ ಮುಖ ನಿಲ ಪುರುಷವೇ ಶಾರದಯಾನಿದೆ ಪಾಲಿಸು ಷಡ್ವದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಧಿಂದನ ಧಿನ್ನತೈ ತಂದನ ಧಿನ್ನತೈ ತನ ಧಿನ್ನತೈ ದಿಲ್ಲ ತೈ ಧಿನ್ನತೈ
ದಿಂತ ಗಿಡ ತೆಗೆದಿ ಮಿತ ಗಿಡ ತೆಗೆದಿ ಮಿತ ಗಿಡ ದಿನ್ನ ತೈ ತಂದ ಗಿಡ ತೆಗೆದಿ ಮಿತ ಗಿಡ ತೆಗೆದಿ ಮಿತ ಗಿಡ ದಿನ್ನ ತೈ ದಿಂದನ ದಿನ್ನ ತೈ ತಂದನ ದಿನ್ನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನದ 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 ತತ್ತ ಒಂದೇ ದೇವರ ದೇವ ತುಂಗದೋ ದಹನ ದಿನದೈ अंबुरुहनेत्रे श्री दुर्गा
ಬಲಗೊಂಡು ಭಕ್ತಿಯೋಳ್ ಅಂಬಿಕಾಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಭಾರಾಂಬುಜಕ್ಕೆ ಬೊಡಮಡುತ್ತವರ್ಣಿಪೆನಿ ಕಥಾಮೃತವ ಸರ್ವಭಯ ವಿನಜಿನಿ ಕರುಣಧಿಕಾಯೇ ದಯಸಗರಿಯೇ ಭಕ್ತಿಯಿಂದ ಮರೆದುಳ್ಳಿ ಒಂದಿ ಮುಖದಿಂದ ಜಯತು ಜಯತು ಆದಿಮಾಯೇ ಸರ್ವಭಯ ವಿನಜಿನಿ ಕರುಣಧಿಕಾಯೇ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿಣೋ ದೇವಿ ಮಹಾದೇವಿ ನಮೋಸ್ತುತೆ. ಅಮ್ಮ ಪರಾತ್ಪರ ಶಕ್ತೆ ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರ್ತಿತ್ರಯರಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಗಳಿಗೆ ಕೇಳಿದ್ದು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಅಭಿವ್ಯಕ್ತಳಾದೆಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಮೃಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೆ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ನಮಗೆ ನೀತಿಳುಹುತ ಸಕಲನು ಸಂಪ್ರೀತಿಯೊಳು ರಕ್ಷಿಸಬೇಕು ನಂಬುವನು. ಜಯತು ಜಯತು ಆದಿಮಾಯೇ ತಾಯೇ. ಪ್ರಣವವೇ ದಿವ್ಯ ಪ್ರಣತಿಯಾಗಿ ಆ ಅನುಪಮ ಪ್ರಣತಿಯೇ ವಾತ್ಸಲ್ಯ ನಿಧಿ ಮಹಾಮಾತೆಯಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಜೋಡಿಸಲ್ಪಟ್ಟವು, ಶಿರ ಬಾಗಲ್ಪಟ್ಟಿತು ತಾಯಿ. ಪ್ರಣತಿ ಎಂದರೆ ದಿವ್ಯ ಪ್ರಭೆ ಎಂಬ ಅರ್ಥದೊಂದಿಗೆ
ಬಾಗುವಿಕೆ ಎನ್ನುವಂತಹ ಅರ್ಥವನ್ನು ಧ್ವನಿಸುತ್ತದೆ. ಆದ್ದರಿಂದ ಅದೇ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಬಾಗುವ ಹಾಗೆ ಮಾಡಿದೆ ಎಂಬ ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ನಿನ್ನನ್ನು ಆದಿಮಾಯಾ ಎನ್ನುವ ಹಾಗೆ ಭಕ್ತಿಯಿಂದ ಸ್ತುತಿಗೈಯುತ್ತಾ ಇದ್ದೇನೆ. ನಿತ್ಯ ನಿರ್ಮಲೆಯೂ ಅಗಣಿತ ಸ್ತುತಿಪಾತ್ರವೂ ಆದಂತಹ ನಿನ್ನ ಸಮಕ್ಷದಲ್ಲಿ ಒಂದೇ ಒಂದು ವಿನ್ನಹ ತಾಯಿ, ಯಾಕಾಗಿ ನಮ್ಮ ಹುಟ್ಟು, ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯಗಳಾದವು ಯಾವುವು, ಸಕಲವನ್ನು ತಿಳಿಸಿ ನಮ್ಮೂವರನ್ನೂ ಉದ್ಧರಿಸಬೇಕು. ಜಯತು ಆದಿಮಾಯೇ ಜನನಿಯೇ. ಓ ಇಚ್ಛಾಶಕ್ತಿ ಸಂಯುಕ್ತವೇ, ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದವೊಂದು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದ್ದು ಏನು, ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಕೊರೆಯಬೇಕಮ್ಮ. ತುಂಬಿದಂಥ ಬೂದಿಯ ಮಧ್ಯದಲ್ಲಿ ದಿಕ್ಕನ್ನು ಕಾಣದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತ ನಾನೇ ನಿಮ್ಮ ಜನನಿಯು ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಒಬ್ಬೊಬ್ಬರಿಗೊಂದೊಂದು ಶುಭ ನಾಮಕರಣವನ್ನು ಮಾಡುವುದಕ್ಕಿದ್ದೇನೆ. ಹೇಗಪ್ಪ? ರಕ್ತ ಛಾಯೆ ನುಗ್ಗುವಂತ ಮಗನೇ ನೀನೇ ಬ್ರಹ್ಮ, ನೀಲಮೇಘ ಶ್ಯಾಮನಾದ ಕಂದ ನೀನೇ ವಿಷ್ಣು, ಕೃತಾರ್ಥನಾದೆ ತ್ರಿನೇತ್ರಧಾರಿಯಾಗಿಯೂ ಶ್ವೇತವರ್ಣನ ಕಂಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಪಾವನನಾದೆ ಮಕ್ಕಳೇ, ಅಮ್ಮ. ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಆದ್ದರಿಂದ ನಿಮ್ಮೂವರೆಗೆ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ದಯಪಾಲಿಸಮ್ಮ. ಸತ್ವರನಾದ ಮವೆನು ನಿಮ್ಮ ಗುಣಮೋನು ಮತ್ತೆ ರಾಜನ ಗುಣವಿ ನಿತ್ಯದಿಂದ ವಿಧಾತನು ಕಾರ್ತಿಕವೆತ್ತುಗರಿಯು ಬೆರೆಯೇ. ಮಗನೇ ಬ್ರಹ್ಮ, ರಾಜಸುಗುಣಭರಿತನಾದಂಥ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು. ಪ್ರಸಾದ ಮಾತೆ. ಮಗನೇ ವಿಷ್ಣು, ಜನನಿ ಸಾತ್ವಿಕ ಗುಣಭರಿತನಾದಂಥ ನೀನು ಪಾಲನೆಯ ಉದ್ಯೋಗವನ್ನು ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು. ನಿನ್ನ ಅಜ್ಞಾನುವರ್ತಿಯಾಗುತ್ತೇನಮ್ಮ. ಮಗನೇ ಈಶಾ, ತಾಮಸ ಗುಣಭರಿತನಾದಂಥ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ನಿನ್ನಾಜ್ಞೆಯೇ ಶಿರೋಧಾರ್ಯ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಿಕೆಯಾಗಿ ನಾನಿದ್ದೇನೆ ಮಕ್ಕಳೇ. ಮುಂದಕ್ಕೆ ಕಷ್ಟವಾದರೆ ಕಷ್ಟವೇ? ಕರ್ತಗಳೆಲ್ಲ ನಿಷ್ಠೆಯು ಬಲಿದರು ಕೊಟ್ಟುಗಳೆಲ್ಲವೋ ಇಷ್ಟರಿ ಬರಲಿಂದವಯ ಕಷ್ಟ ಬಂದಿತು ಎಂಬ ಭಯವೇ ಚಿಂತಿಸುವ
ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಇದು ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ. ಎತ್ತ ನೋಡಿದ ರಕ್ತ ಜಲರಾಶಿ, ಜಲರಾಶಿಯ ಮಧ್ಯೆ ದೀರ್ಘದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ
ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಎತ್ತ ನೋಡಿದರತ್ತ ಕತ್ತಲು ತುಂಬಿದ ಜಲರಾಶಿ, ಈ ಮಧ್ಯೆ ನನ್ನ ಜನನ ಯಾರಿಂದ ಯಾಕೆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಉತ್ತರಿಸುವವರು ಸನಿಹದಲ್ಲಿ ಇದ್ದಾರೋ ಪರಿಕಿಪೆ. ಯಾರೋ ನೀನು? ನೀನು ಯಾರು? ನೀನು ಎಲ್ಲಿಂದ ಬಂದೆ? ನೀನು ಎಷ್ಟು ದೂರದಿಂದ ಬಂದೆ? ನೀನು ಯಾಕೆ ಬಂದೆ? ನೀನು ಬಂದು ನನ್ನ ಮುಂದೆ ಯಾಕೆ ನಿಂದೆ? ನನಗೆ ತಿರುಗಿಸಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಬೇರೆ ಕೇಳುವುದಕ್ಕೆ ನನಗೆ ಎಂಥದ್ದೂ ಗೊತ್ತಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ನಾನು ಹುಟ್ಟಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರಬೇಕು. ನೀನಲ್ಲದೆ ಇಲ್ಲಿ ಬೇರೆ ಯಾರೂ ಇಲ್ಲ. ಕತ್ತಲೆಯಲ್ಲಿ ಏನೂ ಕಾಣುವುದಿಲ್ಲ. ನಾವೀರುವರೇ ಇದ್ದೇವೆ ಎಂದಾದ ಮೇಲೆ ಇನ್ನು ಮುಂದೆ ನಾವೀರುವರು ಒಂದಾಗಿ ಸಾಗೋಣ. ಆಗಲಿ. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ಪ್ರೀತಿ ವಿಶ್ವಾಸ ನಿನ್ನಲ್ಲಿ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎಂದರೆ, ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎಂದವ. ಇಷ್ಟು ಸಾಕಾಗುವುದಿಲ್ಲ. ನಾವು ಜಲದಲ್ಲಿ ಹೀಗೆ ಮುಂದುವರಿಯುವಾಗ ಮೂರನೆಯವರು ಓರ್ವ ಕಾಣ ಸಿಕ್ಕಿದ್ರು ಎಂದಾದ್ರೆ ಅವರಿಗೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರಿನ ಅವಶ್ಯಕತೆ. ನಾವೀರುವರು ಪರಸ್ಪರ ಅಣ್ಣ ತಮ್ಮ ಎನ್ನುವ ಹಾಗೆ ಕರೆಯಬಹುದು. ಪ್ರಪಂಚ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥದ ಅಗತ್ಯ ಬೇಡ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನಾನು ಹಿರಿಯವ, ನನಗೆ ಹೆಸರು ಮೊದಲಾಗಬೇಕು. ಅಣ್ಣ ಇರಿಸುವುದಕ್ಕೆ ಬೇರೆ ಯಾರೂ ಇಲ್ಲ. ಸರಿ, ನೀನೇ ಹೆಸರನ್ನಿಟ್ಟು ಬಿಡು. ನಾನೇ ನಾಮ ಇಡುತ್ತೇನೆ. ಅಣ್ಣ, ನಿನ್ನ ಮುಖದ ವರ್ಚಸ್ಸು ನೋಡಿ ನಿನಗೆ ನಾನಿಡುವ ಹೆಸರೇನು ಅಲ್ಲಯೋ? ಏನು? ನೀನು ಮಾಧು. ಅದಕ್ಕೆ ಪೂರಕವಾದಂತಹ ಹೊಂದಾಣಿಕೆಯಾಗುವಂತಹ ಹೆಸರು ನಿನ್ನದಾಗಬೇಕು. ನಾನು ಮಧುವಾರೆ, ನೀನು ಕೈಟಭ.
ಎದೆಯಿಂದ ಕೆಳಗೆ ಓ ಈ ಭಾಗದಲ್ಲಿ ಏನೋ ಚೂರು ಚೂರು, ಅದುವೇ ಹಸಿವೆ. ಹಸಿವೆಯೋ ಅಣ್ಣ? ಏನು ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ವಲ್ಲಯ್ಯ? ಹೇಗೆ ಕಾಣ್ತಾ ಇದೆ ಜಲದಿ. ಜಲದಿಯನ್ನು ಬಡಿಯೋಣ, ಜಲದಿಯನ್ನು ಕದಡೋಣ. ಜಲದಲ್ಲಿ ಏನಾದ್ರೂ ಸಿಕ್ಕರೆ ಅವುಗಳನ್ನು ಮೆಲ್ಲೋಣ. ಓರ್ವ ಸಿಕ್ಕಿದ. ಎಲ್ಲಿದ್ದಾನೆ? ಚಿಕ್ಕವ, ಸಣ್ಣದು, ಕಮಲದ ಮೇಲೆ ಕುಳಿತಿದ್ದಾನೆ. ನೋಡ್ಬೇಡವಾ? ಬಾಯ್ಲಿ ಇನ್ನೆಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಅರಸುತ್ತ ಮುನ್ನಡೆ. ಗಣಿತದಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ.
ಶಬ್ದ ಸಿಗುವುದು, ವಿಷಯ ಸಿಗುವುದು. ಹಾಗಿದ್ರೆ ನಿಮ್ಮ ಹುಟ್ಟು ಬೊಬ್ಬೆಯಲ್ಲಿ, ಬದುಕು ಬೊಬ್ಬೆಯಲ್ಲಿ, ಸಾವು ಬೊಬ್ಬೆಯಲ್ಲಿ. ಅದು ಸರಿಯಾಗಲಿಲ್ಲ. ಮತ್ತೆ ನಾವು ಸಾಯಿಸುವುದು ಬೊಬ್ಬೆಯಲ್ಲಿ. ಹಾಗೆ ಈಗ ಯಾಕೆ ಬೊಬ್ಬೆ? ನಮ್ಮನ್ನು ದೂರದಿಂದಲೇ ನೀನು ಕಂಡೆ. ಕಂಡುದು ಮಾತ್ರವಲ್ಲ, ಕಿರು ನಗೆಯನ್ನು ನೀನು ಬೀರಿದೆ. ಅಷ್ಟಕ್ಕೆ ಸುಮ್ಮನಿರ್ತಿದ್ರೆ ನಾವು ಸುಮ್ಮನೆ ಆಚೆ ಕಡೆ ಹೋಗ್ತಾ ಇದ್ದೆವು. ಮತ್ತು ನಿನ್ನಡೆಗೆ ಬರುವುದಕ್ಕೆ ಇನ್ನೊಂದು ಕಾರಣ ಏನು? ಕುತೂಹಲ ನಮ್ಮನ್ನು ಕಾಡಿದ್ದು. ನೀನು ಕೂತದ್ದು ನೀರಿನಲ್ಲಿ, ಈ ನೀರಿನ ಮೇಲೆ ಕುಳಿತುಕೊಂಡ ಕಾರಣ ಏನು? ಆಯಿತಾ? ಇಲ್ಲ. ಮತ್ತೆ ನಾವೋರ್ವ ಪೋರನನ್ನು ಮೊದಲು ನೋಡಿದ್ದೇವೆ. ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಭಂಡನಾದಂತಹ ನೀನು ಹೇಳತಕ್ಕದ್ದು. ವಿಚಾರಿಸುವವರು ಯಾರು ಅಲ್ಲಯೋ? ಯಾರು? ಧೀರ, ಶೂರ, ಗಂಭೀರ, ಮಧು, ನಾವೇ. ಮಧು ಮಧು ಕೈಟಭ ಪೂರಿತೋಷವಾಂತೆ ದಿಟವು ಅಂದ್ರೆ ಬಹಳ ಸಂತೋಷವಾಯಿತು ಅಂತ ಹೇಳಿದೆ. ಆಗದೆ ಇದ್ದೀತ ಕಾರಣ ಉಂಟು. ಏನು? ನಿಮ್ಮ ನಡೆ, ನುಡಿ, ಆಯ, ಆಕೃತಿ ಒಂದನ್ನೊಂದು ಇಚ್ಛಿಸುವಾಗ ನಿಮಗಿರುವರಿಗೂ ಸಮ ಇಲ್ಲ. ನೀನು ಹೇಳಿದ್ದು ಸಮಾಗಲಿಲ್ಲ. ಮತ್ತೆ ನಿಮಗೆ ಸರಿ ಸಮಾನರಿಲ್ಲ. ಸರಿ ಅಂದರೆ ಸಮ ಇಲ್ಲ ಅಂದ್ರೆ ನಿಮಗೆ ಎದುರಾದವ ಇನ್ನೊಬ್ಬ ಇಲ್ಲ, ಸರಿಯಾದವರು ಇಲ್ಲ. ಸರಿಸಮರಿಲ್ಲದ ತೆರದಲ್ಲಿ ನನ್ನ ಸಮಕ್ಷಕ್ಕೆ ನೀವು ಬಂದಾಗ ನಾನೊಮ್ಮೆ ಅಚ್ಚರಿಯ ಅಂತೆ ಏನಿದು ಅಂತ ನಾ ಕಂಡೆ. ಬಂದವರು ನೀವು ನನ್ನನ್ನು ಲಕ್ಷಿಸುವುದಕ್ಕಿಲ್ಲ ಅಂತ ಭಾವಿಸಿದೆ. ಆದರೂ ನನ್ನ ಮುಂದೆಯೇ ನೀವು ಪ್ರಶ್ನೆ ಇಟ್ಟಿರಲ್ಲ. ತೋರು ಬೇಕ ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ. ನನ್ನ ಅಣ್ಣ ಭಂಡ ಅಂತ ಹೇಳಿದ್ದು ನಿನ್ನನ್ನು. ಅದೇ ಇಬ್ಬರದ್ದು ಪ್ರಶ್ನೆ ಒಂದೇ ಅಲ್ವೋ? ಹುಡುಕುತ್ತಾ ಬಂದದ್ದು ಒಬ್ಬನನ್ನೇ ಅಲ್ವೋ? ಅವನ ವಿಷಯ ನಾ ಅರಿಯೆ. ಅರಿಯೆ ಅಂತ ಹೇಳಿದ್ರೆ ನಾ ಕಾಣೆ. ನಾಕಾಣೆಯೋ ಎಂಟಾಣೆ ಅಲ್ಲ, ಹತ್ತಾಣೆ. ಎಂತದ್ದು? ನಾನು ಕಾಣಲಿಲ್ಲ, ನೋಡ್ಲಿಲ್ಲ. ಇಲ್ಲ. ಹಾಗೆಂದು ಇಲ್ಲಿ ಮೌನವಾಗಿರುವ ನಾನು ಸಾಮಾನ್ಯನಲ್ಲ. ಮೌನ ಆಟದ ಅಂದ್ರೆ ನನ್ನಷ್ಟಕ್ಕೆ. ಇದರ ಮಾದ ಈಗಿರುವುದಲ್ಲಿ ಕಾರಣ ಏನು ಬಲ್ಲಿರ? ಇನ್ನೊಬ್ಬರನ್ನು ನಾವು ಗಣಿಸುವುದಿಲ್ಲ, ಹಾಗೆಂದು ಇನ್ನೊಬ್ಬರಿಗೆ ನಮ್ಮಿಂದ ಸಮಸ್ಯೆ ಇಲ್ಲ. ಹಾಗಾಗಿಯೇ ನನ್ನ ಬಳಿ ಬಂದಂತ ನೀವು ವಿಚಾರಿಸುವಲ್ಲಿ ನಾನು ಅಖಂಡವಾದ ಈ ಅಬ್ದಿಗೆ ಅಧಿಕಾರಿ ಶ್ರೀಮನ್ನಾರಾಯಣ.
ಜಲದಿಗೆ ಒಡೆಯ ನಾನು ಎನ್ನುವ ಹಾಗೆ ಕಳಹಿದ ಎಲ್ಲವೇನೋ ಮೂಠ. ನೀನು ಜಲದಿಗೆ ಒಡೆಯ ಹೌದು ಎಂದಾದ್ರೆ ನಮ್ಮ ಪ್ರಶ್ನೆಗಳಿವೆ. ಏನು? ನಾವು ಮೊದಲೊಬ್ಬನನ್ನು ಕಂಡಿದ್ದೇವೆ, ಅವನಿಗೆ 5 ಶಿರ, ನಿನಗೆ 1 ಶಿರ. ಅವ ಬಿಳಿಯ, ನೀನು ಕರಿಯ. ಸರಿ. ಅವ ನಮ್ಮನ್ನು ನೋಡಿ ಗಡಗಡ ನಡಗುತ್ತಾ ಇದ್ದ, ನೀನು ಕಿರು ನಗೆ ಬೀರುತ್ತಿರುವಿ. ಏನು? ಅವನನ್ನು ನೀನು ತೋರಿಸದೆ ಹೋದ್ರೆ ಅಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ನುಂಗಿ ನೀರು ಕುಡಿಯುತ್ತೇವೆ. ಮೊದಲು ಕಂಡವ 5 ತಲೆಯವ ಅವ ಬಂದಿದ್ದ. ಇಟ್ಟುಕೊಡು. 5 ತಲೆಯವನೇ ನನ್ನ ಬಳಿಗೆ ಬಂದ. ರಕ್ಷಾ ಮಾಂ ಎಂದ. ಅವನನ್ನು ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಇರಿಸಿದ್ದೇನೆ. ಆಗುವುದಿಲ್ಲ, ಬಿಡುವುದಿಲ್ಲ. ದೇಶಿ ಎಂದವರನ್ನು ರಕ್ಷಿಸುವ ಹೊಣೆಗಾರಿಕೆ ನನಗುಂಟು. ಹಾಗಾಗಿ ನಿಮ್ಮನ್ನು ಎಚ್ಚರಿಸಿದ್ದೇನೆ. 5 ತಲೆಯವನೇ ಮಣಿದಿದ್ದಾನೆ, ಇನ್ನು ಈ 2 ತಲೆಯೆಲ್ಲ ಯಾವ ಲೆಕ್ಕ? ಹಾಗಾಗಿ ನೀವು ಪಕ್ಕ ಉಳಿಯುವ ಲೆಕ್ಕ ಉಂಟುಂತಾದ್ರೆ ಪಾದಕ್ಕೆ ಮಣಿಯಿರಿ, ರಕ್ಷಣೆಯನ್ನು ಕೇಳಿರಿ. ಇತ್ತೇನು ರಕ್ಷೆ ಮಳೆತು ಬಂದ್ರೆ ಶಿಕ್ಷೆ ಅನುಭವಿಸಬೇಕಾದೀತು. 5 ತಲೆಯವ ನಿನಗೆ ಮಣಿದಿದ್ದಾನೆ, ನಿನಗೆ ಅದಕ್ಕಿಂತ ಹೆಚ್ಚು ತಲೆ ಇಲ್ಲಲ್ಲ. ನಿನಗಿರುವುದು ನಮ್ಮಷ್ಟೇ ಅಲ್ವಾ? ಮತ್ತೊಂದು, ಯಾವುದು ಅತಿಯಾದ್ರೆ ಅಮೃತವು ವಿಷ ಆಗುತ್ತದೆ. ಗೊತ್ತಿದೆ ನನಗೆ. ನಿನ್ನ ಕಾಲು ಹಿಡಿಯುವ ಪ್ರಶ್ನೆ ಇಲ್ಲ. ಆತ ನಮ್ಮ ಆಹಾರ, ಅವನನ್ನು ಬಿಟ್ಟುಕೊಡು. ಕೊಡುವ ಪ್ರಶ್ನೆಯೇ ಇಲ್ಲ. ಕೊಡದಿದ್ದರೆ ಒಳ್ಳೆಯದೇ ಆಯಿತು. ನಾವೇ ಪಡೆದುಕೊಂಡೆವು. ಹೇಗೆ? 1ಕ್ಕೆ 1 ಉಚಿತ. ಒಬ್ಬನನ್ನು ಅವ ತಿಂತಾನೆ, ಇನ್ನೊಬ್ಬನನ್ನು ನಾನು ತಿಂತೇನೆ. ಇಳಿವ ತುತ್ತಲ್ಲ ಇದು ಗಂಟಲಲ್ಲಿ. ಅದು ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನಮಗೆ. ಮಧ್ಯದಲ್ಲಿ ಸಿಕ್ಕಿಯೇನು? ಅಣ್ಣ, ಮಧ್ಯ ಮಧ್ಯ ನೀರು ಹಾಕಿ ಇಳಿಸೇವು. ಒಳಗೆ ಹೋದ್ರೆ ಇದಕ್ಕಿಂತ ಹೆಚ್ಚು ಕುಣಿಸಿಯೇನು? ಮುಂದೆ ಹಿಂದೆ ವಿಸರ್ಜನೆ ಮಾಡಿಯೇವು. ನಿಮ್ಮತ್ತ ನನ್ನತ್ತ ಕಾಣಿಸ್ತೇವೆ. ಸರಿ, ಅವಸರ ಮಾಡುವುದಲ್ಲ. ಅವ ಒಂದು ಮಾತು ಹೇಳಿದ್ದಾನೆ. ಗಂಟಲಿಗೆ ನಾನು ಸಿಲುಕಿಕೊಂಡೇನು, ವಿಷಯ ಸತ್ಯ. ವಿಪರೀತ ಆಯಾಸ, ಹಸಿವೆಯಾಗಿರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ನಮ್ಮ ಆಯಾಸ ಕಡಿಮೆಯಾಗಬೇಕು ಅಂತಾದ್ರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. 3 ದಿನ ಕಳೆದ ಮೇಲೆ ತಿನ್ನೋಣ. ಆದ್ರೆ ಪಾಲಿನ ವ್ಯವಸ್ಥೆ ನಾವು ಈಗಲೇ ಮಾಡಿಕೊಳ್ಬೇಕು. ಅಣ್ಣ ಹುಟ್ಟಿ ಕೆಲವು ದಿವಸ ಆಗ್ಲಿಲ್ಲ, ಅಣ್ಣ ತಮ್ಮಂದಿರಲ್ಲಿ ಪಾಲ. ನಾಳೆ ಸಮಸ್ಯೆ ಹುಟ್ಟಿಕೊಳ್ಳಬಾರದು ಅಂತಾದ್ರೆ ಅಣ್ಣ ತಮ್ಮಂದಿರಿಗೆ ಒಳ್ಳೇದಿರುವಾಗಲೇ ಪಾಲು ಮಾಡಿಕೊಳ್ಳುವುದು ಒಳ್ಳೆಯದು. ಹಾಗಿದ್ರೆ ಈಗ ಯಾರು ನೀನು ಪಾಲು ಮಾಡು, ನಾನು ಒಪ್ಪಿಕೊಳ್ತೇನೆ. ಹೌದು. ಹಾಗಿದ್ರೆ ಹೀಗೆ ಮಾಡೋಣ. ಹೇಗೆ? ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಆಗಲಿ. ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇನ್ನೊಮ್ಮೆ ಹೇಳು. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ. ನನಗೆ ಕಡಿಮೆ ಆಗಿದ್ರೆ ನಿನಗೆ ಕಡಿಮೆ ಅಂತ ಈಗಲಾದ್ರೂ ಗೊತ್ತಾಯ್ತು. ನನಗೆ ಕಡಿಮೆ ಅಂತ ಎಷ್ಟು ಬೇಗ ಗೊತ್ತಾಯ್ತು ನೋಡು. ಅದೆಲ್ಲ ಬೇಡ, ಬೇರೆ ರೀತಿಯಲ್ಲಿ ಪಾಲು ಮಾಡು. ಹೀಗೆ ಮಾಡೋಣ. ಹೇಗೆ? ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನಿನಗೆ. ಸೊಂಟದಿಂದ ಕೆಳಗೆ ಏನುಂಟು ಅಂತ ಒಮ್ಮೆ ನೋಡಿ ಬಿಡ್ತೇನೆ. 2 ದಂಟಿನ ಹಾಗೆ ಕಾಲು ಉಂಟಷ್ಟೇ. ಅಣ್ಣ, ತೊಡೆಯ ಮಾಂಸ ರುಚಿ.
ರುಚಿಯೂ ಹೌದು, ಹೆಚ್ಚು ಹೌದು. ಹಾಗೆಂದು ಅವನ ತೊಡೆಯ ಮಾಂಸದ ಮೇಲೆ ನನಗೆ ಆಸಕ್ತಿ ಅಲ್ಲ, ಅವನ ಮೆದುಳಿನ ಮೇಲೆ ಆಸಕ್ತಿ. ಬುದ್ಧಿವಂತನಿದ್ದಾನೆ, ಜಾಣತನದ ಮಾತುಗಳನ್ನಾಡಿದ್ದಾನೆ. ಅವನ ಮೆದುಳಿನ ಒಂದೊಂದು ತುಂಡು ಮಾಂಸವನ್ನು ನಾವಿರುವರು ಸವಿಯಲೇಬೇಕು. ಹೀಗೆ ಮಾಡೋಣ, ಎಡಗೈ ಎಡಗಾಲನ್ನು ನೀನು ಹಿಡಿ, ಬಲಗೈ ಬಲಗಾಲನ್ನು ನಾನು ಹಿಡಿತೇನೆ. ಈ ಇರುವರು ವಿರೋಧ ದಿಕ್ಕಿಗೆ ಅವನನ್ನು ಬಲವಾಗಿ ಎಳೆಯೋಣ. ಅವನ ಶರೀರ ಹೀಗೆ ಬಸಕ್ಕಂತ ಇರ್ತದೆ. ಹೇಗೆ ಬಸಕ್ಕಂತ ರಕ್ತ ಮಾಂಸ ಸಿಮ್ಮುತ್ತದೆ. ಒಂದು ನಿನಗೆ, ಒಂದು ನನಗೆ. ನಮ್ಮ ಅದೃಷ್ಟ ಇದ್ದ ಹಾಗೆ. ಅಷ್ಟರವರೆಗೆ ಆಯಾಸ ಪರಿಹಾರಕ್ಕಾಗಿ ಜಲದಲ್ಲಿ 3 ದಿನ ಅಂಗಾತ ಬಿದ್ದು ಧನುಜರದಿ ಜಯವಿರುದಿರೈ ನಳಿನನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಮನದೊಳಗಿತನು ಅಸದಳ ಹಣದ ಕುಣಿದುವೆ ಕಪಟದೊಳಗಿರುತ್ತಲ ಮಧುಕೈತವರ ಹೊಗಳುತ್ತ ನಿಂತನ ಕಳರ ಕೂಡೆ ಕಾಳಗವೆನ್ನೆಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ. ಯುಕ್ತಿ ಬರಲಿ ನೋಡೋಣ. ಮೆಚ್ಚಿನ ನಿನ್ನ ಪೌರುಷಕ್ಕೆ ಆಶ್ಚರ್ಯವಂತೆ ಸಂಗರದಲ್ಲಿ ಮೆಚ್ಚಿರೇ ಹೊಡಿರೆ, ಹೋಪುರೆ, ಪೂತುರೆ, ಮಜರೆ, ಮಜ ಪೂತು ಪೂತು ಪೂತು. ಹೊಸ ಹೊಸ ಶಬ್ದಗಳು. ನಾವಿದುವರೆಗೆ ಇಂತಹ ಶಬ್ದಗಳನ್ನು ಕೇಳಲಿಲ್ಲ. ಅದರಲ್ಲಿಯೂ ನಮ್ಮ ಆಸಕ್ತಿ ಕೆರಳಿಸಿರುವ ವಿಶೇಷ ಶಬ್ದ ಯಾವುದು ಬಲ್ಲ? ಯಾವುದು? ಕೊನೆಗೆ ಒಂದು ಹೇಳಿದೆಯಲ್ಲ, ಪೂತು ಪೂತು. ಎಂತ ಶಬ್ದ ಮಾರೆಯ! ಹೌದೇ? ಇಷ್ಟುವರೆಗೆ ಮಾತನಾಡಿದಲ್ಲಿ ಪೂತು ಎನ್ನುವ ಶಬ್ದ ಬಹಳ ಒಳ್ಳೆಯದು. ಯಾವ ಶಬ್ದ? ಪೂತು ಪೂತು. ಇದದು ಪೂತು. ಅಣ್ಣ ನೀನು ದೊಡ್ಡವ, ದೊಡ್ಡ ಪೂತು. ನೀನು ಸಣ್ಣವ, ನೀನು ಸಣ್ಣ ಪೂತು. ಮತ್ತೆ ಇವ ಅವನನ್ನು ಹೊಗಳಬೇಕು ನಾವು. ಅವ ಮರಿಪೂತು. ಎಂತದು? ಮರಿಪೂತು. ಇಲ್ಲ ಅಂತಾದ್ರೆ ಮುಜೆ ಭೂತು. ಅಲ್ಲ ಅಂತಾದ್ರೆ ತುಜೆ ಭೂತು. ಎಂತದು? ತುಜೆ ಭೂತು. ಆದ್ರೂ ಕೂತು ಎನ್ನುವ ಶಬ್ದ ಉಂಟಲ್ಲ, ಕರುಣಾನಂದ. ನೀನೇ ಮಾಡಿದ ಶಬ್ದವ ಅಲ್ಲ, ಎಲ್ಲಿಂದಾದ್ರೂ ಕೇಳಿ. ನಿಮಗೆ ಇಷ್ಟು ಸಾಕು ಹೊಗಳಿಕೆಗೆ ಅಂತ ಕೊಟ್ಟೆ, ನೀವು ತಿರುಗಿಸಿ ಕೊಡುವುದು ನನ್ನದ್ದನ್ನೇ. ಆದರೆ ಹೊಗಳಿಕೆಗೆ ಪಾತ್ರರಾಗಿರುವ ನೀವು ಇವತ್ತು ಮಾಡಿದ ಸಾಧನೆ ಮರೆಯಲಪ್ಪುದೇ. ಎಷ್ಟಾಯಿತು ಸಮಯ? ಎಷ್ಟು? ದಿವ್ಯ 5,000 ವರುಷ. ನೀವು ಮಾಡಿದ ಹೋರಾಟದ ವೈಖರಿಯನ್ನು ಕಂಡಿರುವಂತಹ ನಾನು ನಿಮಗೆ ಈ ಸಲ ಏನನ್ನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ದೆ. ಅಲ್ಲೂ ಕಚ್ಚಿದ್ರೆ ಉಂಟಲ್ಲ ನಿನಗೆ ಬಂದಿಡ್ತೇನೆ. ಬೇಡವೇ? ಯಾಕೆ ಕೊಡ್ತೇನೆ? ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡ್ತೀಯ ನೀನು? ಯುದ್ಧ ನೀವೇ. ಮತ್ತೇನು? ಅರ್ಧ ಪೂರ್ತಿ ಆಗಲಿಲ್ಲ. ಯಾಕೆ ಪ್ರಶ್ನೆ? ಇತ್ಯರ್ಥ ಆಗ್ಲಿಲ್ವ ಇನ್ನು? ನೀವು ಗೆದ್ದವರು, ಹಾಗೆ ಹೇಳು. ನಾ ಸೋತವ. ಸೋತಂತಹ ನಾನು ಗೆದ್ದಂತಹ ನಿಮಗೆ ಮೆಚ್ಚಿ ಏನನ್ನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಪಡೆಯುವ ಅರ್ಹತೆಯನ್ನು ಹೊಂದಿದಂತಹ ನೀವಿಂದು ಕರ ಜೋಡಿಸಿ ಬೆನ್ನು ಬಾಗಿಸಿ ಶಿರ ತಗ್ಗಿಸಿ ಕೇಳಿಕೊಂಡರೆ ತೊಟ್ಟನ್ನೇ ಈವೆ. ನನ್ನ ಮಾತಿಗೂ ಅಭಿನಯಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಎಂತದ್ದು? ನಾವು ಒತ್ತಿ ಹೇಳುವುದು. ನಮಗೆ ಕಿವಿ ಕೇಳುತ್ತದೆ, ಮೆಲ್ಲ ಮಾತಾಡು. ಅಷ್ಟು ದೃಢತೆ ಉಂಟು. ಮುಚ್ಚುಬಾಯಿ. ಪಡೆಯುವ ಅರ್ಹತೆ ನಮಗೆ ಉಂಟು, ಸರಿ. ಕೊಡುವ ಅರ್ಹತೆ ನಿನಗಿಲ್ಲ. ಯಾಕಿಲ್ಲ? ನೀನು ಸೋತವ. ಗೆದ್ದವರಿಗೆ ಎಲ್ಲಿಯಾದ್ರೂ ಕೊಡುವ ಕ್ರಮ ಉಂಟಾ? ಇಲ್ವಾ? ಕ್ರಮ ಹೇಗೆ?
ಗೆದ್ದವರಿಗೆ ಸ್ಪರ್ಧೆಯನ್ನು ಅಲ್ಲ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಕೊಡುವುದು ಸರಿ ಅಲ್ವಾ? ನಿಜ. ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ. ನಮ್ಮದೊಂದು ಹೊಸತ್ತು ಆಗುವುದಿಲ್ಲ. ಹೊಸತು ವಿರೋಧ ಆಗ್ತದೆ. ನಾವು ಪರಂಪರೆಗೆ ಒತ್ತು ಕೊಡುವ. ಹೌದಾ? ಇಲ್ಲ, ಸರಿ. ಕೇಳು. ಆ, ಗೆದ್ದವರು ಸೋತವರಿಗೆ ಕೊಡಬಹುದು. ಹೇಗೆ? ಯಾಕೆ? ಗೆದ್ದವರು ಅಂದ್ರೆ ಉಳ್ಳವರು ಎನ್ನುವುದೇ ಅರ್ಥ. ಆಹಾ. ಉಳ್ಳವರು ಇಲ್ಲದವರಿಗೆ ಕೊಡಬಹುದು. ಇಲ್ಲಿ ನಾವು ಉಳ್ಳವರು. ಹೇಗೆ? ಹೇಗೆ? ಸಾಮರ್ಥ್ಯ ಉಳ್ಳವರು. ಸರಿ. ಆದ ಕಾರಣ ಇಲ್ಲದಂತ ನಿನಗೆ ಕೊಡಬಹುದಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ನೀವು ಕೊಡುತ್ತೀರಿ. ನಿಮಗೆ ಹೊಟ್ಟೆಗೆ ಗತಿ ಇಲ್ಲ, ಹುಡುಕಿಕೊಂಡು ಬಂದಿದ್ದೀರಿ, ಕೊಡ್ತೇವೆ. ದೊಡ್ಡಸ್ತಿಕೆ ಬೇರೆ. ಅಲ್ಲಿರುವುದು ವಿಶೇಷ. ಏನು? ಒಬ್ಬ ಉಳ್ಳವ ಕೊಡುವುದು ವಿಶೇಷ ಅಲ್ಲ, ಏನು ಇಲ್ಲದವ ಕೊಡುವುದು ವಿಶೇಷ. ಹೌದೇ? ಹಾಗಿದ್ರೆ ನೀವು ಕೊಡುವುದಕ್ಕೆ ಸಿದ್ಧರು. ಕೊಡ್ತೇವೆ. ನನಗೆ ವಿಶ್ವಾಸ ಬರುವುದಿಲ್ಲ. ಏನು ಮಾಡಬೇಕು? ಬರಬೇಕಿದ್ರೆ ತಟ್ಟಿ ಕರ. ಎಂತದ್ದು? ಎಷ್ಟು ಬೇಕು? ನಿನಗೆ ಎಷ್ಟು ಬೇಕು ಅಷ್ಟು ತಾ. ನಿಮಗೆ 2 ಸಾಲದ. ನಿನಗೂ ಒಂದಿರ್ಲಿ. ನನ್ನದ್ದೇ ಉಂಟಲ್ಲ. ಯಾವುದು? ಕೈ. ಕೈ ಕರ ಅಂದ್ರೆ ಕೈ. ಕೈಗೆ ಕರ ಅಂತ ಹೇಳಿ. ಕೈ ಕರ. ಕರ ಕೈಲು ಎಲ್ಲ ಒಂದೇ. ಕೈಗಳು. ನೀನು ಒಮ್ಮೆ ಕರಗರ ಮಾಡಬೇಡ. ಏನು ಹೇಳಿಬಿಟ್ಟು. ಇದು ಶ್ರೀಕರ. ಚೀಕರವ. ಮಧುಕರ. ಯಾವುದು? ಇದು ಇದು ಮಧುಕರವ. ಇದು ಮಧುವಿನ ಊರು. ಹಾಗಾದ ಕಾರಣ ಇದು ಕೈಟಬನ ಊರು. ಕೈಟಬೂರು. ಕೈಟಬೂರು. ಊರು ಕೈಟಬನ ಊರು. ಹಾಗೆ. ಹಾಗಾದ ಕಾರಣ ನೀವಿರುವರು ಸೇರಿ ಕೇಳಿದ್ದನ್ನು ಕೊಡ್ತೇವೆ ಎಂಬ ಹಾಗೆ ಕೈ ತಟ್ಟಿ ಮಾತು ಕೊಡಬೇಕು. ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವಿರು ಕೈಯೊಳಗೆ ನಾಯುತ್ತಿರುವ ಬಲೆಯೊಳಗೆ ಪಕ್ಕಿಲಿಗಳ ಹುತ ಎನ್ನುಳು ಬೇರ್ತಿದೆಯೇ ಭಕ್ತದಿ ನೀಡಿರಿ ನಿನ್ನಯ ಶಿರವ ಸಿಕ್ಕಿದಿರಿ ಕೈಯೊಳಗೆ ಸಿಕ್ಕಿದಿರೆನ್ನಯ ಕೈಗೆ ಸೊಕ್ಕಿ ಮಾತಾಡ್ತಾ ಇದ್ದೀರಿ. ದೇಹ ಬಲ ಉಂಟು ಎನ್ನುವ ಮತ್ತತೆ ನಿಮಗೆ. ಮನೋಬಲ ಬೇಕು. ಕೊಡ್ತೀರಾ? ನಿಶ್ಚಯ. ಕೊಡೋದೆ ನನಗೆ ವಿಶ್ವಾಸ ಬೇಕಲ್ಲ. ಅದಕ್ಕೆ ಕೈ ತಟ್ಟಿ ಭಾಷೆ ಕೊಟ್ಟಾಯ್ತಲ್ಲ. ನೀವು ಭಾಷೆ ಉಳ್ಳವರು ಹೌದು ಅಂತಿದ್ರೆ ತಟ್ಟನ್ನೇ ನೀಡಿರಿ ನಿಮ್ಮಯ ಪ್ರಾಣ. ಏನು ಮಾಡುವುದಿಲ್ಲ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತಾಗ ಸಾನುರಗದೀರು ಮನದಿರಬೆರುತ್ತಲೇ ತಾನಿಮ್ಮೊಳೆದ ಮಾತಲ್ಲ ಏನ ಮಾಡೋದು ಅಳ್ತಾ ಇದೆಯಲ್ಲೋ? ಯಾಕೆ ಅಳುವುದು? ಅಣ್ಣು 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 ಅವ ಜೋಡುತನದಲ್ಲಿ ವಂಚಿಸಿದನಲ್ಲ. ಹೀಗಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡು ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಏನು ಮಾಡುವುದ? ಅಣ್ಣ ನಾನು ಅಳುವುದು ಯಾಕೆ ಬಲ್ಲಯ್ಯ? ಯಾಕಣ್ಣ? ನನಗೆ ಪ್ರಾಣ ಕೊಡುವುದಕ್ಕೆ ಯಾವ ಸಂಕೋಚವೂ ಇಲ್ಲ. ಈ ಕ್ಷಣದಲ್ಲಿಯೇ ನಾನು ಪ್ರಾಣವನ್ನು ಕೊಡ್ತೇನೆ. ಆದರೆ ನನ್ನೊಂದಿಗೆ ನನ್ನ ತಮ್ಮನಾದಂತಹ ನೀನು ಪ್ರಾಣ ಬಿಡಬೇಕಲ್ಲ ಎನ್ನುವಂತಹ ಚಿಂತೆ. ಅಣ್ಣ ನೀನು ಕಣ್ಣೀರು ಹಾಕ ಕೂಡದು. ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದನ್ನು ನಿನ್ನ ತಮ್ಮನಾಗಿ ನಾನೆಂತೂ ನೋಡಲಿ, ಎಂತೂ ಸಹಿಸಲೇ ಹೇಳು. ನೀನು ಪ್ರಾಣ ಕೊಡುವುದಲ್ಲ, ಬದಲಾಗಿ ನಿನ್ನ ತಮ್ಮನಾದಂತಹ ನಾನು ಪ್ರಾಣ ಕೊಡುತ್ತೇನೆ. ಎಲ್ಲಿಗೆ ಹೋಗುವುದು? ಅಣ್ಣ ನೀನು ಪ್ರಾಣ ಕೊಡಬೇಡ, ನಾನು ಕೊಡ್ತೇನೆ. ಅವನ ಹತ್ತಿರ ಮಾತಾಡುದು ಬೇಡ, ಇಲ್ಲಿ ಬಾ. ಅವನಿಗೆ ಕೇಳಿತು, ನಾವು ದೂರದಲ್ಲಿ ಮಾತನಾಡುದು. ಅವನನ್ನು ಒಂದು ಗಳಿಗೆ ನಂಬುವುದಕ್ಕಾಗುವುದಿಲ್ಲ ನನಗೆ. ಏ ತಮ್ಮ, ಅಣ್ಣ ನಾವಿರುವರು ಬದುಕಿ ಉಳಿಯಬೇಕು, ಅಲ್ಲ ಅಂತಾದ್ರೆ ಇವಿರುವರು ಪ್ರಾಣ ಕೊಡಬೇಕು.
ಕೊಡಿ ಕೊಡಿ. ಬರ್ಲಿಲ್ಲ ಅವ, ಎದ್ದು ಬರ್ಲಿಲ್ಲ. ಅಲ್ಲಿಂದ ಸ್ವಲ್ಪ ಒಬ್ಬೆ ಆಗ್ತಾ ಇದ್ದಾನೆ. ಅದಕ್ಕೆ ಏನಾದರೂ ಉಪಾಯ ಉಂಟಾ ನೋಡಬೇಕು. ನಾವಿವರು ಬದುಕಿ ಉಳಿಯಲೇಬೇಕು, ಅವನಿಗೊಂದು ಕಲಿಸಲೇಬೇಕು ಪಾಠ. ಏನಾದರೂ ಹಾದಿ ಉಂಟಾ? ಜಾರಬೇಡಿ. ಅವ ಏನು ಹೇಳಿದ್ದು? ಜಾರಬೇಡಿ ಅಂತ. ಯಾರ್ಲಿಕ್ಕೆ ಇಲ್ಲಿ ಏನಿಲ್ಲ. ಏನಾದ್ರೂ ಉಪಾಯ ಇದ್ರೆ ಜಾರಬಾರದು ಅಂತಲಲ್ವ ಇದನ್ನು ಹಾಕಿ. ಮತ್ತೆ ಅಣ್ಣ ಅಲ್ಲ, ಇವನಲ್ಲಿ ಇಷ್ಟು ವಾದ ಮಾಡುವುದಕ್ಕಿಂತ ಇಲ್ಲಿ ತುಂಬಾ ಮಿಡಿತಿಗಳಿದ್ದ, ಅದನ್ನು ತಿಂದು ಹೊಟ್ಟೆ ತುಂಬಿಸುವುದು. ಅಣ್ಣ ಉಪಾಯವನ್ನು ನಾನು ಹೇಳ್ತೇನೆ. ಏನು? ಕೊಡಿ ಕೊಡಿ. ಕೊಡ್ತೇವೆ. ಯಾಕೆ ಹಿಂದೆ ಮುಂದೆ ನೋಡು? ಆದ್ರೆ ಪಡೆಯುವ ಬಗೆ ಹೇಗೆ ಬಲ್ಲಯ? ನೋಡುವ. ಜಲದಿಯ ಒಂದು ಬಿಂದು ನೀರು ದೇಹವನ್ನು ಸೋಂಕದ ತೆರದಿ ಪ್ರಾಣವನ್ನು ಪಡೆ. ಅಂತೂ ಸಾಯುವಾಗಲೂ ನಿಮಗೆ ನೀರು ಬಿಡ್ಲಿಕ್ಕಿಲ್ಲ. ನಮ್ಗೆ ಬೇಡ. ನೀರಿಲ್ಲದೆ ಸಾಯಬೇಕು ಅಂತ ನಿಮಗೆ ಮನಸ್ಸಿದ್ರೆ ನೀರು ಸಿಗಲೇಬಾರದು. ನಿಮ್ಮನ್ನು ಹೇಗೆ ಬಳಸಿಕೊಳ್ಬೇಕು ಅಂತ ನಾ ಬಲ್ಲೆ. ಆದರೂ ನಾ ಏನು ಎನ್ನುವುದು ನಿಮಗೆ ಅರ್ಥ ಆಗುವುದಕ್ಕೆ ಬೇಕಾಗಿ ಇದು ನಿಮಗೆ ದಿವ್ಯ ಜ್ಞಾನ. ನೋಡಿ, ಕ್ಷೀರಾಣವಾಶಯನ ನಾರಾಯಣ ನೀರಜದಳ ನಯನ ಹೊರಗುದಿದ ಸಂಹಾರ ಹಿರೋಧಾರಿನ ಮಾರಮಣ ನಾರಾಯಣ ಕ್ಷೀರಾಣವಾಶಯನ ನಾರಾಯಣ ನೀರಜದಳ ನಯನ ಹರಿ ಜಯ 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 ಜಯ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ನಾವು ವ್ಯವಹರಿಸುತ್ತಾ ಇದ್ದವರು ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡ ಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ನಿನ್ನ ಯೋಗ್ಯತೆಯನ್ನು ನಾವು ಅರ್ಥ ಮಾಡಿಕೊಂಡವರಿದ್ದೇವೆ. ಮಾಯೆಯು ನೀನೆ, ಮಾಯಾವಿಯೂ ನೀನೆ, ಮಾಯಾ ವಿನೋದನೂ ನೀನೆ, ಮಾಯೆಯನ್ನು ಕಳೆದು ಸಾಯುಜ್ಯವನ್ನು ಕೊಡುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡು ಇದು ಕ್ಷಮಾಯಾಚನೆಯನ್ನು ಮಾಡುತ್ತಾ ಇದ್ದೇವೆ. ಮಾಡಿದ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಹೊರೆಯಬೇಕು, ಹೊರೆಯಬೇಕು. ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನು ನೀನು. ಪ್ರಭು, ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಅರ್ಥವಾಯಿತು. ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನಿನ್ನ ಹೆಸರಿನಲ್ಲಿ ನಮ್ಮ ಹೆಸರನ್ನು ಸೇರಿಸಿಕೋ, ಮೋಕ್ಷವನ್ನು ಕೊಡು. ಸರಿ ಸರಿ. ಮಧುಕೈಟಬರೇ, ನೀವು ಅನ್ಯರಲ್ಲ, ನನ್ನ ಮಕ್ಕಳು. ಹೇಗೋ ಹಿಂದಕ್ಕಾದರೂ ಬ್ರಹ್ಮನಿಗೂ ನನಗೂ ನಡೆಯಿತು ವಾಗ್ವಾದ. ಮತ್ತನಾದ ವಿಧಾತ ನನ್ನನ್ನು ಶೋಧಿಸುವುದಕ್ಕಾಗಿ ಉದರವನ್ನು ಸೇರಿದ. ಹರ ಮೊದಲೇ ಐಕ್ಯನಾದ. ತತ್ ಪರಿಣಾಮವಾಗಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಬಿಷ. ಅದನ್ನೇ ತೆಗೆದು ಸಮುದ್ರದ ಮೇಲೆ ಬಿಸುಟಾಗ ಅದರಿಂದಲೇ ನಿಮ್ಮೀರುವರ ಉಗಮ. ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಘೆಯನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸ್ತೇನೆ. ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮುಕ್ತಿಯನ್ನಿಟ್ಟು ಮಧುಸೂದನ ನಿಂತಲು, ಕೈಟಬನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಅಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸುತ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇತಸ್ಸನ್ನು ತೆಗೆದು ಅಬ್ದಿಗೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸ್ತೇನೆ. ಜಯ ಜಯ. ಜನನಿಯ ಗೆಯರಿಮೈನಿಯೋ
ಗೈವೆಯುತ್ತಲೇ ನಾನಲ್ಲವೇ ಕನಕ ಗರ್ಭನ ತಪವನು ಗೈವೆಯುತ್ತಲೇ ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು ಜನನಿಯ ಗೆರನಿನಳಿನಿಯೂ ಸಪ್ತ ಸಾಗರಗಳಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ ಸಪ್ತವರ್ಣಗಳಿಂದ ಮೂಡಿಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಇದೆ ಶೋಣಿತಾಪುರ. ರುದ್ರನ ಕೃಪೆಯಿಂದ ರುದ್ರ ರಮಣೀಯವಾಗಿ ಕಾಣ್ತಾ ಉಂಟು. ನಮಗೆಲ್ಲರಿಗೂ ಕೂಡ ಒಂದು ಬದುಕು ಬೇಕು, ನಾವೆಲ್ಲರೂ ಕೂಡ ಸುಕ್ಷೇಮವಾಗಿ ಬದುಕಬೇಕು. ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಂತಹ ಮಾರ್ಗ ಯಾವುದು ಗೊತ್ತೇ? ಬದುಕನ್ನ ಬಂದ ಹಾಗೆ ಸ್ವೀಕರಿಸಿಕೊಳ್ಳುವುದಲ್ಲ, ನನ್ನ ಬದುಕನ್ನು ನಾನು ಹೀಗೆ ರೂಪಿಸಿಕೊಳ್ತೇನೆ ಎನ್ನುವ ಹಾಗೆ ನಿರ್ಧಾರವನ್ನು ಕೈದವಳಿದ್ದೇನೆ. ಹೆತ್ತಬ್ಬೆಯ ಮನದ ಇಂಗಿತವನ್ನು ಅರ್ಥ ಮಾಡಿಕೊಳ್ಳುವುದರ ಮುಖೇನವಾಗಿ ಅವಳ ಮನದ ಇಂಗಿತವನ್ನ ಈಡೇರಿಸುವುದರ ತನ್ಮೂಲಕವಾಗಿ ಅವಳಿಗೊಪ್ಪುವಂತಹ ಕುವರಿಯಾಗಬೇಕೆನ್ನುವ ಆಸೆ, ಕುಲದ ಕೀರ್ತಿಯನ್ನ ಉನ್ನತ ಶಿಖರಕ್ಕೇರಿಸುವುದರ ಮುಖೇನವಾಗಿ ಕುಲಕ್ಕೊಪ್ಪುವಂತಹ ಸತ್ಪುತ್ರಿಯನ್ನ ಎನಿಸಿಕೊಳ್ಳಬೇಕೆನ್ನುವ ಅಭಿಲಾಷೆ. ಹಾಗಾಗಿ ಕನಕಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುವ ಸಲುವಾಗಿ ಕಾನನ ಗರ್ಭವನ್ನು ಸೇರಿಕೊಂಡೆ. ಇಲ್ಲಿಗೆ ಬಂದಂತಹ ವೇಳೆಯಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯಕ್ಕೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳೇ ಆವರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದೆ. ಹಾಗಿದ್ರೆ ಇವತ್ತಿಂತಹ ಬದಲಾವಣೆಗಳಾಗುವುದಕ್ಕೆ ಕಾರಣ ಏನು ಗೊತ್ತೇ? ನನಗರ್ಥವಾಯಿತು. ಅದಕ್ಕೆ ಸೌಂದರ್ಯವೇ ಮೂಲ ಕಾರಣ. ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ
ಸರಜುಬಿದುವೆ ನಗರಿಂದ ಇಳೆಯ ಕಾಮುಕರನ್ನ ಕಂಡರೆ ಇಳೆಯ ಕಾಮುಕರನ್ನ ಕಂಡರೆ ಎನ್ನ ಕಂಡರೆ ಮೋಹಿಸದುಳಿಯದು ಮೋಹಿಸದುಳಿಯದು ತಪಕಿಲ್ಲ ವಿಘ್ನವಾಗುವುದಿದೆ ತಪಕಿಲ್ಲ ವಿಘ್ನವಾಗುವುದಿದೆ ಚೆಲುವಿಗೆ ಯೌವನದಿಂದ ನಾನು ಸವೇಶೋಭಿಸುವೆ ಯೌವನದಿಂದ ನಾನು ಹೀಗೆ ತಪಸ್ಸನ್ನು ಆಚರಿಸುವುದು ಕಷ್ಟ. ಯಾಕೆ? ಅರಮನೆಯಿಂದ ಈ ಕಾನನವನ್ನು ಸೇರಿಕೊಳ್ಳುವಂತಹ ಸಮಯದಲ್ಲಿ ದಾರೆಯ ಮಧ್ಯದಲ್ಲಿ ಅದೆಷ್ಟೋ ನಾರೀಮಣಿಯರನ್ನು ಗಮನಿಸಿದವಳು ನಾನು ಬರುವಂತಹ ವೇಳೆಯಲ್ಲಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತೇ? ಯಪ್ಪು, ಅವರೆಲ್ಲ ಯಾಕೆ ಹಾಗೆ ಮಾಡುವುದು? ನನಗದಕ್ಕೆ ಉತ್ತರ ಈಗೀಗ ಅರ್ಥವಾಗುತ್ತಾ ಉಂಟು. ಅಲ್ಲಿರದಂತಹ ಸೌಂದರ್ಯವನ್ನ ಇಲ್ಲಿ ಗಮನಿಸುವಂತಹ ವೇಳೆಯಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾಶ್ಚರ್ಯ, ಆ ಮಾಶ್ಚರ್ಯದಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟೇ? ಖಂಡಿತವಾಗಿ ಇಲ್ಲ. ಈಗ ವಿಘ್ನವಾದರೆ ಯಾರಿಂದ? ಇಳೆಯ ಕಾಮುಕರು. ಒಂದು ವೇಳೆ ಆ ಕಾಮುಕರು ಎಲ್ಲಿಯಾದರೂ ನನ್ನನ್ನು ಕಂಡರು ಅಂತಾಗಿದ್ದರೆ ಆ ಕಾಲಕ್ಕೆ ನನ್ನ ತಪಸ್ಸಿಗೆ ವಿಘ್ನವಾಗಬಹುದು. ಮತ್ತೊಂದು ವರ್ಗವೇ ಉಂಟು ಸ್ವಾಮಿ, ಸುರರೆಮ್ಮ ಹಗೆಗಳಾಗಿಹರು. ನಮ್ಮ ಏಳ್ಕೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಜಿಂಕೆ ರೂಪದಿಂದ ತಪಸ್ಸನ್ನು ಆಚರಿಸುವುದೇ? ಅದಾಗುವುದಿಲ್ಲ. ವ್ಯಾಘ್ರಗಳ ಭೀತಿ. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನು ಆಚರಿಸುವುದೇ? ಮೇಲಿಂದ ಬರುವಂತಹ ಗರುಡನ ಭಯ. ಇನ್ನು ಹೇಗೆ? ಯಾವ ರೀತಿ? ಅದು ಅಲ್ಲಿ ನೋಡಿ ಅಂತೆ ಯಾವುದೋ ಒಂದು ಗುಂಪು ಧೂಳನ್ನು ಬೀಸುತ್ತಾ ಇದ್ದ ಕಡೆಗಾಗಿ ಧಾವಿಸಿ ಬರ್ತಾ ಇದೆ. ಯಾವುದು? ಮಹಿಷಿಗಳ ಹಿಂಡು. ನನಗದುವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸುತ್ತೇನೆ.
ಧರ್ಮೋದ್ಧಾರದ ಚಿಂತನೆ ಉಳ್ಳವನಾಗಿ ನಿಸ್ವಾರ್ಥ ಸೇವೆ ಹಾಗೂ ನಿಷ್ಕಮ ಕರ್ಮದಿಂದ ತಪಸ್ಸನ್ನಾಚರಿಸುತ್ತಿದ್ದವ ಈ ಸುಪಾಶ್ವಕ ಮುನಿ ಧ್ಯಾನದಲ್ಲಿ ನಿರತನಾಗಿರುವಂತಹ ವೇಳೆ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ವಿಘ್ನವಾಯಿತಲ್ಲ, ಹೇಗೆ, ಯಾರಿಂದ ಎಂಬುದಾಗಿ ನನ್ನಲ್ಲಿಯೇ ನಾನು ತರ್ಕಿಸುವುದು ಸರಿಯಲ್ಲ. ಇದೆಲ್ಲ ಜ್ಞಾನ ದೃಷ್ಟಿ, ಅದರ ಮುಖಾಂತರ ನೋಡುತ್ತೇನಂತೆ. ಪುತ್ರರನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಇವರ ಈ ರೀತಿಯಾದಂತಹ ತಪಸ್ಸು ಮುನಿಕುಲಕ್ಕೆ ಅಪಮಾನವನ್ನು ಎಸಗಿದೆ. ಬಿಡಲಾರೆ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸಿದ ಪರಿಣಾಮವಾಗಿ ಮಹಿಷನೇ ಹುಟ್ಟಲಿ. ಅಷ್ಟು ಮಾತ್ರವಲ್ಲ, ಈ ಸುಪಾರ್ಶ್ವಕ ಕೊಟ್ಟಂತಹ ಶಾಪಕ್ಕೆ ತ್ರಿಮೂರ್ತಿಗಳಿಂದಲೂ ಪರಿಹಾರ ಹೋಗಲಿ. ಇನ್ನು ಅರೆ ಕ್ಷಣ ಇಲ್ಲಿಲ್ಲ, ನನ್ನ ತಪಸ್ಸಿಗೆ ಸೂಕ್ತವಾದಂತಹ ಪ್ರದೇಶವನ್ನು ಹುಡುಕುತ್ತಾ ಮುಂದೆ ಹೋಗುತ್ತೇನಂತೆ. ಏನಿದು ಘನತರ ನನ್ನ ಭಕ್ತಿಗೆ ಮೆಚ್ಚು ಮೈದೋರಿದ್ದೇನೆ. ಏನು ಬೇಕು ಕೇಳಿಕೋ. ಕರುಣನಾದನ ದೇವ ಪರಮೇಷ್ಟಿಕೆ ದಯ್ಯ ಹರುಷದಿಂದಲೇ ಮನದಿರಬಾರ ಪುರಧೀರನಾಗಿಗ ತರಣನ ಬಯಸಿನಾಗ ಪುರಧೀರನಾಗಿಗ ತರಣನ ಬಯಸಿನ ವಿರಚಿಸಿದೆನು ಘೋರ ತಪವಾಗ ವಿರಚಿಸಿದೆನು ಘೋರ ತಪವಾಗ ಕರುಣ ಸಾಗರ ದೇವ ಪರಮೇಶಿ ಕೇಳಿಯ ನಾನು ಹೀಗೆ ತಪಸ್ಸನ್ನಾಚರಿಸುವರೇ ಬಲವಾದಂತಹ ಒಂದು ಕಾರಣ ಇದೆ. ದುರಧೀರನಾದಂತಹ ಮಗನನ್ನ ಪಡೆಯಬೇಕೆನ್ನುವಂತಹ ಅಭಿಲಾಷೆಯನ್ನು ಹೊತ್ತುಕೊಂಡು ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ನನ್ನ ಅಭಿಷ್ಟವೆಲ್ಲವೂ ಕೂಡ ಈಡೇರುವ ಹಾಗೆ ಮಾಡಿ ತಂದೆ. ನಿನ್ನ ಮನದ ಇಚ್ಛೆಯಂತೆ ಜಗಮೂರನ್ನು ಗೆದ್ದು ಆಳುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನೆ. ಸಂತೋಷ.
ಹುಟ್ಟುವಂತಹ ಮಗ ಮಾತ್ರ ಮಹಿಷನಾಕೃತಿಯಲ್ಲಿರ್ತಾನೆ. ನಾನೇನು ಅಪರಾಧವನ್ನು ಮಾಡಿದ್ದೇನೆ ಸ್ವಾಮಿ? ವಿವಾಹ ಪೂರ್ವದಲ್ಲೇ ಪುತ್ರಾಪೇಕ್ಷೆಯನ್ನು ಹೊಂದಿದೆ. ಮಹಿಷಿಯ ರೂಪವನ್ನಂತೂ ತಪಸ್ಸಿನಲ್ಲಿ ನಿನ್ನನ್ನು ತೊಡಗಿಸಿಕೊಂಡೆ. ತಪದ ಉರಿಯಿಂದಲಾಗಿ ಹತ್ತಿರದಲ್ಲೇ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿದ್ದ ಸುಪಾರ್ಶಕ ಮಹಾಮುನಿಗೆ ತೊಡಕಾಗಿ ಕುಪಿತನಾಗಿ ನಿನ್ನನ್ನು ಶಪಿಸಿದ್ದಾನಮ್ಮ. ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ತಂದೆ, ಇದು ಮುನಿಯಿದ್ದಂಥ ಶಾಪ ಅಲ್ಲವೇ? ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು. ನಿಮ್ಮಿಂದ ಆ ಶಾಪಕ್ಕೆ ವಿಮೋಚನೆ ಸಿಗಬಹುದು ಎನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಮೂರು ಮೂರ್ತಿಗಳೆಂದಲೂ ಪರಿಹಾರ ದೊರೆಯದೇ ಹೋಗಲಿ ಎನ್ನುವ ವಚನವನ್ನು ಸೇರಿಸಿದ್ದ ನಮ್ಮ ಋಷಿವಾಕ್ಯ ಹುಸಿ ಆಗುವುದಿಲ್ಲ. ನನ್ನ ಗತಿ ಹೇಗೆ ತಂದೆ? ನೀನು ಬಯಸಿರುವುದು ಏನನ್ನು? ರೂಪವನ್ನಲ್ಲ ತಾನೆ, ಪರಾಕ್ರಮವನ್ನು, ಜಗಮೂರನ್ನು ಗೆಲ್ಲುವಂತಹ ಮಗ ತನಗೆ ಬೇಕು. ಹೌದು. ರೂಪ ಏನಾದ್ರೇನಂತೆ? ಕೋಣನಾದ್ರೂ ಜಾಣನಾಗುತ್ತಾನೆ, ಯಶೋವಂತನಾಗಿ ಬಾಳುತ್ತಾನೆ, ಕೀರ್ತಿವಂತನಾಗುತ್ತಾನೆ. ಕನಕ ಗರ್ಭನ ನೇಮವನುಗಳು ಮಾಲಿನಿ ಗಣಗ ಕುಟುಂಬನೆ ತಡಿ ಕರುಳು ನಿಜ ರೂಪವನ್ನು ತಿಳಿಯುತ್ತಲಿ ನನಗೆ ಶಂಭೋ ಶಂಕರ ನೀನೇ ರಕ್ಷಿಸಬೇಕು ತಂದೆ. ಮರೀತಿ ಸಂಭೂತನಾಗಿರುವ ಕಶ್ಯಪರಿಗೆ ಎಸೆವ ತರುಣಿಯರು 13 ಮಂದಿ. ಅವರಲ್ಲಿ ಹಿರಿಯಾಗಿ ದಿತಿದೇವೆಂದರೆ ನಾನೇ. ಮಗಳಂತಹ ಮಾಲಿನಿಯು ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಸರಿ. ಆದರೆ ತಾಯಿಯಾದ ನನ್ನ ಕರ್ತವ್ಯ ಮಗಳಿಗೆ ಮದುವೆಯನ್ನು ಮಾಡುವುದು. ಮದುವೆಯನ್ನು ಮಾಡಬಹುದು, ಆದರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಆಹಾ, ತಿಳಿಯಿತು ಸ್ವಾಮಿ. ಪಾತಾಳ ಲೋಕದಲ್ಲಿ ಕಾಲಕ್ಕೆ ಅಂಶದಲ್ಲಿ ವಿದ್ಯುನ್ಮಾಲ ಎಂಬವನಿದ್ದನಂತೆ. ಇವನೇ ಸರಿಯಾದ ವರ. ತಡ ಮಾಡುವುದಲ್ಲ, ಓಲೆಯನ್ನು ಬರೆದು ದೂತನ ಮೂಲಕ ಕಳಿಸ್ತೇನೆ ನೋಡೋಣ. ಸರ್ವಾಧಿಕಾರಿಯಾರೆಂಬುದಾಗಿ ಬಂದಿರಿ. ನಾವೇ ಸರಿ ಕಾರ್ಯ ಅನಾಥವಿದಾಲಿಸಿ ಉದ್ಘೋಷ ಮುಗಿಲು ಮುಟ್ಟುತ್ತಾ ಇದೆ. ವಿದ್ಯುನ್ಮಾಲಿಗೆ ಜಯವಾಗಲಿ. ಕಾಲಕ್ಕೇರ ಕುಲಜವಾದಂತಹ ವೀರ ವಿದ್ಯುನ್ಮಾಲಿಗವಾಗಲಿ. ಉದಯ ಮೊದಲು ಹೀಗಿದ್ದವರಲ್ಲ ನಾವು. ಎಲ್ಲಿಯೋ ಹುಟ್ಟಿ ಹೇಗೋ ಬೆಳೆದು ದಿನ ಕಳೆಯುತ್ತಾ ಇದ್ದಂತಹ ನನ್ನ ಬದುಕಿಗೆ ಸರಿಯಾದಂತಹ ಒಂದು ದಿಶೆ ದೊರೆತದ್ದು ಈ ಪಾತಾಳವನ್ನು ಸೇರಿದ ಬಳಿಕವೇ. ಅಲ್ಲಿ ಹರೆಹಂಚಾಗಿ ಹೋಗಿದ್ದಂತಹ ಕಾಲಕೇರೆಲ್ಲರನ್ನು ಒಗ್ಗೂಡಿಸಿದೆ. ಈ ಮಧುವನದಲ್ಲಿ ಬಲಿಷ್ಠವಾದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದೆ. ಹಾಗೆಂದು ಇಷ್ಟೇ ಅಲ್ಲ, ಇನ್ನೂ ಬದುಕಿನಲ್ಲಿ ಸಾಧಿಸುವುದಕ್ಕಿದೆ ಎನ್ನುವುದನ್ನು ಚಿಂತಿಸಿ ದಿಗ್ವಿಜಯವನ್ನು ಕೈಗೊಂಡೆ. ಭುಜನ ದರ್ಪವನ್ನು ಅಡಗಿಸಿದೆ. ಬಳಿಕ ಪಾತಾಳದಲ್ಲಿರುವಂತಹ ಮುರಗಾದಿಗಳ ಹೆಡೆಯನ್ನು ಮೆಟ್ಟಿಸಿದೆ. 2 ಲೋಕ ಕೈವಶವಾಯಿತು. ಸುರಲೋಕವನ್ನು ಗೆಲ್ಲಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದೇನೆ. ಆದರೆ ಏನು ಮಾಡೋಣ, ನಮಗೆ ಬೇಕಾದಂತಹ ಅಗತ್ಯವಾದ ಬಲ ಇನ್ನೂ ಕೂಡ ಕ್ರೋಢೀಕರಣ ಆಗಲಿಲ್ಲ. ಆ ನಿರೀಕ್ಷೆಯಲ್ಲಿಯೇ ಇರುವಾಗ ಬಂತಲ್ಲ ಲೇಖನವನ್ನು.
ದಿತಿದೇವಿ ಅವರು ಶೋಣಿತಾಪುರದಿಂದ ಕೊಟ್ಟು ಕಳುಹಿದಂತಹ ಒಕ್ಕಣೆ ನನ್ನ ಮಗಳಿಗೆ ಯೋಗ್ಯನಾದಂತಹ ವರ ನೀನು ಎನ್ನುವುದಾಗಿ ಭಾವಿಸಿ ಲೇಖನವನ್ನು ಬರೆದಿದ್ದೇನೆ. ಹಾಗಾಗಿ ಟಿಪ್ಪಣಿಗನಾಗಿ ಬಂದು ನನ್ನ ಮಗಳನ್ನು ವರಿಸಿ ಕುಲಕೋಟೆಯನ್ನು ಉದ್ಧರಿಸಬೇಕು ಎನ್ನುವುದಾಗಿ. ಇದಲ್ಲವೇ ಶುಭ ಕಾಲ. ರೋಗಿ ಬಯಸಿದ್ದೂ ಹಾಲು, ವೈದ್ಯ ಕೊಟ್ಟದ್ದೂ ಹಾಲುಂತಹ ಎನ್ನುವ ಹಾಗಾಯಿತು. ನಾನು ಏನನ್ನು ಬಯಸಿದ್ದೇನೋ ಅದು ಈ ಹೊತ್ತಿಗೆ ನನಗೆ ಅನುಕೂಲವಾಗಿ ಒದಗಿ ಬಂದಿದೆ. ಒಂದೆಡೆಯಿಂದ ಯೋಗ್ಯರಾದಂತಹ ಕನ್ನೆ, ಮತ್ತೆ ಅಮಿತವಾದಂತಹ ದೈತ್ಯ ಪರಿವಾರ ನನಗೆ ಸಹಾಯಕ್ಕೆ ಒದಗಿ ಬರುವುದಕ್ಕಿದೆ. ಹಾಗಾಗಿ ತಡ ಮಾಡುವುದಲ್ಲ, ಈಗಿಂದೀಗಲೇ ನಮ್ಮವರೆಲ್ಲರನ್ನು ಜೊತೆ ಸೇರಿಸಿಕೊಂಡು ಹೊಡೆಯಿದ್ದೇನೆ ಪಾತಾಳಕ್ಕೆ. ಎಲ್ಲಿಗ? ಯಾವುದು? ಎಲ್ಲಿಗೆ ಒಟ್ಟು ತಿರುಗುವುದೇ? ಇಲ್ಲಿ ಬಂದವರನ್ನು ವಿಚಾರಿಸುವುದಕ್ಕೆ ಯಾರು ಇಲ್ವೋ? ಇಷ್ಟು ಬೇಗ ಬಂದಾಯ್ತಾ? ಮತ್ತೆ ಬಾರದೆ ಇದುವೇ ಶೋಣಿತಾ. ವಿಧಿನ್ಮಾಲಿ ಹೀಗೆ ಬಾಪ್ಪ. ನೀವು ಹಸುರಕುಳ ಮಾತೆ ದಿತಿದೇವಿ ದೈತ್ಯ ಮಾತೆ ನಿಜ ವಂದಿಸಿದ್ದೇನೆ. ಶುಭವಾಗಲಿ, ಆಸೀನರಾಗಬೇಕು. ಪ್ರತ್ಯೇಕ ವ್ಯವಸ್ಥೆ ಮಾಡಿ. ನಮ್ಮವರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಆಗಬೇಕು. ಕಂಬಳಿ ಹಾಸಿದ್ದೇನೆ. ಕುಡಿಯುವುದಕ್ಕೆಲ್ಲ ಉಳಿಯುವುದಕ್ಕೆ ದಾರಿಯಲ್ಲಿ ಉಂಟಲ್ಲ ಯಾವುದು ಬೇಕಾದ ಪಾನೀಯಗಳು ಅವರಿಗೆ ಬೇಕಾದಾಗ ಕೇಳಿದ್ದು ಕೊಡಬೇಕು. ಕೊಡುವ, ಒಂದಿಗೆ ಕೊಡುವ, ಎಲ್ಲ ಕೊಡುವ. ಪುರೋಹಿತರಿಗೆ ಬರ ಹೇಳಿದ್ದೇನೆ. ಅಲ್ಲಿಲ್ವಾ? ವಿಷಯ ಅಮ್ಮ ಅವಸರ ಕರೆ ಯಾಕೆಂತ ಗೊತ್ತಾಗ್ಲಿಲ್ಲ ಯಾರಿಗಮ್ಮ? ಮಗಳಿಗೆ. ಓ ಹಾಗಾದ್ರೆ ಇವರೆಲ್ಲ ದಿಬ್ಬಣಿಗಳು. ನಿಜ ಅಮ್ಮ ಹುಡುಗನನ್ನು ಮದುಮಗನಲ್ಲಿ ಕೂರಿಸುವುದ ನೀವು? ವೈ ಬನ್ನೆಯ ಇಲ್ಲಿ ಹುಡುಗ ಏನು ಮಾತಾಡ್ತಾ ಇದ್ದೀರಿ ಓ, ಸ್ವಾಮಿ? ತಲೆಯಲ್ಲಿ ಮದುಮಗಳ ಸಭೆಯಲ್ಲಿ ಕುಳ್ಳಿರ್ತೇವ. ಮತ್ತೆ ಎಲ್ಲಿ ಅಮ್ಮ? ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡಿದ್ದೇನೆ. ಹೌದಾ? ತಿರುಗಿ ನೋಡಿ ಅಮ್ಮ. ಆಗ್ಲೇ ಮಗ ಮದುಮಗನಾಗಿ ಬಂದದ್ದಲ್ಲ, ಭೂತಗಟ್ಟಿಗೆ ಬಂದದ್ದ. ಊಟಗಾಡ್ಲಿಕ್ಕೆ ಹೊತ್ತು ಮತ್ತೆಂತದ ಇದು? ನಾನಲ್ಲ, ಮತ್ತೆ ಅಲ್ಲಿದ್ದಾನೆ. ಬೇಸರ ಮಾಡಬೇಡಿ. ನಿಮಗೆ ನಾನು ದೃಷ್ಟಿದೋಷ ಉಂಟಾ? ಇಲ್ಲ ಸರಿ ಉಂಟು. ಮತ್ತೆ ಇಲ್ಲಿ ನಾನು ಇಷ್ಟು ದೊಡ್ಡ ಶರೀರದವ ಕುಳಿತಿದ್ದೇನೆ. ದೊಡ್ಡ ಶರೀರದವರೆಲ್ಲ ಮದುಮಗಳಾಗ್ತಾರೆ. ವಾಸಿಂಗ ಕಟ್ಟಿದ್ದು ಕಾಣಿಸು. ಈಗ ನೋಡಿದೆ, ಗೊತ್ತಾಯ್ತು. ಗೊತ್ತಾಯ್ತಲ್ಲ? ಓ. ಹಾಗೆ ಮದುಮಗನು ಹಾ. ನಮ್ಮ ಊರಲ್ಲೆಲ್ಲ ಕೇಳುವ ಏನು ಇಲ್ಲಿ ಕ್ಷೇಮ ಸಮಾಚಾರ ಮಾತಾಡೋದಕ್ಕೆ ಇಲ್ಲ ನೋಡ್ಬೇಕು. ಮಹಾಭಾರತ ಆ ಹುಡುಗಿಯ ನೋಡ್ಬೇಕು, ಕರೆಸ್ಬೇಕಲ್ಲ, ಕರೆಸ್ಬೇಕಾದ್ರೆ ಸಿಂಗಾರ ಆಗ್ಬೇಕು. ನಿಜ. ಹುಡುಗಿಯರು ಅವರು ಯಾರು ಮಾಡೋದು ಬೇಡಮ್ಮ. ಯಾಕೆ ಸ್ವಾಮಿ? ಯಾಕಂದ್ರೆ ದಿಬ್ಬಣದಲ್ಲಿ ಬಂದವರು ಒಳಗೆ ನನ್ನ ಹೆಂಡತಿ ಅದು ಯಾಕೆ ಆಸೆ ಕೆಟ್ಟವ. ಬೇಡ ಬೇಡ, ಅವಳನ್ನು ಈ ಕಡೆಗೆ ಕರೆಯಬೇಡಿ, ಯಾಕಂದ್ರೆ ನಷ್ಟಿ ಆಗ್ತದೆ. ಆ ಮದುಮಗಳನ್ನು ಕಳಿಸಿದ ಈ ಕಡೆಗೆ ಬನ್ನಿ. ಹುಡುಗಿ ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಇಷ್ಟು ದೊಡ್ಡ ಸಭೆಯಲ್ಲಿ ಎಲ್ಲಿಂದ ಬರುವುದು? ಎಂತದ ಹುಡುಗಿಯನ್ನು ಯಾವ ಹುಡುಗಿ? ನೀವಲ್ವ ಹೇಳಿದ್ದು? ಮದುಮಗಳು ಸಭೆಯಲ್ಲಿ ಕುಳಿತುಕೊಳ್ತಾಳೆ ಎಂದು ನಿಮಗ ಯಾರಯ್ಯ ಹೇಳಿದ್ದು? ನೀವಲ್ವ ಹುಡುಗಿ ಸಭೆಗೆ ಬಂದಿದ್ದಾಳೆ? ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ. ತಿರುಗಿ ನೋಡಿ. ಮೊತ್ತ ಎಲ್ಲಿಗೆ? ಹೇಗೆ ಆದಿತ್ತಲ್ವ? ಓ ಅಲ್ಲಿ ಕೂತ್ಕೊಳ್ಳಿ, ಆಮೇಲೆ ಕರಿತೇನೆ. ಮಹಾರಾಣಿ ಹುಡುಗನ ಒಪ್ಪಿಗೆ ಸಿಕ್ಕಿದೆ, ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರಾ? ಇಲ್ಲ ಸ್ವಾಮಿ. ಕೇಳಬೇಕಮ್ಮ. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೋಯ್ತು ಅಂತಾದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದಂಥ ಮಾತನ್ನು ಕೇಳಿರುವ ಬಳಿಕ ಆಳುವ ಸುತೆ ಶಾಪಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ. ನೀವು ಸಾಯ್ತೀರಾ? ಯಾಕೆ ಮೊನ್ನೆ ಒಂದು ಹೆಣ್ಣು ತೆಗೆದು ಬರ್ತೀವಿ, ಇನ್ನೊಂದು ಹೆಣ್ಣು ತೆಗಿಲಿಕ್ಕೆ ಬರ್ತೀಯ? ಭಾಷೆ ಕೆಟ್ಟವ ಸಹಿತ ನಮಗೂ ಪಾಲುಂಟು. ಹೇಗೆ ಅಮ್ಮನಿಗೆ ಆದ್ರಿ ನನಗಾದಿ. ನಾನು ಅಮ್ಮನನ್ನು ಬದಲಾಗುವುದಕ್ಕೆ ಬಂದದ್ದಲ್ಲ, ಮಗಳನ್ನು. ಶಿವನೇ ಶಬ್ದಿದ್ದು ಅಮ್ಮನ ಮನಸ್ಸಿಗೆ ಒಪ್ಪಿಗೆ ಉಂಟಾದ್ರೆ ನನ್ನ ಆಕ್ಷೇಪ ಇಲ್ಲವೆಂದು ಭಾವ. ಆಗ ಯಾವ ಊರವರ ಇನ್ನು ತಡ ಮಾಡಬಾರ್ದಮ್ಮ. ಅವಸರದಲ್ಲಿದ್ದೇನೆ. ಸಭೆ ತುಂಬಾ ಉಂಟು. ಇಲ್ಲಿ ಏಸಿಗೆ ಮಾಡಬೇಡಿ. ಓ ಅಲ್ಲಿ ವ್ಯವಸ್ಥೆ ಉಂಟು. ಅದ ಮತ್ತೆ ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಅಂತ ಅಂದರೆ ಬೈದರತ್ತ
ದಾರೆ ಕಡೆಗೆ ಉರ್ತುರ್ಲೆ ನನ್ನ ಉರ್ತುರ್ತು ತುರ್ಕೆಲ್ಲ ಕೊಂದು ಬೋಡ್ತಿ ಎಲ್ಲೇ ಕಾಂಡೆ ಸಾಧ್ಯ ಬೋಡಗ ಹೋಯ್ ಬಟ್ರೆ ಎಂಕೆಲ್ಲ ಪಾಸ್ ಕೊರ್ಲಿ ಬಂದ ಮರ್ದಾಲ ತಿಕ್ಕಂದು ದನಿಕುಲ್ಲ ಕೆಂತು ಬೋಡು ನಂಕಲ ಅಂಕಲೆ ಬೋಡ್ತಾ ಬಿಡತ್ತೆ ಗರ್ಗಾಲ್ತಾರೆ ವಾ ನಮ್ಮ ಗರ್ಗಾಲ ತಂದು ಮಗನಿ ಜಾಗಿರುತ್ತೆ ನಾನು ಸುತ್ತಲ ಇಲ್ಲಿ ಕೆಲವು ಕೊಟ್ಟು ಬೈತ ಬಂದೆ ಇಲ್ಲಿ ಹೂವನ ಅಂತರ್ಬಿಸಿ ನೀವೇ ದೊಡ್ಡ ಪಿಶಾಚಿ. ಅಂತರ್ಪಟ ಸರಿಯಾಗಿ ಹುಡುಗಿಯಾಗ ಹೇಳಿಕೊಡಿ ಈ ಕಡೆಗೆ ಬನ್ನಿ ಹೋಯ್ ಇಲ್ಲಿ ಬನ್ನಿಯ್ಯ ನೀವೊಂದು ಇರುಕು ಎಲ್ಲರೂ ಓಡಿ ಹೋಗ್ತಾರೆ ತಿಳ್ಕೊಳ್ಳಿ ಯಾಕೆ ಗೊತ್ತಾಯ್ತು ಕೊರಳಿಗೆ ಹಾಕ್ಲಿಕ್ಕೆ ಅವರದೇನು ತಲೆ ಕಡಿಲಿಕ್ಕುಂಟ? ನನ್ನನ್ನು ಯಾಕೆ ನಿನ್ನ ಅಪ್ಪ ವೆಂಕಪ್ಪನನ್ನು ತಲೆ ಕಡಿಲಿ ನಿಮಗೊಂದು ಸನ್ಮಾನ ಮಾಡುವ ಸನ್ಮಾನಕ್ಕೆ ಹೊತ್ತಾಯ್ತು ಮತ್ತೆ ಯಾರಿಗಂತ ಹೇಳಬೇಡ. ಹುಡುಗಿಯ ಕೊರಳಿಗೆ ಹಾಕುವುದಕ್ಕೆ ನಾನು ಹೇಳ್ತೇನೆ, ಆಮೇಲೆ ಹಾಕಿದ್ರೆ ನಿಲ್ಲಿ ಅವಸರ ಮಾಡಬೇಡಿ. ಹಾ ಶುರುವಾಡ ಭಕ್ತಾಭಿಮಾನಿಗಳಂತೆ ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೋಗಲಿದೆ. ಹಣ್ಣು ಕಾಯಿ ಎಂತದ್ದು ಪುರೋಹಿತ್ರೆ? ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಅಲ್ಲ, ಮತ್ತೆ ಎಲ್ಲಿಗೆ? ನಿನ್ನ ಅಪ್ಪ ಗಿರಿಯಪ್ಪನ ಮನೆಗೆ. ಎಲ್ಲರೂ ಗಿರಿಯಪ್ಪನ ಮನೆಗೆ ಬನ್ನಿ. ಎಂತದ್ದು ಬಲಿ ಬರ್ತಿದ್ದೀರಿ? ಹೌದೆಂತದ್ದು? ಎಂತದದು? ಕಲಶ, ದಾರ ಕಲಶ. ಹೌದು ಸ್ವಾಮಿ. ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ಮುಟ್ಟಿಸಬೇಕು ಹೊರಡುವಾಗ ಪಕ್ಕ ನೆನಪಾಯ್ತಮ್ಮ, ಎಷ್ಟು ದೊಡ್ಡ ಸಭೆ, ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆಂತ ಮುಟ್ಟಿಸದಿದ್ರೆ ಅವರಿಗೆ ಬೇಸರ ಆಗ್ತದೆ. ನಾವು ಅಷ್ಟು ದೂರದಿಂದ ಬಂದು ನಮಗೊಂದು ಗೌರವ ಮರ್ಯಾದೆ ಕೊಡ್ಲಿಲ್ಲ, ಒಟ್ಟು ಸಮಸ್ಯೆ ಆಯ್ತು. ಸಮಸ್ಯೆಗೆ ಪರಿಹಾರ ಸುಲಭ ಉಂಟಮ್ಮ. ಈಗ ಇಲ್ಲಿದ್ದವರು ನೀವು ಇದನ್ನು ಮುಟ್ಟಿ, ನೀವು ಸಿಕ್ಕಿದ್ರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಟಲಿ, ಮತ್ತೆ ಅವರಷ್ಟಕ್ಕೆ ಮುಟ್ಟುತ್ತಾ ಇರಲಿ, ನಮ್ಮ ಕೆಲಸ ಆಗುತ್ತಾ ಇರಲಿ. ಹಾಗೆ ಹಾಗೆ ಪುರೋಹಿತ್ರೆ ಏನಾಯ್ತು? ಎಂತದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗ? ಅಲ್ಲ, ಎಲ್ಲರೂ ಕೈ ಹಾಕಿದ್ರಲ್ಲ, ಹಾಗೆ ನಾನು ಕೈ ಹಾಕುದಕ್ಕೆ ಬಂದದ್ದು. ಯಾಕೆ? ಯಾಕಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ ಮೇಲೆ ಮತ್ತೆ ಅಧಿಕ ಪ್ರಸಂಗ ಭಾಷೆ ಕೆಟ್ಟರು ಮಂಗ. ಆಹಾ, ನಿನ್ನ ಮುಸುಗ ಏನು ಪುರೋಹಿತ್ರೆ, ಚಂದ ಇಲ್ವಾ? ಬಹಳ ಚಂದ ಇದ್ದಿ ಮಂಗನ ಹಾಗೆ. ನಿಮ್ಮ ಹಾಗೆವಾ? ಹಾಗೆ ಅದೊಂದು ಬೇಡ, ನೋಡ್ಲಿಕ್ಕೆ ಆಗುದಿಲ್ಲ. ತಪ್ಪು ನಿನ್ನದಲ್ಲ, ಮತ್ತೆ? ನಿನ್ನಲ್ಲಿ ಈಗ ಕರೆದುಕೊಂಡು ಬಂದಿದ್ದಾನಲ್ಲ ಅವನಿಗೆ ಮೊದಲು ಕೊಡಬೇಕು. ನಾನು ಹೇಳಿದೆ ಪುರೋಹಿತ್ರೆ, ನಾನು ಬರುವುದಿಲ್ಲ ಅಂತ. ಮತ್ತೇನಾಯ್ತು? ಆದ್ರೆ ಅವ ಇದ್ದಾನಲ್ಲ, ಯಾರೋ ನನ್ನ ಮಗ ಉಜಿರನಾರಾಯಣ ಇದ್ದಾನಲ್ಲ, ಅವನ ಕಾಲಿಟ್ಟು ಮೊದಲು ಬಡಿಬೇಕು. ನಿನ್ನ ಕುಟುಂಬದವನು ನಾನಿದ್ದೇನೆ ಬೈಲಿ. ಏನು ಅಣ್ಣನ ಮಗ ಉಜಿರನಾರಾಯಣ ಮುಗಿನ ಹೊಟ್ಟೆಯಿಂದ ಬಿದ್ದಿದ್ದಾನ? ಅಣ್ಣನ ಮಗ ಏನು ಉಜಿರನಾರಾಯಣ ಪ್ರೇತವ? ಪ್ರೇತ ನೀನು. ಯಾಕೆ ಸ್ವಾಮಿ ಮಕ್ಕಳಿಗೆ ಬೈತಾ ಇದ್ದೀರಿ? ಮಕ್ಕಳು ಮಾಡುವ ಹಾಗೆ ಮಾಡಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲಮ್ಮ. ಸುಮ್ಮನೆ ಅಮ್ಮ ಸುಮ್ಮನೆ ಕೂತ್ಕೊಳ್ಳಿ. ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುವುದು ಯಾಕಮ್ಮ? ಕಾರ್ಯಕ್ರಮದ ಖರ್ಚೆಲ್ಲ ಅವರದ್ದೇ. ಅಂದಲ್ಲ, ಒಟ್ಟು ಹಾಳು ಮಾಡಬಾರ್ದು ಧರ್ಮಕ್ಕೆ. ಸ್ವಾಮಿ ನಮ್ಮ ಹತ್ರ ನಿಮ್ಮ ಹತ್ರ ಉಂಟು ಅಂತ ಬೇಕಾದಷ್ಟು ಉಂಟು, ಸುಮ್ಮನೆ ಹಾಳು ಮಾಡಬಾರ್ದಮ್ಮ. ಆಲೋಚನೆ ಮಾಡಿ. ಇಂದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ಅಮ್ಮ, ಅವ್ರು ಏನನ್ನು ಬೇಕಾದ್ರೂ ಹಾಳು ಮಾಡ್ತಾರೆ, ಆದ್ರೆ ಎಣ್ಣೆನೊಂದು ಹಾಳು ಮಾಡುವುದಿಲ್ಲ. ಎಣ್ಣೆ ಬಗ್ಗೆ ಒಳ್ಳೆ ಅನುಭವದ ಮಾತು. ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ಎಣ್ಣೆ ಅಮ್ಮ, ಎಣ್ಣೆ ಎಂತದು? ನಿಮ್ಮ ಶಿಷ್ಯನ? ನನ್ನಲ್ಲಮ್ಮ, ನನ್ಗೆ ಹಾಕಿದ್ದ ಸುಮ್ಮನೆ ಅಪವಾದ. ಯಾರ್ಯಾರೋ ಕಲಿಸಿದ್ದಾರೆ ಅಪವಾದ ನನಗೆ. ಒಂದು ಎಣ್ಣೆ ಉಂಟು. ನಾನು ಹೇಳಿದ ಹಾಗೆ ಇರ್ಬೇಕು. ಏನು ನನಸಿ ನಿಮಗೂ ಕಾಣ್ತದ? ಏನು ಹುಡುಕುದೇ? ಹಸಿ ಉಂಟು. ಎಲ್ಲಿ ಹಸಿ? ನಿಮಗೆ ಸ್ವರ ಬರುದು. ನೀವು ಹೇಳಿದ್ದನ್ನೇ ನಾನು ಹೇಳಿದ್ದು. ಹೌದು, ನಿಮಗೆ ಸ್ವರ ಬರುದಿಲ್ವಾ? ಊಟ ಮಾಡಲಿಲ್ವಾ? ನೀವು ಆಡುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆ ಅಲ್ಲಿವರೆಗೆ ಕೇಳಬೇಕಾ ಬೇಡವಾ? ಈಗ ಅಲ್ಲಿವರೆಗೆ ಕೇಳಬೇಕು. ಏನೇನ ಪರಿಣಾಮ ಏನಾಗ್ತದೆ? ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಒಳ್ಳೆದಾಗಿದೆ, ಮದುಮಗನಿಗೆ ಬಾಯಿ ಬರುವುದು. ಹಾಗಾಗಿ ಗಟ್ಟಿ ಹೇಳಬೇಕು. ಆಯ್ತು.
ಎನ್ನರಸಿ ಅಯ್ಯೋ ದೇವ ಬ್ರೈತ್ ಸತ್ತು ಹತ್ರ ಯಾರಾದ್ರೂ ಬರ್ಲಿ. ವ್ಯವಸ್ಥೆಗೆ ರೆಡಿ. ಅವನ ಅಜ್ಜಿಯನ್ನು ಮೊನ್ನೆ ಕಲಿಸಿ ಬಂದದಲ್ಲ. ಈಗ ನನ್ನನ್ನು ಕೊಡುವುದಕ್ಕೆ ನೋಡ್ತಾ ಇದ್ದಾನೆ. ಏಯ್, ನಾನು ಸತ್ತರೆ ಅನುವುದಕ್ಕೆ ಮನೆಯಲ್ಲಿ ಜನ ಉಂಟು, ನಿನಗೆ ಆ ತಲೆಬಿಸಿ ಬೇಡ. ಏನೇ ಕೊಡ್ತೀರಾ? ಅದಾ ಸಾಕು. ನಿಮಗೆ ಹಾಗಾಗುತ್ತದೆ ನೋಡಿ, ನಾನು ಮೊದಲೇ ಹೃದಯ ರೋಗಿ, ನಿಮ್ಮ ಈ ಆಡುಬಟ್ಟಿಗೆ ನನ್ನ ಎದೆ ಹೊರತು ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳ ಆ ಶಾಪ ನಿಮ್ಮ ತಲೆಯಲ್ಲಿ ಉರಿದೆ. ಅದೊಂದು ಬೇಡ ನನಗೆ. ಅದಾ ಸಾಕು. ಎನ್ನರಸಿ ಎನ್ನರಸಿ ಹೊನ್ನರಸಿ ಹೊನ್ನರಸಿ ಪ್ರಾಣರಸಿ ಪ್ರಾಣದರಸಿ ಪಟ್ಟದರಸಿ ಪಟ್ಟದರಸಿ. ನಿಮ್ಮ ನೀವು ನಿಮ್ಮ ಹೆಂಡತಿಯನ್ನು ಹಾಗೆ ಕರೆಯುವುದು. ನಾನು ಕರೆಯುವಾಗಲೇ ಕರಿತೇನೆ. ನಿಮಗೆ ಮದುವೆ ಆಗಿ ಅಭ್ಯಾಸ ಇಲ್ಲ, ಅದೆಲ್ಲ ಮೊದಲೇ ಅಭ್ಯಾಸ ಆಗಿದೆ. ಅದೆಲ್ಲ ಹೇಳಿಕೊಡ್ಬೇಕು. ಅದೇ ಹೇಳಿಕೊಡ್ಬೇಕಾದ್ರು ಮಾತ್ರ ಬೇರೆಲ್ಲ ಹೇಳಿಕೊಡ್ಬೇಕು. ನಾನು ಬರೇ ಒಳ್ಳೆಯ ಬರುತ್ತೇನೆ. ನಿನ್ನ ನಿನ್ನ ಕಂಬಳದಂತಹ ಮುಖಕ್ಕೆ ಅಲ್ಲ, ಕುಂಬಳದಂತಹ ಮುಖಕ್ಕೆ, ಕಂಬಳದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಎಣ್ಣೆ ಹಚ್ಚುತ್ತೇನೆ. ಅರಿಶಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚನ್ನ 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 ಹಿಡ್ಕಮ್ಮ. ನಾನು ಹೇಳಿದ ಹಾಗೆ ಎನ್ನರಸ ಎನ್ನರಸ ರಸ ಹೊನ್ನರಸ ಪ್ರಾಣದರಸ ಪ್ರಾಣದ ರಸ ರಸ ಪಟ್ಟದ ರಸ ನಿನ್ನ ಅದು ನಿಮ್ಮ ಅಲ್ವಾ? ನೋಡಿ, ಹೌದಾ, ನಮಗೆ ಕಲಿಸ್ತಾ ಇದ್ದಾರೆ. ನಿಮ್ಮ ಮುಚ್ಚಿರಂತಹ ಮುಖಕ್ಕೆ ಅಲ್ಲಿಗೆ ಇಲ್ಲೆಲ್ಲ ಅಲ್ಲಿ ಮುಚ್ಚಿರಂತಹ ಅದು ನಿಮ್ಮದು ಮುಖ. ನಮ್ಮದಲ್ಲ, ನಿಮ್ಮದು. ಮುತ್ತಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಹಣ್ಣು ಹಚ್ಚಿದರೆ ಮೇನಕ್ಕಾಗಿ ನೊಣ ಕೂತು ಪ್ರತೀತಿಯಾಗುತ್ತದೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಅಮ್ಮ, ಕಾರ್ಯಕ್ರಮ ಬಹಳ ಒಳ್ಳೆಯದಾಗಿದೆ. ಎಂತದಮ್ಮ? ಹೌದು, ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೇಳಿ, ಎದ್ದು ಸಾಲಾಗಿ ಬಂದು ಬೇಗ ಕೊಟ್ಟು ಹೋಗಿ, ಮತ್ತೆ ಊಟಕ್ಕೆ ಹೊತ್ತಾಗ್ತದೆ. ಉಡುಗೊರೆ ಆಮಂತ್ರಣದಲ್ಲಿ ಬರೆದು ಹಾಕಿ ಏನು ಅಂತ? ಆಶೀರ್ವಾದ ಉಡುಗೊರೆ ಎಂಬುದಾಗಿ. ಎಷ್ಟು ಒಳ್ಳೆ ವಿಷಯ. ತಂದೆ ಏನು ಖರ್ಚು ಮಾಡ್ಲಿಕ್ಕಿಲ್ಲ, ಎಲ್ಲ ಹಾಗೆ ಕೊಂಡು ಹಾಗಂತ ನೀವು ಸುಮ್ಮನೆ ಇರಬಾರ್ದು, ನಿಮ್ಮ ಕೈ ಬೀಳಲೇಬೇಕು ಸ್ವಾಮಿ. ಅಮ್ಮ, ಆಲೋಚನೆ ಮಾಡಿ. ನಾನಿರುವವ ನಿಮಗೆ ಒಬ್ಬ ರಕ್ಕಸ ಪುರೋಹಿತ. ನಾನು ನನ್ನ ಕೈ ಬಿದ್ದರೆ ಮತ್ತೆ ನಿಮ್ಮವರಿಗೆ ಮದುವೆ ಇಲ್ಲ. ಹಾಗೆಲ್ಲ ಮತ್ತೆ ಕೈ ವಧುವರನ್ನು ಆಶೀರ್ವದಿಸಬೇಕು. ಹಾಗೆ ಮತ್ತೇನು ಮಾಡುದು? ಉಡುಗೊರೆ ಸಂಪ್ರದಾಯ ಒಂದು ನೀವೇ ಮಾಡಬೇಕು. ಆಗಲಿ, ಬಂದಾಗಿದೆ ಎಲ್ಲ. ಬೇಗ ಬಂದಾಯ್ತು. ಆಗಲ್ಲ, ಅವ್ರ ಜೊತೆಯಲ್ಲೇ ಬಂದಿದ್ದೇನಲ್ಲ. ಸೋಮಜಾಡೇನ ಯಾರು ಕುಟುಂಬದವನ? ಸೋಮಜಾಡವನ್ನು ಕೊಟ್ಟಂತ ಪಟ್ಟೆ ಇದು ಹೇಳಿದ್ದಾನೆ. ಭಟ್ರೆ, ನಿಮ್ಮ ಜೀವನ ಪರ್ಯಂತ ನನ್ನ ಹೆಸರು ಹೇಳ್ತಾ ಇರಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಮರೆಯಬಾರದು. ಇದ್ದವರ ಹೆಸರು ಅದಕ್ಕೆ ಅವನ ಹೆಸರು ಹೇಳ್ತಾ ಇರಬೇಕು. ಸೋಮಜಾಡೇನ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟರೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ ಮಧುಮಗನ ಕೊರಳಿನಿಂದ ಮಧುಮಗಳ ಹೆಗಲಿಗೆ ಮತ್ತೆ ಬಂದಲ್ಲಿಗೆ. ಮತ್ತೆ ಕೊಡುವುದಂತದ್ದು ಓಡಲೆಲ್ಲ ಪಟ್ಟೆ ಕೊಟ್ಟರೆ ಅವನೆಲ್ಲ ನಮಗೆ ವರ್ಷಕ್ಕೆ ಪಟ್ಟೆ ಬೇಕು. ಶಾಸ್ತ್ರಕ್ಕೊಂದು ಕೊಟ್ಟು ಬಿಡಿಸುವುದಷ್ಟೇ. ಯಾಕಂದ್ರೆ ನಿಮಗೆ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾರೆ. ಹೌದಪ್ಪ. ನಾವು ಆಶೀರ್ವಾದ ಮಾಡ್ಬೋದು. ಅಮ್ಮ, ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಒಂದು ಹುಡುಗಿ ಇಳಿಸಿಕೊಳ್ಳಿ. ಅಮ್ಮ, ನನಗೆ ಅವಸರದಲ್ಲಿ ಬೆತ್ತದ ಕಡೆ ಇನ್ನು ಕೂಡ ಕಾರ್ಯಕ್ರಮ ಉಂಟಾ? ನೀವು ಜೋರು ಮಾಡುವುದು. ಮತ್ತೆ ನಾವು ಗಂಡ ಹೆಂಡತಿ ಮಾತಾಡುದಲ್ವ? ಹಿಂದೆ ಜೊತೆ ಮಾತಾಡಲಿಕ್ಕೆ ಮದುವೆ ಚಪ್ಪರ ಮತ್ತೆ ಸಮಯ ಹೌದು, ಮಾತಾಡು. ಎಂತ ಮಾತಾಡು? ನೀವೆಂತ ಬಸವನಿಗೆ ಬಾಲ ಅಂತ ನಾನು ಬೇಡುವ. ಅಲ್ಲಿ ಕೂತ್ಕೊಳ್ಳಿಯ ಎಂತ ಒಂದು ಹುಡುಗಿ ಹುಚ್ಚ ಮಾರ್ರೆ. ಎಂತ ಸ್ವಾಮಿ? ನೋಡಿ, ಇವರೆಲ್ಲ ನಿನ್ನ ಜೊತೆ ಇದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವರಿಗೆ ಒಂದು ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿ ನಾನು ಹೇಳಿದ ಹಾಗೆ, ಆಯ್ತಾ? ಅಣ್ಣಂದಿರೇ, ಅಕ್ಕಂದಿರೇ, ತಮ್ಮ ತಂಗಿಯಂದಿರೇ, ತಮ್ಮ ತಂಗಿಯಂದಿರೇ, ಹಿರಿಯರೇ, ಗುರು ಹಿರಿಯರೇ, ನಾನು ಇಷ್ಟವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನನ್ನ ಬಾಲೆ ಮೀಸದ ಕೊಂಬುದು ಕೈದೆಪ್ಪಮ್ಮ. ಆಟ ಆಡ್ತಾ ಇದ್ರೆ ಅದೇ 2 ಗೈಟ್ಲ ಕೊಂಬು ತಿರ್ಗೊಂಡು ಆಟ ಆಡಿ ನಿನ್ನ ಒಟ್ಟಿಗೆ ಎತ್ತಣ್ಣ ಪುಂಜೇನಕ್ಕೊಟ್ಟಿಗೆ ವಾ ನರಮ್ಮನಿ ಮಾರೆ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಹಾಗೆ. ಅಲ್ಲಿ ನೋಡಿ ಅಂತ. ಈಗ ಸುದ್ದಿ ನಿನ್ನ ಅಪ್ಪ ಸತ್ತ ಜೀವ ಇದ್ದಾರೆ ಮತ್ತೆ ಭಾವನೆ. ಅಮ್ಮ, ಇಲ್ಲಿ ಬನ್ನಿ. ಏನು ಸ್ವಾಮಿ? ಅವಳ ಅಭಿಪ್ರಾಯ ಹಾಗಿರ್ಲಿ ಅಮ್ಮ, ನೀವು ಯಾಕಮ್ಮ ಮಾಡುವುದು? ಸ್ವಾಮಿ, ಓ, ನನ್ನ ಮಗಳನ್ನು ನಾನು ಎಷ್ಟು ಮುದ್ದಿಂದ ಸಾಕಿದ್ದೇನೆ. ಹೌದಪ್ಪ. ಪಾಪ, ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಸ್ವಾಮಿ. ಹೆದರಬೇಡಿ ಅಮ್ಮ, ಈಗ ಹೇಗೂ ಕರ್ಕೊಂಡು ಹೋಗ್ತಾನಲ್ಲ, ಕಚ್ಚುವುದಕ್ಕೆ ಅವನೇ ಕಲಿಸಿ ಅವನು. ಸ್ವಾಮಿ, ಓ. ಎನ್ನವ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ? ವಿಷಯ ಹೌದು. ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ? ಓ, ನಾನು ಹೋಗಿ ನೋಡಿ ಬಾರ. ಬೆನ್ನು ಗಟ್ಟಿ ಉಂಟ ನೋಡು. ಮತ್ತೆಂತ ಮಾಡುದು? ಎಲ್ಲವರು ಕರೆದುಕೊಂಡು ಹೋಗಿ ಏನು ಮಾಡ್ತಾರೋ ಅಷ್ಟನ್ನೇ ಅದೇ ಮಾಡ್ತಾರೆ. ಎಂತ? ಮನೆಯ ಕೆಲಸ ಹೇಳಿಕೊಡುವುದಕ್ಕೆ ಅಲ್ಲಿ ಅರಮನೆಯಲ್ಲಿ ಜನ ಉಂಟು. ಅದಕ್ಕೆ ನೀವಾಳು. ಓ, ನೀರು ದಾಯ ಬುಲ್ಪುಡು ಅಜ್ಜಮ್ಮ ಪಕ್ಕಡೆ ಬುಲ್ಪೊಡ್ಚಿ ದಾಯಂದು ಬಂಡ ಪೆತಿ ಕರ್ಲು ಕಣ್ಣೀರು ಬರ್ಪುಡು ನಮ್ಮ ದಾಯ ಬುಲ್ಪುಡು ನಂಗೆ ಮರಲ 4 ಸರ್ತಿ ಅಂಚಿಂಚು ಬೋಂಡ ಪೂರ ಸಮಾಪುಡು ಕೈ ತೈಡೇ ತೋರು ಬರ್ರೆ ಬರ್ತಾರೆ. ಬನ್ನಿ ಬೇಕಾ
ಒಂದು ಆಶೀರ್ವಾದ ಕೇಳುವ ಕ್ರಮ. ಕೇಳುವ ಸ್ವಾಮಿ. ಕೈ ಮುಗಿರಿ, ನಾನು ಹೇಳಿದ ಹಾಗೆ. ಆಯ್ತು. ಅಣ್ಣಂದಿರೇ ಒಂದು ದೊಣ್ಣೆ ತೆಕ್ಕೊಳ್ಳಿ. ಅದ್ಯಾಕೆ? ಅವರ ತಲೆಗೆ ಬಡಿಲಿಕ್ಕೆ. ಮತ್ತೆ ಆಶೀರ್ವಾದ ಕೇಳಿದ ನಾನು ಹೇಳ್ತೇನೆ ಮತ್ತೆ ಹೇಗೆ ಅಂತ ಬೇಕಾ? ಒಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳಿದ್ದಾರೆ. ಅಣ್ಣಂದಿರೇ, ಅಕ್ಕಂದಿರೇ, ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಹಿರಿಯವರಾದ ನೀವು ಆಶೀರ್ವಾದ. ಎಲ್ಲರೂ ಆಶೀರ್ವಾದ. ಉತ್ತರೋತ್ತರ ದೀರ್ಘಾಯುಷ್ಯ ಮತ್ತು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ಅದ್ಯಾಕೆ 100 ಹೆಣ್ಣು? ಸಂತಾನ ಅಭಿವೃದ್ಧಿಯಾಗುವುದು ಹೆಣ್ಣು ಮಕ್ಕಳಿಂದ ಭಗವಂತ ನಿಮಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಖರ್ಚು ಮಾಡಲಿಕ್ಕೆ ಒಂದು ದಾರಿ ಆಯ್ತು, ಹೋಗಿ ಹಾಲು ಕುಡಿ. ನನ್ನೊಂದು ಆಶೀರ್ವಾದ, ನನಗೊಂದು ಆಶೀರ್ವಾದ. ಏನು ಅಂತ? ಬೇಗ ಮದುವೆ ಆಗ್ಲಿ ಅಂತ. ನಿನ್ನ ಜೀವನದಲ್ಲಿ ಅದೊಂದು ಆಗದೇ ಹೋಗಲಿ. ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಕಣ್ವ ಮಹರ್ಷಿಗಳ ತಪೋಭೂಮಿ, ಅಷ್ಟಮಠಗಳಲ್ಲೊಂದಾದಂತಹ ಕಾಣಿಯೂರು ಮಠವಿರುವಂತಹ ಪುಣ್ಯ ನೆಲ, ದೈವ ದೇವರುಗಳ ಪಾವನ ಊರು ಕಾಣಿಯೂರಿನಲ್ಲಿ ಯಕ್ಷ ಮಿತ್ರರು ಕಾಣಿಯೂರು ಅರ್ಪಿಸುವಂತಹ ಕಾಣಿಯೂರ ಯಕ್ಷೋತ್ಸವ 2022 ಜಗಜನನಿ ಅವತಾರಧಾರಿಣಿ ಶುಂಭ ನಿಶುಂಭ ಚಂಡಮುಂಡ ರಕ್ತಾಭಿಜಾಸುರ ಸಂಹಾರಿಣಿ ತಾಯಿ ಮಹಿಷಮರ್ಧಿನಿಯ ಪುಣ್ಯಕತೆ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟವನ್ನ ವೀಕ್ಷಿಸ್ತಾ ಇರತಕ್ಕಂಥ ಸಹೃದಯಿ ಸರ್ವ ಕಲಾಭಿಮಾನಿಗಳನ್ನ, ಯಕ್ಷಾಭಿಮಾನಿಗಳನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದೀಗ ವೇದಿಕೆಯಲ್ಲಿ ಗೌರವಾದರದ ಸನ್ಮಾನ ಕಾರ್ಯಕ್ರಮ ಬಂಧುಗಳೇ. ಸ್ವಚ್ಛಂದ ಮನಸ್ಸು ಸಾಗರದ ಆಳದಲ್ಲಿಯೂ ಕಂಗೊಳಿಸುತ್ತದೆ ಎಂಬ ಲೋಕನುಡಿಯಂತೆ ಇಚ್ಛಾಶಕ್ತಿಯ ಮೇರು ರೂಪ, ಅನನ್ಯ ಪರಿಶ್ರಮದ ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಬ್ಬ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಅದೇ ರೀತಿ ಜೀವಗಂಗೆಯ ಧರೆಗಿಳಿಸಿದಂತಹ ಆಧುನಿಕ ಭಗೀರಥ ಪದ್ಮಶ್ರೀ ಶ್ರೀ ಅಮೈ ಮಹಾಲಿಂಗ ನಾಯಕ, ಜೊತೆಯಲ್ಲಿ ಸಹಕಾರಿ ರಂಗದ ಭೀಷ್ಮ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೆ ಸೀತಾರಾಮ ರೈ ಸವಣೂರು ಇವರಿಗೆ ಗೌರವಾದರದ ಸನ್ಮಾನ ಕಾರ್ಯಕ್ರಮದೊಂದಿಗೆ ನಮ್ಮೂರ ಹೆಮ್ಮೆಯ ಯುವ ಕಲಾವಿದ ಶ್ರೀ ದಿವಾಕರ ಕಾಣಿಯೂರವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಗೌರವದ ಅದ್ಧೂರಿಯ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ಮೋಹನಗೌಡ ಇಡ್ಯಡ್ಕ, ಖ್ಯಾತ ನ್ಯಾಯವಾದಿಗಳು, ಗೌರವಾಧ್ಯಕ್ಷರು ಒಕ್ಕಲಿಗಗೌಡ ಸಂಘ ಪುತ್ತೂರು, ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರತಕ್ಕಂಥ ಶ್ರೀ ಜಯಸೂರ್ ರೈ ಮಾದೋಡಿ, ಹಿರಿಯ ಯಕ್ಷಗಾನ ಕಲಾವಿದರಾಗಿರತಕ್ಕಂಥ ಶ್ರೀ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ ಹಾಗೂ ತೆಂಕುತಿಟ್ಟು ಯಕ್ಷರಂಗದ ಕ್ರಾಂತಿಯ ಸರದಾರ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಇವರು ಪಾಲ್ಗೊಳ್ಳುತ್ತಾ ಇದ್ದಾರೆ. ಎಲ್ಲ ಗಣ್ಯರನ್ನ ದಯಮಾಡಿ ಎಲ್ಲರೂ ಎದ್ದು ನಿಂತು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪದ್ಮಶ್ರೀ ಪುರಸ್ಕೃತ ಗಣ್ಯಮಾನ್ಯರು ನಮ್ಮೊಂದಿಗಿದ್ದಾರೆ. ಶ್ರೀ ಅಮೈ ಮಹಲಿಂಗ ನಾಯಕ ಇವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ಅಕ್ಷರ ಸಂತ ಹರೇಕಳ ಹಾಜಬ್ಬ ಸರ್ ಅವರು ನಮ್ಮೊಂದಿಗಿದ್ದಾರೆ. ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಹಕಾರಿ ರಂಗದ ಭೀಷ್ಮ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೆ ಸೀತಾರಾಮ ರೈ ಕೂಡ ನಮ್ಮೊಂದಿಗಿದ್ದಾರೆ. ಇದೀಗ ಶಾಲು ಹೊದಿಸಿ ಎಲ್ಲ ಗಣ್ಯರಿಗೆ ಗೌರವಾರ್ಪಣೆಯನ್ನ ನಮ್ಮ ಯಕ್ಷ ಬಳಗದ ಅವರು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಇದೀಗ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಹನೀಯರನ್ನ, ಜೊತೆಯಲ್ಲಿ ಸೇರಿರ್ತಕ್ಕಂಥ ಯಕ್ಷ ಕಲಾಭಿಮಾನಿಗಳೆಲ್ಲರನ್ನು ಕೂಡ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ ಯಕ್ಷ ಮಿತ್ರರು ಬಳಗದ ಸಂಚಾಲಕರು ಶ್ರೀ ಹರಿಪ್ರಸಾದ್ ರೈ ಕಾಣಿಯೂರು ಇವರು. ಆದರಣೀಯ ಯಕ್ಷಾಭಿಮಾನಿಗಳೇ, ಕಲೆ, ಸಂಸ್ಕೃತಿ, ಕ್ರೀಡೆಗಳಿಗೆ ಹೆಸರಾಗಿರುವ ಕಾಣಿಯೂರು ಮಠವಿರುವ ಈ ಪುಣ್ಯ ಭೂಮಿಯಲ್ಲಿ ನಮ್ಮೆಲ್ಲರ ಸಹಕಾರದಿಂದ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ಕೃಪಾಶ್ರಿತ ಯಕ್ಷಗಾನ ಮಂಡಳಿ ಪಾವಂಜೆ ಇವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕೆ ಯಕ್ಷಮಿತ್ರರಾದ ನಾವೆಲ್ಲರೂ ಸಂತೋಷ ಪಡುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಲಿರುವ ಅಕ್ಷರ ಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ಹರೇಕಳ ಹಾಜಬ್ಬ ಇವರಿಗೆ ಯಕ್ಷಮಿತ್ರರು ಹಾಗೂ ತಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ನಮ್ಮಿಂದ ಸನ್ಮಾನ ಸ್ವೀಕರಿಸಿರುವ ಆಧುನಿಕ ಭಗೀರಥ ಪದ್ಮಶ್ರೀ ಪುರಸ್ಕೃತ ಶ್ರೀ ಮಹಾಲಿಂಗ ನಾಯ್ಕ ಇವರಿಗೆ ಸರ್ವರ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ಸಹಕಾರಿ ರಂಗದ ಭೀಷ್ಮ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಕೆ ಸೀತಾರಾಮರೈ ಸೌನೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ಇಂದಿನ ಈ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಲಿರುವ ಮುಖ್ಯ ಅತಿಥಿಗಳಾದ ಖ್ಯಾತ ನ್ಯಾಯವಾದಿ ಶ್ರೀ ಮೋಹನ್ ಗೌಡ ಇಡ್ಯಡ್ಕ ಇವರಿಗೆ ಯಕ್ಷಮಿತ್ರರು ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ನೀಡಿ ಸಹಕರಿಸಿರುವಂತಹ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ಪ್ರಗತಿ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವಂತಹ ಶ್ರೀ ಜಯಸೂರ್ಯ ರೈ ಮಾದೋಡಿ ಇವರಿಗೂ ಸರ್ವರ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ಇಂದಿನ ಯಕ್ಷಗಾನ ಬಯಲಾಟವನ್ನು ಪ್ರದರ್ಶಿಸುತ್ತಿರುವ ಪಾವಂಜೆ ಮೇಳದ ಸಂಚಾಲಕರಾದಂತಹ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ನಮ್ಮೂರಿನ ಸಮಸ್ತ ಯಕ್ಷಾಭಿಮಾನಿಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ ಸರ್. ನಮ್ಮ ಯಕ್ಷಮಿತ್ರರು ಸಂಘಟನೆಯ ಮಾರ್ಗದರ್ಶಕರು, ನಮ್ಮೂರಿನ ಹಿರಿಯ ಯಕ್ಷಗಾನ ಕಲಾವಿದರು ಆಗಿರುವಂತಹ ಶ್ರೀ ಗೋಪಾಲಕೃಷ್ಣ ಪಟೇಲ್ ಚಾರ್ವಕ ಇವರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಸರ್. ಈ ವೇದಿಕೆಯಲ್ಲಿ ಗೌರವಾರ್ಪಣೆ ಸ್ವೀಕರಿಸಲಿರುವಂತಹ ನಮ್ಮೂರಿನ ಯುವ ಕಲಾವಿದ ಶ್ರೀ ದಿವಾಕರ ಕಾಣಿಯೂರು ಇವರನ್ನು ಯಕ್ಷಮಿತ್ರರು ಹಾಗೂ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಸರ್ವ ರೀತಿಯಲ್ಲಿ ಸಹಕಾರ ನೀಡುತ್ತಿರುವಂತಹ ನಮ್ಮೂರಿನ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು, ಪತ್ರಿಕಾ ಮಾಧ್ಯಮದವರನ್ನು, ಆರಕ್ಷಕ ಠಾಣೆಯ ಸಿಬ್ಬಂದಿಗಳನ್ನು, ಯಕ್ಷಮಿತ್ರರು ಬಳಗದ ಸರ್ವ ಸದಸ್ಯರನ್ನು ಹಾಗೂ ಎಲ್ಲ ಯಕ್ಷಾಭಿಮಾನಿಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಸರ್. ಎಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಯಕ್ಷ ಮಿತ್ರರ ಬಳಗದ ಸಂಚಾಲಕರಾಗಿರತಕ್ಕಂತಹ ಹರೀಶ್ ಪ್ರಸಾದ್ ರೈ ತಮಗೂ ಕೂಡ ಆದರದ ಸ್ವಾಗತವನ್ನು ಕೋರುತ್ತಾ ಇದೀಗ ಅಕ್ಷರ ಸಂತ ಪದ್ಮಶ್ರೀ ಶ್ರೀ ಹರೇಕಳ ಹಾಜಬ್ಬ, ಅದೇ ರೀತಿ ಆಧುನಿಕ ಭಗೀರಥ ಶ್ರೀ ಅಮೈ ಮಹಲಿಂಗ ನಾಯ್ಕ್, ಸಹಕಾರಿ ರಂಗದ ಭೀಷ್ಮ, ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೆ ಸೀತಾರಾಮರೈ ಸೌಣೂರು ಇವರಿಗೆ ಸನ್ಮಾನ ಕಾರ್ಯಕ್ರಮ. ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕಾಣಿಯೂರು, ಲಕ್ಷ್ಮೀ ನರಸಿಂಹ ಯುವಕಮಂಡಲ ಕಾಣಿಯೂರು, ಶಿರಾಡಿ ರಾಜನ್ ದೇವಸ್ಥಾನ, ಚಾಮುಂಡಿ ದೇವಸ್ಥಾನ ಯಲಹಂಕ ಕಾಣಿಯೂರು, ಜಾತ್ರೋತ್ಸವ ಸೇವಾ ಸಮಿತಿ ಕಾಣಿಯೂರು ಹಾಗೂ ಗೆಳೆಯರ ಬಳಗ ಕೊಡಿಮಾರು ಅಬೀರ ಇದರ ಅಧ್ಯಕ್ಷರು ಅಥವಾ ಓರ್ವ ಪದಾಧಿಕಾರಿಗಳು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ಸನ್ಮಾನವನ್ನ ಸ್ವೀಕರಿಸಲಿಕ್ಕಿರತಕ್ಕಂಥ ಗೌರವಾನ್ವಿತರು ಅಕ್ಷರ ಸಂತ ಹರೇಕಳ ಹಾಜಬ್ಬ ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಇರಿಸಿರತಕ್ಕಂಥ ಆಸನದಲ್ಲಿ ಆಸೀನರಾಗಬೇಕು ಅಂತ ಗೌರವಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಮಹಾಲಿಂಗ ನಾಯ್ಕ್ ಅಮೈ ಪದ್ಮಶ್ರೀ ಪುರಸ್ಕೃತರು ತಾವು ಕೂಡ ಆಸೀನರಾಗಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಸಹಕಾರ ರಂಗದ ಭೀಷ್ಮ ಶ್ರೀ ಕೆ ಸೀತಾರಾಮರೈ ಸವಣೂರು ಕೂಡ ಆಸೀನರಾಗಬೇಕು ಅಂತ ವಿನಂತಿಯನ್ನ ಮಾಡುತ್ತಾ ಇದೀಗ ಮೊದಲಾಗಿ ಅಕ್ಷರ ಸಂತ ಶ್ರೀ ಹರೇಕಳ ಹಾಜಬ್ಬ ಇವರಿಗೆ ಸನ್ಮಾನ ನಡೆಯಲಿಕ್ಕಿದೆ. ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಶಿಕ್ಷಕರಾಗಿರತಕ್ಕಂಥ ಶ್ರೀ ಜಯಂತ್ ವೈ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕಲಾಭಿಮಾನಿಗಳೇ, ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬ ಇವರಿಗೆ ಸನ್ಮಾನ ಪತ್ರ. ಗೌರವಾನ್ವಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕುಟ್ಯಂಬಿಹಾರಿ ಮತ್ತು ಬಿಪದ್ಮ ಪುತ್ರರಾಗಿ 1956ರಲ್ಲಿ ಜನಿಸಿದ ತಾವು ಅಕ್ಷರ ಲೋಕದಿಂದ ವಂಚಿತರಾದರೂ ಊರಿನ ಮಕ್ಕಳು ವಿದ್ಯೆ ಕಲಿಯಬೇಕೆಂಬ ಮಹದಾಸೆಯಿಂದ ಜನಪ್ರತಿನಿಧಿಗಳನ್ನು ಕಾಡಿ ಬೇಡಿ ಅಲೆದಾಡಿ ನ್ಯೂ ಪಡಪುವಿನಲ್ಲಿ ಶಾಲೆಯನ್ನು ತೆರೆದವರು ತಾವು. ಮಂಗಳೂರಿನ ಬೀದಿಗಳಲ್ಲಿ ಕಿತ್ತಳೆ ಹಣ್ಣು ಮಾರಿ ಉಳಿದ ಹಣ ಮತ್ತು ದಾನಿಗಳ ನೆರವಿನಿಂದ ಶಾಲೆಗೆ ಕಟ್ಟಡವನ್ನು ನಿರ್ಮಿಸಿ ಪ್ರೌಢಶಾಲೆಯವರೆಗಿನ ಶಿಕ್ಷಣ ನೀಡುವಲ್ಲಿ ಕಾರಣೀಭೂತರಾಗಿರುತ್ತೀರಿ. ತಮ್ಮ ಅಸಾಧಾರಣ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಅರಸಿ ಬರುವುದರ ಜೊತೆಗೆ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುತ್ತೀರಿ. ತಮಗೆ ಯಕ್ಷಮಿತ್ರರು ಕಾಣಿಯೂರು ಇವರ ಹಾಗೂ ಊರವರ ಎಲ್ಲರ ವತಿಯಿಂದ ಗೌರವಪೂರ್ವಕ ಅಭಿನಂದನೆಗಳು. ಇದೀಗ ಗೌರವಾದರದ ಸನ್ಮಾನ ಜೋರಾದ
ಚಪ್ಪಾಳೆಯೊಂದಿಗೆ ಅಕ್ಷರ ಸಂತ ಶ್ರೀ ಹರೇಕಳ ಆಜಬ್ಬ ಇವರಿಗೆ ಸಾಮಾಜಿಕ ಕ್ಷೇತ್ರದ ಶೈಕ್ಷಣಿಕ ಕ್ಷೇತ್ರದ ನವ್ಯ ಹರಿಕಾರರಾಗಿ ನಾಡಿನ ಚಿರಪರಿಚಿತ ಹೆಸರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ 2004 ಕನ್ನಡಪ್ರಭ ವರ್ಷದ ವ್ಯಕ್ತಿ ಪ್ರಶಸ್ತಿ ಪುರಸ್ಕೃತರು, CNN PBMN ಪ್ರಶಸ್ತಿ ಪುರಸ್ಕೃತರು, ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ನ್ಯೂ ಪಡುಪುವಿನಲ್ಲಿ ಮಕ್ಕಳ ಪಾಲಿನ ದೇವರಾಗಿ ನೂತನ ವಿದ್ಯಾ ದೇಗುಲವನ್ನು ಆರಂಭಿಸಿರತಕ್ಕಂತಹ ಕಿತ್ತಳೆ ವ್ಯಾಪಾರಿ ಬರಿಗಾಲಿನ ಫಕೀರ ಶ್ರೀ ಅಕ್ಷರ ಸಂತ ಹರೇಕಳ ಹಾಜಬ್ಬ ಕಣ್ವ ಮಹರ್ಷಿಗಳ ಊರು ಕಾಣಿಯೂರಿನಲ್ಲಿ ಯಕ್ಷೋತ್ಸವದ ಈ ಪುಣ್ಯ ಸಂದರ್ಭದಲ್ಲಿ ತಮ್ಮನ್ನ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇವರಿಗೆ ಶಾಲು ಹೊದಿಸಿ ಹಾರಾರ್ಪಣೆಯನ್ನ ಮಾಡಿ ಪೇಟವನ್ನ ತೊಡಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಗೌರವ ಸನ್ಮಾನವನ್ನ ನೆರವೇರಿಸಲಿಕ್ಕಿದ್ದೇವೆ. ಶ್ರೀ ಮಹಾಲಿಂಗ ನಾಯ್ಕ್ ಪದ್ಮಶ್ರೀ ಪುರಸ್ಕೃತ ಇವರಿಗೆ ಇವರ ಪರಿಚಯ ಪತ್ರವನ್ನು ವಾಚಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪದ್ಮಶ್ರೀ ಪುರಸ್ಕೃತ ಶ್ರೀ ಅಮೇಯ್ ಮಹಾಲಿಂಗ ನಾಯ್ಕ ಇವರಿಗೆ ಸನ್ಮಾನ ಪತ್ರ. ಗೌರವಾನ್ವಿತರೆ, ಬಂಟ್ವಾಳ ತಾಲೂಕಿನ ವೆಂಕಪ್ಪ ನಾಯ್ಕ ಮತ್ತು ಅಕ್ಕು ದಂಪತಿಗಳ ಪುತ್ರರಾಗಿ ಜನಿಸಿರುವ ತಾವು ಕೇವಲ 2.5 ಎಕರೆ ಬರಡು ಭೂಮಿಯಲ್ಲಿ ಬದುಕು ಕಟ್ಟುವ ಸಂಕಲ್ಪ ಮಾಡಿದವರು. ನೀರಿಲ್ಲದ ಜಾಗದಲ್ಲಿ 6-7 ವರ್ಷಗಳವರೆಗೆ 5 ಸುರಂಗಗಳನ್ನು ಕೊರೆದರು. ಜಲದ ಸುಳಿವಿಲ್ಲದಿದ್ದರೂ ಕುಗ್ಗದೆ ಛಲಬಿಡದ ತ್ರಿವಿಕ್ರಮನಂತೆ 6 ಮತ್ತು 7ನೇ ಸುರಂಗ ಕೊರೆದು ಜಲಗಂಗೆ ಒಲಿಯುವಂತೆ ಮಾಡಿದವರು ತಾವು. ಒಲಿದು ಬಂದ ಜಲದಿಂದ ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ಶ್ರಮಿಕ ವರ್ಗಕ್ಕೆ ಮಾದರಿಯಾಗಿರುತ್ತೀರಿ. ತಮ್ಮ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಒಲಿದು ಬರುವುದರ ಜೊತೆಗೆ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುತ್ತೀರಿ. ಇನ್ನು ಮುಂದೆಯೂ ಸಾಧಿಸಲು ಭಗವಂತನ ಅನುಗ್ರಹವಿರಲಿ ಎಂದು ಪ್ರಾರ್ಥಿಸುತ್ತಾ ಯಕ್ಷಮಿತ್ರರು ಕಾಣಿರು ಇದರ ವತಿಯಿಂದ ಗೌರವಪೂರ್ವಕ ಅಭಿನಂದನೆಗಳು. 2.5 ಎಕರೆ ಬರಡು ಗುಡ್ಡೆಯಲ್ಲಿ ಬದುಕು ಕಟ್ಟಿದಂತಹ ವಸುಂಧರೆಯ ಒಡಲ ಬಗೆದು ಜಲಸಿರಿಯ ಸಿಂಚನವನ್ನ ಕಂಡಂತಹ ಪದ್ಮಶ್ರೀ ಮಹಾಲಿಂಗ ನಾಯ್ಕ ಇವರಿಗೆ ಗೌರವಾಧಾರದ ಸನ್ಮಾನ. ಈ ಈರುವರು ಸಾಧಕರು ಕೂಡ ಬಡತನದ ಬೇಗೆಯಿಂದ ಮಿಂದೆದ್ದು ಬಂದು ಅನನ್ಯ ಸಾಧನೆಯನ್ನ ಮಾಡಿದ್ದಾರೆ. ಇವರಿಗೆ ಯಕ್ಷಮಿತ್ರರು ಬಳಗದ ವತಿಯಿಂದ ರು10,000 ನಗದನ್ನ ನೀಡಿ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಒಬ್ಬರಿಗೂ ಕೂಡ ಈರುವರು ಸಾಧಕರಿಗೂ ಕೂಡ 10,000 ನಗದನ್ನ ನೀಡಿ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ. ಮುಂದಿನ ಗೌರವದ ಸನ್ಮಾನ ಸಹಕಾರಿ ರಂಗದ ಭೀಷ್ಮ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೆ ಸೀತಾರಾಮರೈ ಸವಣೂರು ಇವರಿಗೆ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಸಹಕಾರಿ ರತ್ನ ಶ್ರೀ ಕೆ ಸೀತಾರಾಮರೈ ಸವಣೂರು. ಗೌರವಾನ್ವಿತರೆ, ಸವಣೂರಿನ ಶಿಲ್ಪಿ ಎಂದೇ ಜನಮಾನಸರಾಗಿರುವ ಪಂಚಾವತಾರಿ ಸಾಧಕರಾಗಿರುವ ತಾವು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಸಹಕಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಾಗಿರುತ್ತೀರಿ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಸವಣೂರಿನ ರಶ್ಮಿ ವಿದ್ಯಾಲಯವನ್ನು ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿದ್ದ ಜೊತೆಗೆ ಸುತ್ತಮುತ್ತಲಿನ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಕೊಡುಗೆ ನೀಡಿರುತ್ತೀರಿ. ಹಲವಾರು ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲು ಪಡೆದಿರುವಿರಿ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಸಾಮಾಜಿಕ ಕ್ಷೇತ್ರವನ್ನು ಉತ್ತುಂಗಕ್ಕೇರಿಸಿರುವಿರಿ. KMF, DCC ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಹಲವಾರು ಸಂಘ ಸಂಸ್ಥೆ ತೊಡಗಿಸಿಕೊಂಡು ಸಹಕಾರಿ ರಂಗದಲ್ಲಿ ಕ್ರಾಂತಿ ಮಾಡಿರುತ್ತೀರಿ. ಇಸ್ರೇಲ್ ತಂತ್ರಜ್ಞಾನದೊಂದಿಗೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ರೈತರಿಗೆ ಮಾದರಿಯಾಗಿರುತ್ತೀರಿ. ತಮ್ಮ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಅರಸಿ ಬಂದು ಈ ವರ್ಷದ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಸಹಕಾರಿ ರತ್ನ ಪ್ರಶಸ್ತಿ ಪಡೆದಿರುವ ತಮಗೆ ಆಯುರಾರೋಗ್ಯ ಐಶ್ವರ್ಯ ಭಗವಂತನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಯಕ್ಷಮಿತ್ರರು ಕಾಣಿರು ಇವರ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳು. ಇದೀಗ ಗೌರವದ ಸನ್ಮಾನ. ಜೋರಾದ ಚಪ್ಪಾಳೆ ಬರಲಿ. ನಮ್ಮೂರಿನ ಹೆಮ್ಮೆಯ ಸವಣೂರಿನ ಶಿಲ್ಪಿ ಸವಣೂರು ಸೀತಾರಾಮರೈ ಜನ್ಮದಿನದ ಅಮೃತೋತ್ಸವದ ಹೊಸಿಲಲ್ಲಿರುವವರು. ಸವಣೂರಿನ ಶಿಲ್ಪಿ ಎಂದು ಬಿರುದಾಂಕಿತರು. ರೊಟೇರಿಯನ್ ಕಲ್ಕಾರು ಸೀತಾರಾಮರೈಗಳು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಸಹಕಾರಿ ಮತ್ತು ಕೃಷಿ ರಂಗ ಪಂಚಾವತಾರಿಯಾಗಿ ಈ ಭಾಗದ ಅನೇಕ ದೇಗುಲಗಳ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರದ ರೂವಾರಿಯಾಗಿ ಧಾರ್ಮಿಕ ಕೆಲಸವನ್ನ ಮಾಡಿದವರು. ಸಾಮಾಜಿಕವಾಗಿ ಯುವಕ ಮಂಡಲಗಳು, ಅದೇ ರೀತಿಯಾಗಿ ಸಂಘ ಸಂಸ್ಥೆಗಳು, ಅದೇ ರೀತಿ ವಿದ್ಯಾ ದೇಗುಲಗಳನ್ನ ಕಟ್ಟಿ ಬೆಳೆಸಿದವರು. ಸವಣೂರಿನಲ್ಲಿ ವಿದ್ಯಾ ರಶ್ಮಿಯನ್ನ ಬೆಳಗಿಸಿದವರು. ಸಹಕಾರ ರಂಗದಲ್ಲಿ SCDCC ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷರಾಗಿ, CA ಬ್ಯಾಂಕ್ನ ಅಧ್ಯಕ್ಷರಾಗಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಅನೇಕ ಕೈಂಕರ್ಯಗಳನ್ನು ಮಾಡಿದವರು ಸವಣೂರು ಸೀತಾರಾಮರೈಗಳು.
ಮೂವರು ಗಣ್ಯರನ್ನ ಒಂದು ವೇದಿಕೆಯಲ್ಲಿ ಕಾಣುವುದು ನಮ್ಮೂರಿನವರ ನಮ್ಮ ಭಾಗ್ಯ ಅಂತ ಭಾವಿಸಿಕೊಳ್ಳುತ್ತಾ ಅನೇಕರಿಗೆ ಪ್ರೇರಣೆಯಾಗಲಿ, ತಮಗೆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ, ತಮ್ಮ ಮುಂದಿನ ಜೀವನ ಸುಗಮವಾಗಿ ಸಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಗೌರವದಿಂದ ಸನ್ಮಾನಿಸ್ತಾ ಇದ್ದೇವೆ. ಮುಂದೆ ಸನ್ಮಾನಿತರ ಪರವಾಗಿ ಸಹಕಾರಿ ಭೀಷ್ಮ ಶ್ರೀ ಕೆ ಸೀತಾರಾಮ್ ರೈ ಸವಣೂರು ಇವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಸುಂದರ ಸಮಾರಂಭದಲ್ಲಿ ಗೌರವಾನ್ವಿತ ಹರೇಕಳ ಹಾಜಪ್ಪ, ಗೌರವಾನ್ವಿತ ಮಹಾಲಿಂಗ ನಾಯಕರು ಮತ್ತು ನಮ್ಮನ್ನು ಸನ್ಮಾನ ಮಾಡಿದ ಕಾಣಿಯೂರು ಯಕ್ಷೋತ್ಸವ 22 ಇವರ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರಾದ ಮೋಹನ ಗೌಡ್ರೆ, ಪಟೇಲ್ರೇ, ಜಯಸೂರ್ಯ ರೈ ಅವರೇ, ಪಟ್ಲ ಸತೀಶ್ ಅವರೇ, ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಕಾಣಿಯೂರು ಯಕ್ಷೋತ್ಸವದ ಆತ್ಮೀಯ ಅಭಿಮಾನಿ ಬಂಧುಗಳೇ, ಒಂದು ಒಳ್ಳೆಯ ಸಮಾರಂಭದಲ್ಲಿ ಇಷ್ಟು ಜನರ ಮುಂದೆ 2 ರಾಷ್ಟ್ರ ಪ್ರಶಸ್ತಿ ಪಡೆದವರನ್ನು ಮತ್ತು ನನ್ನ ರಾಜ್ಯ ಪ್ರಶಸ್ತಿ ಪಡೆದ ನಮ್ಮನ್ನು ನೀವು ಗೌರವಿಸಿದ್ದೀರಿ. ನಿಮಗೆ ಈ ಯಕ್ಷಮಿತ್ರ ಕಾಣಿಯೂರಿನವರಿಗೆ ಮತ್ತು ಕಾಣಿಯೂರಿನ ಸಾರ್ವಜನಿಕರಿಗೆ ನಮ್ಮ 3 ಜನರ ಪರವಾಗಿ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ ಕೂಡಲೇ ನೀವೆಲ್ಲ ನಮ್ಮನ್ನು ಸನ್ಮಾನ ಮಾಡಿದ್ದೀರಿ ಅಂತ ಹೇಳಿದರೆ ನಮಗೆ ಸನ್ಮಾನದ ಜವಾಬ್ದಾರಿ ಜಾಸ್ತಿ ಆಯಿತು. ಇನ್ನೂ ಈಗ ಮಾಡುತ್ತಿರತಕ್ಕಂಥ ಸಮಾಜ ಸೇವೆಗಿಂತಲೂ ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನೀವು ನಮ್ಮನ್ನು 3 ಜನರನ್ನು ಸನ್ಮಾನ ಮಾಡಿದ್ದೀರಿ. 3 ಜನರು ನಿಮಗೆ ಆಭಾರಿಯಾಗಿದ್ದೇವೆ ಅಂತ ಹೇಳುತ್ತಾ, ತನ್ನ ಬಗ್ಗೆ ಹೇಳುವುದಾದರೆ ನಮಗೆಲ್ಲ ಗೊತ್ತಿದೆ, ನಾನು ಸವಣೂರು, ನಿಮ್ಮ ಹತ್ತಿರದ ಸವಣೂರಿನಲ್ಲಿ ನಾನು ಮಾಡಿದ ಕೆಲಸಗಳನ್ನೆಲ್ಲ ನಾನು ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ನನಗೆ ಇಲ್ಲಿ ಸಣ್ಣ ಮಕ್ಕಳಿಂದ ಹಿರಿಯರವರೆಗೆ ನನ್ನ ಎಲ್ಲರ ವ್ಯವಸ್ಥೆಗಳು ಗೊತ್ತಿದ್ದು, ಇನ್ನು ಈ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಇವತ್ತು ನನಗೆ ಈ ಒಂದು ಅವಕಾಶ ನಮಗೆ 3 ಜನಕ್ಕೆ ಕೊಟ್ಟಂಥ ನಿಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ನಮ್ಮ ಬಂಧು ಆಗಿರತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು ಮಹನೀಯರಿಗೆ. ಇದೀಗ ನಮ್ಮೂರಿನ ಯುವ ಯಕ್ಷ ಪ್ರತಿಭೆ ಶ್ರೀ ದಿವಾಕರ್ ಕಾಣಿಯೂರವರಿಗೆ ಗೌರವಾರ್ಪಣೆ. ಶ್ರೀ ದಿವಾಕರ್ ಕಾಣಿಯೂರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಯಕ್ಷಮಿತ್ರರು ಬಳಗದ ನಮ್ಮೂರಿನ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶ್ರೀ ದಿವಾಕರ್ ಕಾಣಿಯೂರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಶ್ರೀಮತಿ ಜಯ ಮತ್ತು ಬಾಬು ಮಾದೋಡಿಯವರ ಸುಪುತ್ರ, 35/1998ರಲ್ಲಿ ಜನನ, ಸೆಕೆಂಡ್ PUC ವಿದ್ಯಾಭ್ಯಾಸವನ್ನು, ಪ್ರಾಥಮಿಕ ಶಿಕ್ಷಣವನ್ನು ಕಾಣಿಯೂರಿನಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಕಾಣಿಯೂರಿನಲ್ಲಿ ಮುಗಿಸಿ 2009ರಲ್ಲಿ ರಂಗಪ್ರವೇಶವನ್ನು ಇದೇ ಕಾಣಿಯೂರಿನ ರಂಗಮಂದಿರದಲ್ಲಿ ಮಾಡಿ ತಾರನಾಥ್ ಸವಣೂರು ಹಾಗೂ ಮುಂದೆ ಬೆಳಾಲು ಲಕ್ಷ್ಮಣಗೌಡ ಇವರಿಂದ ಯಕ್ಷಗಾನ ತರಬೇತಿ ಪಡೆದು ಪ್ರಸ್ತುತ 4 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ನಡೆಸಿ 2 ವರ್ಷಗಳಿಂದ ಪ್ರತಿಷ್ಠಿತ ಶ್ರೀ ಪಾವಂಜೆ ಮೇಳದಲ್ಲಿ ಯಕ್ಷಗಾನ ತಿರುಗಾಟವನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ದಕ್ಷಯಜ್ಞ ಪ್ರಸಂಗದಲ್ಲಿ ವೀರಭದ್ರನ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿ, ಘೋರ ಶೂರ್ಪನಖಿಯ ಪಾತ್ರವನ್ನು ನಿರ್ವಹಿಸಿ, ಮಹಿಷಾಸುರನ ಪಾತ್ರವನ್ನು ನಿರ್ವಹಿಸಿ ಯಕ್ಷ ರಂಗದ ಯುವ ಚಿರುಮೆಯಾಗಿ ಬೆಳೆಯುತ್ತಿರತಕ್ಕಂಥ ಪ್ರತಿಭೆ ನಮ್ಮೂರಿನ ಶ್ರೀಮತಿ ಜಯ ಮತ್ತು ಬಾಬು ಮಾದೋಡಿಯವರ ಸುಪುತ್ರ ಇವರಿಗೆ ಗೋಪಾಲಕೃಷ್ಣ ಪಟೇಲ್ ಚಾರ್ವಕ ಇವರು ಎಲ್ಲರ ಪರವಾಗಿ ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಬಾಬು ಮಾದೋಡಿಯವರೊಮ್ಮೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರ ತಂದೆ ಶ್ರೀ ಬಾಬು ಮಾದೋಡಿ ಅವರು ನಮ್ಮೊಂದಿಗಿದ್ದಾರೆ. ಹಿರಿಯ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಪಟೇಲ್ ರವರ ಹಸ್ತದಿಂದ ಇಂತಹ ಓರ್ವ ಯುವ ಕಲಾವಿದನನ್ನು ಗೌರವಿಸುವಂಥದ್ದು ಹೆಮ್ಮೆಯ ವಿಚಾರ.
ಈ ಸಂದರ್ಭದಲ್ಲಿ ಗೌರವಾರ್ಪಣೆ ಸ್ವೀಕರಿಸಿದಂಥ ದಿವಾಕರ್ ಕಾಣಿಯವರು ಜೊತೆಗೆ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟ ಸರ್ವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇರತಕ್ಕಂಥ ಶ್ರೀ ಮೋಹನಗೌಡ ಇಡ್ಯಡ್ಕ ಇವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಯಕ್ಷಮಿತ್ರರು ಕಾಣಿಯರು ಇವರ ಮೂಲಕ ಅದರ ಪದಾಧಿಕಾರಿಗಳ ಒಂದು ಸಂಯೋಗದಿಂದ ಸಹಕಾರದಿಂದ ಇಲ್ಲಿಯ ನಾಗರಿಕರ ಎಲ್ಲರ ಸಹಕಾರದಿಂದ ಇವತ್ತು ನಡೆಸಿಕೊಂಡ ಈ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಯಕ್ಷಗಾನ ಪ್ರಿಯರಿಗೂ ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಪ್ರಥಮವಾಗಿ ಅವರು ಎಲ್ಲರನ್ನು ಕೂಡ ಅಭಿನಂದಿಸ್ತಿದ್ದೇನೆ. ಸನ್ಮಾನ್ಯ ಹಿರಿಯರಾದಂಥ ಸೀತಾರಾಮರೈಗಳೇ, ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂಥ ಸನ್ಮಾನ್ಯ ಹರೇಕಳ ಹಾಜಬ್ಬನವರೇ, ಸನ್ಮಾನ್ಯ ಮಾಲಿಂಗ ನಾಯ್ಕರೇ, ಯಕ್ಷಗಾನದ ಒಬ್ಬ ಯಕ್ಷ ಧ್ರುವ ಅಂತ ಹೇಳಿದರೆ ನಮ್ಮ ಈಗಿನ ಸತೀಶ್ ಶೆಟ್ರೆ, ಈ ಶಾಲೆಯ ಮುಖ್ಯಸ್ಥರಾದಂಥ ಜಯಸೂರ್ಯ ಅವರೇ, ಪಾಟೀಲ್ರೇ, ಸೇರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಸನ್ಮಾನ ಅಂತ ಹೇಳಿದರೆ ಸನ್ಮಾನ ಅಂತ ಹೆಚ್ಚಿನದಾಗಿ ಇದು ಸಾಧನೆ ಮಾಡಿದವರಿಗೆ ಸಾಧಕರು ಅವರು. ಇಲ್ಲಿ ಅನೇಕ ಜನ ಸೇರ್ತಕ್ಕಂಥ ಜನರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದವರು ಇದ್ದೀರಿ. ಆದರೆ ಅದರಲ್ಲಿ ಅತ್ಯುನ್ನತವಾದಂಥ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ಇವತ್ತು ನಾವು ಗೌರವಿಸಿದ್ದೇವೆ. ನಮ್ಮ ಒಂದು ಗೌರವ ಅಂದರೆ ನೀವು ಮಾಡಿದಂಥ ಕೆಲಸವನ್ನು ಸಾರ್ವಜನಿಕರು, ನಾಗರಿಕರು, ಈ ದೇಶ ಒಪ್ಪಿದೆ ಅಂತ ಹೇಳುವುದನ್ನು ತೋರಿಸುವಂಥ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಆದ ಕಾರಣ ನಮ್ಮೆಲ್ಲರನ್ನು ಕೂಡ ಈ ಕಾಣಿಯೂರಿನ ಎಲ್ಲ ಮಹಾಜನತೆಯ ಪರವಾಗಿ ನಿಮ್ಮನ್ನೆಲ್ಲರೂ ಕೂಡ ನಾವು ಅಭಿನಂದಿಸ್ತೇವೆ, ಗೌರವಿಸ್ತೇವೆ. ನಿಮ್ಮಿಂದ ಇನ್ನೂ ಕೂಡ ಅನೇಕ ಇಂಥ ಕೆಲಸಗಳಾಗಲಿ. ಊರಿನ ಯುವಕರಿಗೆ ನಮಗೆಲ್ಲರಿಗೂ ಕೂಡ ನೀವೆಲ್ಲರೂ ಕೂಡ ಪ್ರೇರಣಾ ಶಕ್ತಿಯಾಗಿ ಮೂಡಿ ಬಂದಿದ್ದೀರಿ ಅಂತೇಳಿ ನಾವು ಭಾವಿಸ್ತೇವೆ. ಇನ್ನು ಸೀತಾರಾಮರೇ ಕೂಡ ಬಹಳಷ್ಟು ಕೆಲಸ ಮಾಡಿದವರು. ಜೊತೆಗೆ ಇವತ್ತು ನಮ್ಮ ಜೊತೆ ಇರುವಂಥ ಸತೀಶ್ ಶೆಟ್ಟಿಯವರು ಕೂಡ ಕಾಳಿಂಗನಾವಡರ ನಂತರ ಯಕ್ಷಗಾನದಲ್ಲಿ ಒಂದು ರೀತಿಯ ವಿಭಿನ್ನ ಶೈಲಿಯ ಭಾಗವತೆಯ ಮೂಲಕ ಇವತ್ತು ಜನಮಾನಸದಲ್ಲಿ ಮೂಡಿಕೊಂಡವರು. ಅವರು ಕೂಡ ಇದೆಲ್ಲ ಎಲ್ಲರೂ ಕೂಡ ಏಕೈಕಿ ಬಂದವರಲ್ಲ, ಸಾಧನೆ ಮಾಡಿದವರು. ಆದ ಕಾರಣ ನಾವು ಕೂಡ ಎಲ್ಲರೂ ಕೂಡ ಒಳ್ಳೆಯ ಸಾಧನೆ ಮಾಡಿದರೆ ಇಂತಹ ಪ್ರಶಸ್ತಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋದನ್ನು ಕೂಡ ಎಲ್ಲರೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಆದ ಕಾರಣ ಎಲ್ಲರೂ ಕೂಡ ಇನ್ನೊಮ್ಮೆ ನಮ್ಮ ಇಲ್ಲಿಯ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಗೌರವವನ್ನು ಸಲ್ಲಿಸಿ 2 ಮಾತಿಗೆ ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಕಾಣಿಯೂರಿನಂಥ ಗ್ರಾಮೀಣ ಪ್ರದೇಶದಲ್ಲಿ ಪ್ರಗತಿ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರು ಶ್ರೀ ಜಯಸೂರ್ಯ ಮಾದೋಡಿ ನಮ್ಮ ಮುಂದೆ. ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಎಲ್ಲ ಸಭಾಸದರೇ, ಯಕ್ಷಮಿತ್ರ ಬಳಗದವರೇ, ಪ್ರಗತಿ ವಿದ್ಯಾಸಂಸ್ಥೆ ತನ್ನ 19% ಫಲಿತಾಂಶಗಳನ್ನು 19 ಬ್ಯಾಚ್ಗಳನ್ನು ಎಲ್ಲ 19 ಬ್ಯಾಚ್ಗಳನ್ನು ಗಳಿಸಿಕೊಂಡು ಈಗ 20ನೇ ಬ್ಯಾಚಿಗೆ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದೊಂದು ವಿಶೇಷವಾದ ನಮಗೊಂದು ಯೋಗ ಅಂತ ಹೇಳ್ಬೋದು. ಯುದುಭಾಗ್ಯ ವಿದುಭಾಗ್ಯ ವಯ್ಯ ಅಂತ ಹೇಳ್ತಾರೆ. ಹಾಗೆ 2 ಶಾಲೆಯನ್ನು ಕಟ್ಟಿ ಬೆಳೆಸಿ ಸಮಾಜಕ್ಕೆ ವಿದ್ಯಾದಾನವನ್ನು ಮಾಡುವಂಥ 2 ವಿಶೇಷ ಅತಿಥಿಗಳನ್ನು ಗೌರವಿಸುವಂಥ ಕಾರ್ಯವನ್ನು ಈ ಪ್ರಗತಿ ವಿದ್ಯಾಸಂಸ್ಥೆಯ ಅಂಗಣದಲ್ಲಿ ನಾವು ಹಮ್ಮಿಕೊಂಡಂತೂ ನನಗೆ ಅತೀವ ಸಂತೋಷವನ್ನು ಕೊಡ್ತಾ ಇದೆ. ಹಾಗೆ ಇನ್ನೊಂದು, ಈಗಾಗಲೇ ಇಲ್ಲೊಂದು ದೇವಸ್ಥಾನದ ಪ್ರಾರಂಭ ನಡೆದಿದೆ. ದೇವಸ್ಥಾನಕ್ಕೆ ಜಾಗವನ್ನು ಗುರುತು ಮಾಡಿದೆ ಬಾಲಸುಬ್ರಹ್ಮಣ್ಯ ದೇವರು ಅಂತ ಹೇಳಿ. ಹಾಗೆ ನಿನ್ನೆ ಇದೇ ಮೇಳದವರು ಸುಬ್ರಹ್ಮಣ್ಯದಲ್ಲಿ ಯಕ್ಷಗಾನವನ್ನು ಆಟವನ್ನು ಆಡಿ ತೋರಿಸಿ ಇವತ್ತು ಇದೇ ದೇವರು ಈ ಸ್ಥಳಕ್ಕೆ ಬಂದಿದ್ದಾರೆ. ಇದು ಕೂಡ ಒಂದು ಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. 2-3 ವಿಶೇಷ ಸಾಧಕರನ್ನು ಗುರುತಿಸುವಂಥದ್ದು ಯಾವತ್ತೂ ನಾವು ಸಮಾಜ ಒಂದು ಒಳ್ಳೆಯ ಸಾಧಕರನ್ನು ಒಳ್ಳೆಯ ಸಮಯದಲ್ಲಿ ಅವರ ಒಳ್ಳೆಯ ಯಾವುದೋ ಒಂದು ಅವರನ್ನು ಗುರುತಿಸುವಂಥದ್ದು ವಿಶೇಷ ಒಳ್ಳೆಯದು ಕಾರ್ಯಕ್ರಮ ಅಂತ ಹೇಳ್ತೇನೆ ನಾನು. ನಮ್ಮೆಲ್ಲ ಬಳಗದವರು ಸೇರಿಕೊಂಡು ಅವರನ್ನು ಗುರುತಿಸಿದ್ದೇವೆ. ಜನಗಳಿಗೆ ಮುಂದಿನ ಬಳಗಕ್ಕೆ ಮುಂದಿನ ಸಮಾಜಕ್ಕೆ ಒಂದು ವಿಶೇಷ
ಸಾಧಕರನ್ನು ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುವಂಥವರನ್ನು ಮಾಲಿಂಗ ನಾಯಕರಿರ್ಬೋದು, ಹಾಜಬರು ಇರ್ಬೋದು, ದೆಹಲಿಯಲ್ಲಿ ಹೋಗಿ ಗೌರವವನ್ನು ಸ್ವೀಕರಿಸಿ ಬಂದಂಥವರು. ಆ ಗೌರವ ಅವರಿಗೆ ಸಂದಿದೆ. ನಾವು ಕೂಡ ನಮ್ಮಿಂದ ಕೂಡ ಈ ಸಭೆಯಿಂದ ಕೂಡ ನಾವು ಅವರನ್ನು ವಿಶೇಷವಾಗಿ ಗೌರವಿಸ್ತಾ, ಇನ್ನು ನಮ್ಮ ಹಿರಿಯಣ್ಣ ಸೀತಾರಾಮರಯ್ಯವರನ್ನು ಹೇಳಬೇಕಂತ ಹೇಳಿ, ಯಾಕೆಂತೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಅವರನ್ನು ಗಣ್ಯತೆ ಅಧ್ಯಕ್ಷರಾಗಿ ನಾವು ಗುರುತಿಸ್ತೇವೆ. ಯಾಕೆಂತೇಳಿದರೆ ಅವರ ಮೇಲೆ ಅಷ್ಟೊಂದು ನಮಗೆ ಗೌರವ. ಯಾವುದೇ ಒಂದು ಕೆಲಸವನ್ನು ಹಿಡಿದ ಕೆಲಸವನ್ನು ಪೂರ್ಣಗೊಳಿಸಿಯೇ ಬಿಡ್ತಾರೆ ಅಂತ ಹೇಳುವಂಥ ಆ ಗೌರವದಿಂದ ಅವರನ್ನು ನಾವು ಅಧ್ಯಕ್ಷರಾಗಿ ಸ್ಥಾನವನ್ನು ನಡೆಸ್ತೇವೆ. ಹಾಗೆ ಇಂಥ 3 ಜನಗಳನ್ನು ಗೌರವಿಸುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇದು ಸಂತೋಷದ ಕೆಲಸ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು ಸರ್. ತೆಂಕುತಿಟ್ಟಿನ ಯಕ್ಷರಂಗದ ಕ್ರಾಂತಿಯ ಸರದಾರನಾಗಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರವರು ಪಟ್ಲ ಫೌಂಡೇಶನ್ ಮೂಲಕವಾಗಿ ಅನೇಕ ಕಲಾರಾಧಕರ ಸೇವೆಯನ್ನು ಮಾಡ್ತಾ ಇದ್ದೀರಿ ಸರ್. ತಮ್ಮ ಅದಮ್ಯ ಸೇವೆಯನ್ನು ಗುರುತಿಸಿ ಪಟ್ಲ ಫೌಂಡೇಶನ್ಗೆ ಯಕ್ಷ ಮಿತ್ರರ ಬಳಗದ ವತಿಯಿಂದ 10,000 ನಗದನ್ನು ನೀಡ್ತಾ ಇದ್ದಾರೆ. ಇದನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ, ಯಕ್ಷ ಮಿತ್ರರ ಬಳಗದ ಎಲ್ಲ ಸದಸ್ಯರುಗಳು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೌರವಾನ್ವಿತ ಪದ್ಮಶ್ರೀ ಪುರಸ್ಕೃತರು ಹರೇಕಳ ಹಾಜಬ್ಬ ಇವರಿಗೆ, ಅದೇ ರೀತಿ ಶ್ರೀ ಮಹಾಲಿಂಗ ನಾಯಕ್ ಪದ್ಮಶ್ರೀ ಪುರಸ್ಕೃತರಿಗೆ, ಜೊತೆಯಲ್ಲಿ ಪಟ್ಲ ಫೌಂಡೇಶನ್ಗೆ ಯಕ್ಷಮಿತ್ರರು ಬಳಗದ ವತಿಯಿಂದ ತಲಾ 10,000 ನಗದನ್ನು ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಕಲಾರಾಧಕರು ಹೆಚ್ಚಾಗಲಿ, ಸಮಾಜ ಸೇವಕರು, ಅದಮ್ಯ ಸಾಧಕರು ಇನ್ನಷ್ಟು ಬೆಳೆದು ಬರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ, ಇದೀಗ ಕಾರ್ಯಕ್ರಮದ ಅಂತಿಮ ಹಂತ ವಂದನಾರ್ಪಣೆಗಾಗಿ ನಾರಾಯಣ್ ಭಟ್ ಕಾಣಿಯೂರು ಇವರು. ಕಾಣಿಯೂರು ಯಕ್ಷೋತ್ಸವ 2022 ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಗೌರವದ ಸನ್ಮಾನವನ್ನು ಸ್ವೀಕರಿಸಿರುವ ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಶ್ರೀ ಹರೇಕಳ ಹಾಜಬ್ಬ ಇವರಿಗೆ ನಮ್ಮ ಯಕ್ಷಮಿತ್ರರು ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ತುಳುನಾಡ ಭಗೀರಥ ಪದ್ಮಶ್ರೀ ಪುರಸ್ಕೃತ ಶ್ರೀ ಅಮೈ ಮಹಾಲಿಂಗ ನಾಯ್ಕ್ ಇವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಯಕ್ಷಮಿತ್ರರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ. ಸಹಕಾರಿ ರಂಗದ ಭೀಷ್ಮ ಎನಿಸಿಕೊಂಡಿರುವ ಪ್ರತಿಷ್ಠಿತ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೆ ಸೀತಾರಾಮರೈ ಸವಣೂರು ಇವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ಯಕ್ಷಮಿತ್ರರು ಹಾಗೂ ನಮ್ಮ ಊರಿನ ಎಲ್ಲರ ಪರವಾಗಿ ವಂದನೆಗಳು. ಈ ವೇದಿಕೆಯಲ್ಲಿ ಇಂದು ಗೌರವಾರ್ಪಣೆಯನ್ನು ಸ್ವೀಕರಿಸಿರುವ ನಮ್ಮೂರ ಯುವ ಕಲಾವಿದ ಶ್ರೀ ದಿವಾಕರ ಕಾಣಿಯೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಮುಖ್ಯ ಅತಿಥಿಗಳಾದ ಖ್ಯಾತ ನ್ಯಾಯವಾದಿ ಶ್ರೀ ಇಡ್ಯಡ್ಕ ಮೋಹನಗೌಡ ಇವರಿಗೆ ಯಕ್ಷಮಿತ್ರರು ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಪ್ರಗತಿ ವಿದ್ಯಾಸಂಸ್ಥೆಗಳ ಸಂಚಾಲಕರು ನಮಗೆ ಇಂದಿನ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ಸ್ಥಳಾವಕಾಶವನ್ನು ನೀಡಿರುವ ಇಂದಿನ ನಮ್ಮ ಮುಖ್ಯ ಅತಿಥಿಗಳು ಆಗಿರುವ ಶ್ರೀ ಜಯಸೂರ್ಯ ರೈ ಮಾಧೋಡಿ ಇವರಿಗೆ ಯಕ್ಷಮಿತ್ರರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಪಟ್ಲ ಮೇಳದ ಪಾವಂಜೆ ಮೇಳದ ಸಂಚಾಲಕರು ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಅವರಿಗೆ ಯಕ್ಷಮಿತ್ರರು ಹಾಗೂ ನಮ್ಮೂರಿನ ಸರ್ವರ ಪರವಾಗಿ ವಂದನೆಗಳು. ಯಕ್ಷಮಿತ್ರರ ಮಾರ್ಗದರ್ಶಕರಾಗಿರುವ ಹಿರಿಯ ಯಕ್ಷಗಾನ ಕಲಾವಿದರು ಆಗಿರುವ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ ಇವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಇಂದು ನಡೆಯಲಿರುವ ಅನ್ನ ಸಂತರ್ಪಣೆಯ ಸಂಪೂರ್ಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ಇವರಿಗೆ
ನಮ್ಮ ಯಕ್ಷಮಿತ್ರರು ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಕ್ಕೆ ಈ ಸ್ಥಳಾವಕಾಶವನ್ನು ಕಲ್ಪಿಸಿಕೊಟ್ಟ ಪ್ರಗತಿ ವಿದ್ಯಾಸಂಸ್ಥೆಗಳ ಸಂಚಾಲಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸರ್ವ ರೀತಿಯಲ್ಲಿ ಸಹಕರಿಸಿದ ಸಂಘ ಸಂಸ್ಥೆಗಳಾದ ಶ್ರೀ ಲಕ್ಷ್ಮೀನರಸಿಂಹ ಭಜನಾ ಮಂಡಳಿ ರಿಜಿಸ್ಟರ್ಡ್ ಕಾಣಿಯೂರು, ಶ್ರೀ ಲಕ್ಷ್ಮೀನರಸಿಂಹ ಯುವಕ ಮಂಡಳ ರಿಜಿಸ್ಟರ್ಡ್ ಕಾಣಿಯೂರು, ಶ್ರೀ ಶಿರಾಡಿ ರಾಜನ್ ದೈವಸ್ಥಾನ ಏಲಡ್ಕ ಕಾಣಿಯೂರು, ಜಾತ್ರೋತ್ಸವ ಸೇವಾ ಸಮಿತಿ ಕಾಣಿಯೂರು, ಗೆಳೆಯರ ಬಳಗ ರಿಜಿಸ್ಟರ್ಡ್ ಕೊಡಿಮಾರು, ಈ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ವಂದನೆಗಳು. ಇಂದಿನ ಅನ್ನ ಸಂತರ್ಪಣೆ ವ್ಯವಸ್ಥೆಗೆ ಪಾತ್ರೆ ಸಾಮಗ್ರಿಗಳನ್ನು ಒದಗಿಸಿರುವಂಥ ಶ್ರೀ ಲಕ್ಷ್ಮೀನರಸಿಂಹ ಭಜನಾ ಮಂಡಳಿಯ ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಶಾಮಿಯಾನ, ಧ್ವನಿವರ್ಧಕ, ಲೈಟಿಂಗ್ಸ್ ವ್ಯವಸ್ಥೆ ಕಲ್ಪಿಸಿದ ಪ್ರತಿಯೊಬ್ಬರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ಸಿಗೆ ಹಗಲಿರುಳು ಶ್ರಮಿಸಿರುವ ನಮ್ಮ ಯಕ್ಷಮಿತ್ರರು ಬಳಗದ ಎಲ್ಲ ಸದಸ್ಯರಿಗೆ ವಂದನೆಗಳು. ಹಿತವಾದಿದೇವಿ ವೃತ್ರಾರಿಯಸಾಗಿಹ ಕೃತ್ರಿಮಾದಿಂದಾಗಿ ತನ್ನ ಪುತ್ರರೆಲ್ಲರೂ ದುರದಿ ಮೃತ್ಯುವಪ್ಪಿದನವರು ಚಿತ್ತದೀವ್ಯತೆಗಾನತಿರಲು ನಡೆಯಿತು. ಅವರ ದಾಂಪತ್ಯ ಪ್ರತೀಕವಾಗಿ ಮಗನರು ಹುಟ್ಟಿಕೊಂಡಿದ್ದಾನೆ. ಆತನಿಗೆ ಮಹಿಷನೆಂಬುದಾಗಿ ಹೆಸರನ್ನಿರಿಸಿದ್ದೇವೆ. ಆತನ ಆಟ ಪಾಠವನ್ನು ನೋಡುತ್ತಾ ಸಂತೋಷದಿಂದ ಇರಬಹುದಿತ್ತು. ಆದರೆ ಏನು ಮಾಡೋಣ, ನನ್ನದೊಂದು ಆಸೆಯಾಗಿ ಉಳಿಯಿತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ? ನೀವು ಮನವಿತ್ತು ನಡೆದಿನ ಉತ್ತಮಾಳಿಯ ದಿಶೆ ನಿಮ್ಮ ಚಿಂತನೆ ಏನು ಕಾರಣ ಹೇಳಿ? ಏನೆಂದು ಹೇಳಿ ಮಗನಿ, ನನ್ನ ಮಕ್ಕಳೆಲ್ಲ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕೆ ಹೋಗಿದ್ದಾರೆ. ಆದರೆ ಆ ಸುರಪುರನ್ನು ಮೋಸದಿಂದ ಕೊಂದು ಹಾಕಿದ್ದಾರೆ. ಸಭೆಕಾಲಗತ್ತೆ ಇಲ್ಲ, ಸ್ವರ್ಗಲೋಕವನ್ನೇರಿ ದೇವತೆಗಳನ್ನು ಬಡಿದೋಡಿಸಿ ನಾನು ಆಡಳಿತದಲ್ಲಿ ಜಯಶೀಲನಾಗಿ ಮಾಮಾನೆ. ತೀರ್ಥನು ದುರುಳನಾದು ಸುರಕ್ಕಾಗಿ ಮುಂದಾದಂತಹ ಇಂದ್ರಾದಿ ದೇವತೆಗಳನ್ನು ಹೊಡೆದಾಡಿಸಿದ್ದೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ಹೇಳಿಕೊಳ್ಳುತ್ತೇನೆ.
ಸ್ವರ್ಗಲೋಕವನ್ನೇರಿ ಇಂದ್ರಾದಿ ದೇವತೆಗಳನ್ನು ದಶಗೈಸಿ ಸ್ವರ್ಗದ ಪೀಠವನ್ನೇರಿ ಆಳ್ವಿಕೆ ನಡೆಸುತ್ತಾ ಇರುವಾಗ ಬಂದು ನಮ್ಮನ್ನು ವಿರೋಧಿಸಿಯಲ್ಲ. ಯಾರೋ ನೀನು? ನಿನ್ನದಾದೊಂದು ಪಾತಾಳ ಲೋಕವನ್ನು ಬಿಟ್ಟು ಅಧಿಕಾರದ ಆಸೆಯಿಂದ ನಾಕವಣ್ಣೇರಿದೆಯೋ ಇಂದ್ರಾದಿ ಸುಬಡಿಸರು ಯುದ್ಧ ಮೂಲಕ ಬಡಿದೋಡಿಸಿ ಅಲ್ಲಿ ನಿನ್ನದಾದಂತಹ ಅಧಿಕಾರ ಸ್ಥಾಪಿಸಿದ ಮಾತ್ರಕ್ಕೆ ನೀನೊಬ್ಬ ಪರಾಕ್ರಮಿ ಎಂದೆನಿಸಿಕೊಳ್ಳುವುದಿಲ್ಲ. ನಿನ್ನನ್ನು ವಿಚಾರಿಸಿಕ ಬಂದವ ಸಾಮಾನ್ಯದವನಲ್ಲ. ಯಕ್ಷರಾಜ ಪಿಂಗಳಾಕ್ಷ
ವಿದ್ಯುನ್ಮಾನ ವಧೆ ಆಯಿತು. ಸಂತೋಷದ ವಿಷಯ ನಮ್ಮವರು ತಿಳಿಸಬೇಕು. ಯಕ್ಷಲೋಕ ಭಯದಿಂದ ನಡುಗುತ್ತ ಹೊರದಿ ನಡೆದಾಗ ಮಾಲಿನಿಗೆರಗಿ ನಾನೇ ಮಾಲಿನಿ. ಮಾಲಿನಿ ಅದು ನಿನ್ನ ಅಜ್ಜಿ. ಹೇ ಮಾಲಿನಿ ಅಮ್ಮ ಎನ್ನುವ ಹಾಗಾಡು. ಹೇ ಮಾಲಿನಿ ಅಮ್ಮ. ಯಾರು ನೀನು? ನಿಮ್ಮ ಗಂಡ. ನಿಮ್ಮ ಗಂಡ ಪೂರ್ಣೇಶ. ಪ್ರಾಣೇಶ. ವಲ್ಲಭ. ಬಾಯಿಯಲ್ಲ ವಲ್ಲಭ. ವಲ್ಲಭ. ಇಬ್ಬರು ಒಟ್ಟಿಗೆ ಹೋದದ್ದು. ಯಾವ ಕಡೆಗೆ? ನಿಮ್ಮ ಗಂಡ ಕುಳಿತಿರುವಾಗ ಹೇಳಿದ್ದು. ಏನು? ಹೀಗೆ ಕುಳಿತುಕೊಳ್ಳುವುದಲ್ಲ, ಮತ್ತೆ ಹೋಗುವ ಗುರುಪುರಕ್ಕೆ ಹೋಗಿ ದಿಗ್ವಿಜಯ ಮಾಡುವ. ಸುರಪುರಕ್ಕೆ ಹೋಗಿ ದಿಗ್ವಿಜಯ ಮಾಡುವ. ದಿಗ್ವಿಜಯ ಮಾಡುವ. ಅಲ್ಲಿಂದ ಬರ್ತಾ ಇದ್ದೀಯ? ಅಲ್ಲಿಂದ ನೇರ ಇಲ್ಲಿಗೆ. ವಿಷಯ ಏನು? ಉಂಟು. ಸ್ವರ್ಗದಿಂದ ಬಂದು ಅಲ್ಲಿಯ ವೈಭವವನ್ನು ಕಂಡು ಕಂಡು ಅಲ್ಲಿಯ ಶೈಲಿ
ಶೈಲಿಯನ್ನೇ ಇಲ್ಲಿ ಅನುಸರಣೆ ಅನುಕರಣೆ ಒಳ್ಳೆಯದಾಗಿ. ಅಮ್ಮ ಏನಪ್ಪ? ನಾವಿಬ್ಬರು ಸ್ವರ್ಗವನ್ನು ಸೇರಿದ್ದೇ ತಡ ಅಲ್ಲಿರುವಂತಹ ಅಷ್ಟ ದಿಕ್ಪಾಲಕರು ಒಬ್ಬೊಬ್ಬರಾಗಿ ಬಂದ್ರು. ಎಲ್ಲರೂ ಬಂದ್ರ? ಮೊದಲಾಗಿ ಅಗ್ನಿ ಬಂದ ನಿಮ್ಮ ಗಂಡನ ಮುಂದೆ ನಿಂತ ದಗತಗ ಉರಿಯುವುದಕ್ಕೆ ಪ್ರಾರಂಭಿಸಿದ. ನಿಮ್ಮ ಗಂಡ ಹೀಗೆ ನೋಡಿದ್ರು, ನೋಡಿ ನಿರ್ಮಾಣವಿಟ್ಟದ್ದು. ವರುಣಾಸ್ತ್ರವನ್ನ ಪ್ರಯೋಗ. ಅಗ್ನಿ ಟ್ವಿಂಕ ನಂದಿ ಹೋದ. ಆಮೇಲೆ ಬಂದ ಯಾರು? ಕುಂಬ್ರ ಅಲ್ಲಪ್ಪ, ಕುಬೇರ. ಸುಳ್ಳಲ್ಲ ಕುಬೇರ. ಕುಬೇರ ಬಂದ ನಿಮ್ಮ ಗಂಡನ ಎದುರು ನಿಂತ ಸೋತು ಓಡಿ ಅವನು ಓಡಿದ. ಆಮೇಲೆ ಬಂದ ಯಾರದು? ನಿವೃತ್ತಿ ಬಂದ. ಅವನು ಕೂಡ ಪೆಟ್ಟು ಮಾಡಿದ, ಓಡಿ ಹೋದ. ಹೀಗೆ ಮುಂದಿನಿಂದ ಬಂದು ಎಲ್ಲ ಸೋತು ಓಡುವಾಗ ಹಿಂದಿನಿಂದ ಒಬ್ಬ ಆಲೋಚನೆ ಮಾಡಿದ. ಏನು? ಹೀಗೆ ಮುಂಭಾಗದಲ್ಲಿ ಬಂದು ನಿಮ್ಮ ಗಂಡನನ್ನು ಸೋಲಿಸುವುದಕ್ಕೆ ಅಸಾಧ್ಯ ಅಂತ ತಿಳಿದು ಹಿಂದಿನಿಂದ ಶಬ್ದ ಮಾಡಿಕೊಂಡು ಇಲ್ಲೆಲ್ಲ ಅಲ್ಲಿ ವಾಯು ಬಂದದ್ದು. ನಿಮ್ಮ ಗಂಡ ಮುಂದೆ, ಅವರ ಹಿಂದೆ ವಾಯು, ಅದರ ಹಿಂದೆ ನಾನು. ಏನು ವಾಯು ಬಂತು ಅಂತ ಗೊತ್ತಾಯ್ತು. ನಿಮ್ಮ ಗಂಡನಿಗೊಂದು ಸೂಚನೆಯನ್ನು ಕೊಟ್ಟೆ. ಏನು ಮಾಡಿದ್ರು? ಎತ್ತಿದ ಕೈಯಲ್ಲಿ 24 ಬಾರಿಸಬೇಕು ಅಂತ ಕೈ ಎತ್ತಿದ್ದ ತಡ ಅವನಿಗೆ ಬಿತ್ತು. ಇಲ್ಲಪ್ಪ, ಮತ್ತೆ ಅವ ಓಡಿ ಹೋದದ್ದು. ಓಡಿ ಹೋದ್ನ? ಹೌದು. ಸ್ವಲ್ಪ ದೂರ ಹೋಗಿ ಆಲೋಚನೆ ಮಾಡಿದ. ಶಬ್ದ ಮಾಡಿಕೊಂಡು ಬಂದ್ರೆ ಗೊತ್ತಾಗ್ತದೆ. ಹೌದು. ಹೀಗೆ ಮಾಡು. ಶಬ್ದ ಇಲ್ಲದೆ ಒಮ್ಮೆ ಬರುವ, ಶಬ್ದ ಇಲ್ಲದೆ ಪುಷ್ಕಂತ ಬಂದ. ಆವಾಗ ಏನ ಯಾವುದಾದ್ರೂ ಆದಿತ್ತು ಶಬ್ದ ಇಲ್ಲದೆ ಬರ್ತದಲ್ಲ. ಯುದ್ಧ ಬಹಳ ವಿಚಿತ್ರ, ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹೌದಾ? ನಿಮ್ಮ ಗಂಡ ಆದ್ರೂ ಕೂಡ ಅವನನ್ನು ಓಡಿಸಿ ಆಯ್ತು. ಎಲ್ಲ ಹೋದ ಮೇಲೆ ಪುಣೆಗೆ ಒಬ್ಬ ಬಂದ. ಯಾರದು? ಸುರಪ್ಪ ಬಂದನ? ಹೌದು. ಐರಾವತದಲ್ಲಿ ಬಂದ. ನಿಮ್ಮ ಗಂಡನ ಎದುರು ನಿಂತು ನಿಮ್ಮ ಗಂಡ ಹೀಗೆ ನೋಡಿ ದೊಡ್ಡ ವಿಶೇಷವಾಗಿ ಐರಾವತದಲ್ಲಿ ಬರುವುದು ಅಂದ್ರೆ ನಾವು ಮೊದಲೇ ಸುಗಮದಲ್ಲಿ ಬಂದಿದ್ದೇವೆ. ಹಾಗಲ್ವಾ? ಸುಗಮವಾಗಿ ಅಂದ್ರೆ ಆಯಾಸವಿಲ್ಲದೆ ಸುಗಮವಾಗಿ ನಿರಾಯಾಸವಾಗಿ ಸ್ವರ್ಗವನ್ನು ತಲುಪಿದ್ದೇವೆ. ಕಾಂಬೆನು ಇವನ ಪೌರುಷವನ್ನು. ಸುರಪ್ಪ ಉಂಟ? ಯಾವುದು? ಬಲ್ಪುಂಟ. ಬಲುಹು ಉಂಟೇನು? ಪಾಪಿ ಮಗನೇ, ಬಿದ್ದರೆ ಬಾ, ನಿನ್ನ ಬಲುವನ್ನು ಯುದ್ಧದಲ್ಲಿ ತೋರಿಸು. ಕರೆದ್ರು ಯುದ್ಧ ರಂಗಕ್ಕೆ. ಆವಾಗ ಮುದುಕಂತ ಯುದ್ಧ ರಂಗಕ್ಕೆ ಇಳಿದ. ನಿಮ್ಮ ಗಂಡ ಕೂಟ ಇಳಿದು ಅಮ್ಮ ಏನಪ್ಪ ಘನಘೋರವಾದಂತ ಯುದ್ಧದಲ್ಲಿ ಎಂತನ್ನಮ್ಮ ಹೇಳುದು? ಏನಾದ್ರೂ ಒಂದು ನೀನೇ ಹೇಳಬೇಕು ಮಾತ್ರ. ದುಃಖ ಮಳಿಸಿ ಬರ್ತಾ ಉಂಟು. ಅದನ್ನ ಹಿಡಿದಿಟ್ಟುಕೋ. ನಿಮ್ಮ ಗಂಡ ನಿನ್ನೆಲ್ಲ ಸುಡ್ಲಿಕ್ಕೆ ಗಂಡ ಅಂತ ಹೇಳು. ನಿಮ್ಮ ಗಂಡ ಯುದ್ಧದಲ್ಲಿ ಆ ದೇವೇಂದ್ರನಿಗೆ 4 ಬಾರಿಸಿದ್ದು. 4 ಬಾರಿಸಿ ಅವನನ್ನು ಸ್ವರ್ಗದಿಂದ ಪಾಪಿ ಪಾಪಿ ಅಂತ ಹೇಳಿದ್ದು ಯಾಕೆ ಗೊತ್ತಾ? ದೇವೇಂದ್ರ ಓಡಿದ್ರೆ ಅದು ನಮಗೆ ಸಂತೋಷದ ವಿಷಯ, ಅವರಿಗೆ ಪಾಪ ಸಂತಾಪದ ವಿಷಯ. ಅದು ಇರ್ಲಿಯ ಆ ವಿಷಯವನ್ನು ಹೇಳುವಾಗ ನಗಬೇಕು. ನಗತ ಅದು ನೀನಾದ್ರೂ ನಗಬೇಕು ಸ್ವಲ್ಪ. ಈಗ ಆಮೇಲಿನ ವಿಷಯ ಕೇಳ್ಬೇಕು. ಏನು? ಇವ ದೇವೇಂದ್ರ ಸ್ವರ್ಗವನ್ನು ಬಿಟ್ಟು ಓಡಿದ. ನಿಮ್ಮ ಗಂಡ ಆಚೆ ನೋಡಿದ್ರು ಸ್ವರ್ಗದಲ್ಲಿ ನಮ್ಮ ಕಾರ್ಯಭಾರ ಪ್ರಾರಂಭಿಸೋಣ, ಆಗ್ಲೇಬೇಕು, ಕೆಲಸ ಶುರು ಮಾಡುವ. ಎಲ್ಲಿಂಟು ಟಾಪಿ? ಅದು ಪೀಠ. ಟಾಪಿ ಅಲ್ವ? ಆಚೆ ಆಯ್ತಾ? ಹೌದು. ಮೊದಲು ಬಿ ಬರ್ಬೇಕು. ಅಕ್ಷರ ಪೀಠ ಎಲ್ಲಿಂಟು ಅಂತ ನೋಡಿದ್ದು ಕುಳಿತುಕೊಂಡು ನಡೀಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ. ಹಿಮ್ಮೇಳನದವರು ಬಂದ್ರು, ಬಂದಿದ್ದಾರೆ. ಮುಮ್ಮೇಳನಕ್ಕೆ ಮೊದಲಾಗಿ ರಂಬೆ ಬಂದು ನರ್ತನ ಆಯ್ತು. ರಂಬೆಯ ಬೆನ್ನಿಗೆ ಮತ್ತೊಬ್ಬಳು ಬಂದು ನಿಂತಿದ್ದಾಳೆ. ಯಾರು ಅಂತ ಹೀಗೆ ನೋಡುವಾಗ ಪರಿಚಯದವಳು ಉಮಾಶ್ರೀ, ಊರ್ವಶಿ. ಅವಳ ನಾಟ್ಯ ವೈಭವವಾಯಿತು. ಎಲ್ಲರೂ ಸಂತೋಷದಿಂದ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಯಾವುದು? ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ, ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ವೈರಿ. ನೀನೇನು ನನ್ನನ್ನು ತಿನ್ನುವುದಕ್ಕೆ ಬರುವುದ ಪಾಪಿ ನೀನು? ಏನಾಯ್ತು? ಅಲ್ಲಿ ಯಾರು ಇಲ್ಲ. ಸ್ವರ್ಗದಲ್ಲಿ ಬಂದು ನಿಂತದ್ದು. ಇಷ್ಟೇ ಸಣ್ಣ
ಕಿಟ್ಟ ಇದ್ದಾನೆ, ಹೇಗೆ ರೆಕ್ಕೆ ಅಗಲ ಮಾಡಿ ನಿಂತಿದ್ದಾನೆ. ನಿಂತು ಯಾರು ಅಂತ ಹೀಗೆ ನೋಡ್ತೇನೆ, ಭಾರಿ ಪ್ರಚಾರದಲ್ಲಿದ್ದಾನೆ. ಯಾರದು? ಯಶ್. ಯಕ್ಷ. ಯಕ್ಷ ಬಂದವನಿ ಮಾತಿಲ್ಲ, ಕತೆ ಇಲ್ಲ, ಇವತ್ತೆಂತದೂ ಇಲ್ಲ. ಅಲ್ಲಿಗೆ ರಗ 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 ಅಂದ್ರೆ ಒಂದು ನಿಮ್ಮ ಗಂಡನ ಮೂಕನ್ನೇ ಮಾಡಿ ನನ್ನವರಿಗೆ ಹೊಡೆತನ ಅವನು. ಹೌದಪ್ಪ, ಅವರು ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ. ಸುಮ್ಮನೆ ಬಿಡ್ಲಿಲ್ಲ, ಬಿಟ್ರೆ ಏಸಿಗೆ ಅಲ್ಲ. ಹಾಗಲ್ಲ, ನನ್ನವರು ಶಕ್ತಿಗಾರರು. ಯಾರ? ಶಕ್ತಿಗಾರರು. ಶಕ್ತಿಗಾರರು ಕುಳಿತಿದ್ರ ಎದ್ದು ನಿಂತು ಇವ ಅಲ್ಲಿ ತನಕ ಹೋದ್ರು, ರಗ 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 ಅಂತ ನಿಂತಿದ್ರ ಅಲ್ಲಿಗೆ ಮಲಗಿ ಯುದ್ಧ ಮಾಡ್ತಾರೆ ಇರಬಹುದು ಅಂತ ಆಲೋಚನೆ ಮಾಡಿದೆ. ಎಷ್ಟೊತ್ತಾದ್ರೂ ಕೂಡ ಏಳುದು ಕಾಣುವುದಿಲ್ಲ. ಮುಟ್ಟಿದೆ ತಟ್ಟಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ, ಇಲ್ಲ ಪ್ರತಿಕ್ರಿಯೆ ಇಲ್ಲ. ಅಂದ್ರೆ ಯಾಕೆ ನೋಡುದಂತ ಏನಾಗಿದೆ? ಹೊರಗೆ ಹಾಕಿ ನಿಮ್ಮ ಗಂಡ, ನನ್ನ ಗಂಡ ಮಾಡಿದೆಯಲ್ಲ ಈ ಪದಿಯಲ್ಲ ಜತೆಯ ಗಲುವರೇ ನಮ್ಮ ಕ್ಷಿತಿಯೊಳು ನಿನ್ನ ಗದಿಗೆ ವ್ಯಥೆಯ ಆರುಡನೆನದಿ ಪತಿಯೇ ಶಿವನೇ, ಎಂಥ ಒಂದು ಕರ್ಣ ಕಠೋರವಾದಂತಹ ಮಾತುಗಳನ್ನು ಕೇಳಿದೆ ನಾನು. ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಗಿರುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವೇನು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಯಾರು? ನನಗಿಂತ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡುವಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರೆಸದೇ ಇದ್ದಾರೆ. ದಿತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ಯಾರಿದ್ದಾರೆ ನನಗೆ? ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹಿಷಾನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿ ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೀತೇನೆ, ನನ್ನ ಮಗನನ್ನು ನಾನು ಕರೀತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಎಂದಿನ ಹಾಗೆ ನೀನಿಲ್ಲ ತಾಯೇ. ದೂರದಲ್ಲಿ ಕಂಡಂತಹ ನೀವು ಎತ್ತಿ ಮುದ್ದಾಡಿಸಬೇಕಿತ್ತು. ಆದರೆ ಇಂದು ನೆಲನಾಟಗಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಂಬನಿ ಹರಿಯುತ್ತಾ ಇದೆ. ಸರಿಯಾಗಿ ಗಮನಿಸಿದರೆಂದಾದರೆ ಹಣೆಯಲ್ಲಿ ಬೇಕಾದ ಕುಂಕುಮ ಅಳಿಸಿದೆ, ಕೊರಳಲ್ಲಿ ಬೇಕಾದ ಮಂಗಳಸೂತ್ರ ಕಡಿದು ನಿಂತಿದೆ. ಶ್ವೇತ ವಸ್ತ್ರವನ್ನು ಏನಾಯ್ತಮ್ಮ? ಕಷ್ಟ ಬಂತು ನಮ್ಮದಾದಂತಹ ಬೆಳವಣಿಗೆಯನ್ನು ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ. ಅವರಲ್ಲಿ ಹರಿಯೋ ಶಂಕರನೋ ಮೇಲೂ ಸರ ಸೀಗಾತ್ಮವನು. ಬಿಡೋಣ. ನಮ್ಮವರದೇನಾದರೂ ಬೇಸರ ಆಯ್ತು ನನಗ ಏನು ಹೇಳುವುದು ಮಗನೇ? ನಾನು ಕಂದ ಕಂದ ಮಗನೇ ಕಂದ ಕಂದ ನಮ್ಮ ಬಾಳುಗೆ ತೀರಿದುದು ಮಗನೇ ಕಂದ ಕಂದ ಏನೆಂದು ಬೀಳಲಿ ಕಂದಾಲ ಮಗುದಗಿದಂತಹ ಪರಿಭವವನ್ನ ನಿನ್ನ ತಂದೆಯವರು ನಾಲ್ಕು ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆ ಇಲ್ಲ ಮಗನೇ? ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಠರವನ್ನ ಏರಿ ಕುಳಿತದಂತೆ ಮಗನೇ. ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾಗಿದ್ದೇವೆ ಮಗನೇ. ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು.
ತಾಯಿ ಕಂದ ಏನಾಗಿ ಹೋಯ್ತಮ್ಮ? ನಾಕವನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿ ಹೋದ ತಂದೆಯವರು ನಾಕವನ್ನೇ ಸೇರಿದರೆ ಹೌದು ಮಗನೇ. ಅಮ್ಮ, ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನ ಕಟ್ಟಂತಹ ದೇವತೆಗಳು ಗಾಗೈಸಿರದಾಡುವುದಕ್ಕೆ ಮುಂದಾದರೆ ತಾಯಿ ಹೇಗೆ ಸಂಭ್ರಮಿಸುತ್ತಾ ಇದ್ದಾರೆ ನೋಡು ಮಗನೇ. ನನ್ನ ತಂದೆಯ ಸಾವಿಗೆ ಕಾರಣರಾದ ದೇವತೆಗಳನ್ನು ನಾಡು ಬಿಡುವುದಿಲ್ಲ ತಾಯಿ. ನಿನ್ನ ತಂದೆಯ ಸಾವಿಗೆ ಕಾರಣ ನನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ, ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಂದು ವೇಳೆ ಹೋರಾಟಕ್ಕೆ ಬಂದರೆ ಮುರಿದು ಮಾರಿ ದೇವತೆಗಳಿಗೆ ಔತಾಣ ಹೋಗ್ತೇನಮ್ಮ. ನಿನ್ನ ವೀರೋಚಿತವಾದಂತಹ ನುಡಿಯನ್ನಾಲಿಸುವಂತಹ ವೇಳೆಯಲ್ಲಿ ಆತ್ಮಾನಂದವಾಗುತ್ತಾ ಇದೆ. ನನ್ನ ಮಗನ ಇಂತಹ ಮಾತನ್ನಾಡಿಸುವಕ್ಕೆ ಆಲಿಸುವಂತಹ ವೇಳೆಯಲ್ಲಿ ಇನ್ನು ಮುಂದಕ್ಕೆ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟಾ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತ ನುಡಿ. ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸುರರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನೂನವನ್ನು ಹೋಗಿ ಸೇರಿಕೋ. ಕಾನೂನವನ್ನು ಸೇರುವುದಕ್ಕೆ ಸಿದ್ಧನಿದ್ದೇನೆ. ಹೊತ್ತಿಗೆ ಆಹಾರ ಯಾರಿಂದ ತಾಯಿ? ಕಂದ, ಅನ್ನ ಆಹಾರಾದಿಗಳನ್ನು ಬಿಡಬೇಕು. ಕಠಿಣವಾದಂತಹ ತಪಸ್ಸನ್ನಾಚರಿಸಬೇಕು. ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬೇಕು. ಬಂದಂತಹ ಬ್ರಹ್ಮನಲ್ಲಿ ಬೇಕಾದಂತಹ ವರವನ್ನ ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ನಿನ್ನ ಮಾತನ್ನು ಸರಿಯಾಗಿ ಆಲಿಸುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಆಶೀರ್ವಾದಿಸಮ್ಮ. ನಿನಗೊಂದು ಆಯುಧದ ಅವಶ್ಯಕತೆ ಇದೆ ಕಂದ, ಅದನ್ನು ಮೊದಲು ನಾನು ಕೊಡ್ತೇನೆ. ಕಂದ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ, ತೆಗೆದುಕೋ ಮಗನೇ. ಆಶೀರ್ವಾದಿಸಮ್ಮ. ಶುಭವಾಗಲಿ ಕಂದ, ಹೋಗಿ ಬಾ. ಮಾತೆಯಿಂದ ಅಪ್ಪಣೆಯನ್ನು ಪಡೆದಂತಹ ನಾನು ಕಾನೂನವನ್ನ ಸೇರಿದೆ. ವಿಧಿಯ ಕುರಿತಾಗಿ ತಪಸ್ಸಾಚರಿಸಿ ಬೇಕಾದ ವರವನ್ನು ಸಂಗ್ರಹಿಸಿದೆ. ವಿಚಾರವನ್ನು ಅರಿತಂತಹ ತಾಯಿ ಶೋಣಿತದ ಅಧಿಕಾರವನ್ನು ನನ್ನ ಪಾಲಿಗೊಪ್ಪಿಸಿದ್ದಾಳೆ. ಬಾಲ ಮಹಿಷನಾದಂತಹ ನಾನು ರಾಜ ಮಹಿಷನಾಗಿ ಮೆರೆದಾಡುತ್ತಾ ಇದ್ದೇನೆ. ವಿಚಾರವನ್ನ ಕೇಳಿ ಶಂಕದುರ್ಗರು ಸೇರಿದ್ದಾರೆ.
ನಾಕವನ್ನ ಏರುವ ನಿರೀಕ್ಷೆ ಉಂಟು. ನೋಡೋಣ. ನಾನಾಡುವ ಮಾತನ್ನು ಆಲಿಸಬೇಕು. ದುರುಳ ಮಹಿಷನನ್ನು ಬಗ್ಗು ಬಡಿಯುವುದಕ್ಕೆ ಬೇಕಾಗಿ ಸಾಗಲಿ
ಸುರಪ್ಪನೆಂಬವನೇ ನೀನು, ದುರಕ್ಕೆ ಎದುರಾಗಿ ಬಂದವನೇ ನೀನು. ಸ್ವರ್ಗವನ್ನು ಪಡೆಯುವ ಉದ್ದೇಶದಿಂದ ಬಂದಿದ್ದೇನೆ. ನೀನಾಗೆ ಬಿಟ್ಟು ಕೊಟ್ಟರೆ ಲೇಸು, ಇಲ್ಲವಾದರೆ 2 ಬಡಿದಾದರೂ ಪಡೆದೆ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆಯ ಪೆಟ್ಟು. ವಿಚಾರ ನಿಮ್ಮ ಸಹಕಾರ ನನ್ನ ನಿರ್ದೇಶನ ನಾಕ ನಮ್ಮ ಸ್ವಾಧೀನ. ಯಾರದು ಓಡು ಅವರ ನನಗೆ ಸಂತೋಷ. ಮಿತ್ರರೇ, ಇಲ್ಲಿ ಸುರಪಾನ ಕ್ರಮ ಉಂಟಂತೆ, ಎಲ್ಲವನ್ನ ಬದಲಿಸಬೇಕು. ಅರ್ಪಣ ತರ್ಪಣ, ದೇಹಕ್ಕೆ ಆಯಾಸದ ಬಾಧೆ, ವಿಶ್ರಾಂತಿ ಅಗತ್ಯ ಇದೆ. ನಂತರ ವಿಶೇಷತೆಯನ್ನು ಕಾಣುವುದಕ್ಕುಂಟು, ಹಿಂಬಾಲಿಸಿ.
ನಮಸ್ತೆ ಸರದೈ ಯಕ್ಷಗಾನ ಕಲಾಭಿಮಾನಿಗಳೇ, ಇಂದಿನ ಸುಂದರ ಯಕ್ಷ ಸೇವೆಯ ಸೇವಾದಾರರಾದಂತಹ ಯಕ್ಷಮಿತ್ರರು, ಕಾಣಿಯೂರು ಹಾಗೂ ಸಹಕರಿಸಿದಂತಹ ಎಲ್ಲ ಸಂಘ ಸಂಸ್ಥೆಯವರಿಗೆ ಶ್ರೀ ಕ್ಷೇತ್ರ ಪಾವಂಜ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರ ಪರವಾಗಿ ಹಾಗೂ ಮೇಳದ ಸರ್ವ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಬರ್ವರಾತ್ರಿ ನಾವು ಮಂಗಳೂರು ಮುಡಿಪು ಇಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಆದರಣೀಯ ಕಲಾಭಿಮಾನಿಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಸಂಸ್ಥೆಯ ವಾರ್ಷಿಕ ಮಹೋತ್ಸವ ಯಕ್ಷಧ್ರುವ ಪಟ್ಲ ಸಂಭ್ರಮ 2022 ಇದೇ ಬರುವಂತಹ 29ನೇ ತಾರೀಕು ರವಿವಾರದಂದು ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ಬೆಳಿಗ್ಗೆ 8ರಿಂದ ರಾತ್ರಿ 12ರವರೆಗೆ ವಿವಿಧ ಕಾರ್ಯಕ್ರಮದೊಂದಿಗೆ ನಡೆಯುವುದಕ್ಕಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಕಥಾಭಾಗವನ್ನು ಮುಂದುವರಿಸುವರೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಸುರರತ ನುಡಗೊಂಡು ಪುರುಹೂತನ ಕ್ಷಣ ಚರಿಸುತ್ತ ಗಿರಿಕಾನನದಲ್ಲಿ ಅರಿತುಂದನ ಕ್ಷಣ ಮರುಗಿ ಮಾಡುವುದೇನು ಸರಸಿಜೋದ್ಭವನ ಬೋಧದಲ್ಲಿ ಅರಿಕೆಗೈದರೆ ಹೋಗಿ ಕರುಣಕಾಗರನಮ್ಮ ಹೊರೆಯದೆ ಬಿಡನೋ ಕೃಪೆಯಲಿ ಅಕಟ ಮಹಿಷದಾನವನೊಂದಿಗೆ ಸಮಲ ಕ್ಷೇತ್ರದಲ್ಲಿ ವಿಧಿಯಿಂದ ಅರ್ಜಿಸಿಕೊಂಡಂತ ವರಬಲಕ್ಕೆ ಬೇಕಾಗಿ ನಾವೆಲ್ಲರೂ ತಲೆ ತಗ್ಗಿಸಬೇಕಾದ ಸ್ಥಿತಿ ಒದಗಿ ಬಂತು. ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬೇಕಾದವ ಸತ್ಯಲೋಕವಾಸಿ ಆ ಕಡೆಗೆ ಅವಧರಿಸು ನೀ ಕಮಲ ಸಂಜಾತ ವಾಡಿನಾಥಯ ದುರುಳರ ಕುಳಿಯು ಒರೆಯುವುದೇನೋ ಧರೆಯುವುದು ಹೊರುವಯೋ ವಿಧಿ ನೀನೆ ಬಲ್ಲೆ ದೇವ ಹೊರಗೆ ಬೇಕಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ನಿಮ್ಮಿಂದಲೇ ವರಬಲವನ್ನು ಪಡೆದಂತಹ ದುರುಳ ಮಹಿಷನ ಅಟ್ಟುಳಿ ಅಧಿಕವಾಗಿದೆ. ಆತನ ವಧೆಗೆ ಹಾದಿಯನ್ನು ಹುರುಳರ ಬಾಧೆಯ ಮುರಿಯುವ ಮರೆಯೆಲ್ಲವನ ಹೊರಗಡಲಿದ್ದಿಗೆ ವಿರಚಿದೆ ತಪವನೋ ಮೊದಲು ಆದರೆ ದೂರವೆ ಹಾದಿಯ ಮಾಧವರಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿ ಜಲಿ ಸಾದರದಲ್ಲಿ ಭಿನ್ನಯಿಸುವ
ಲೋಕದ ಆಗುಹೋಗುಗಳ ಬಗ್ಗೆ ಚಿಂತಿಸುವಂತಹ ನೀನು ಚಿಂತಾಮಾನಸನಾಗುವುದಕ್ಕೆ ಪರೋಕ್ಷವಾಗಿ ನಾ ಕಾರಣ. ಉಳಿದು ವರವನ್ನು ಕೊಟ್ಟಿದ್ದೇನೆ, ಪರಿಹರಿಸುವುದಕ್ಕೆ ನನ್ನಿಂದಲೂ ಅಸಾಧ್ಯ. ವೈಕುಂಠಪತಿಯಾದಂತಹ ಮಾಧವನಿದ್ದಾನೆ, ಆ ಕಡೆಗೆ ಕಳ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿ ದ್ವೀಪ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವ ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಾದಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವಸುರರ ನೊಡದುಂಡು ನಡೆದಂದು ವೈಕುಂಠ ನೌಕಾದಿರರು ಹರಿ ವೈಕುಂಠದಲ್ಲಿ ಕಾಣುತ್ತಾ ಇಲ್ವಲ್ಲ? ಕೈಲಾಸಕ್ಕೆ ತರಲಾಗ ಪುರಗರನು ನಿಲಯದೊಳಗಿಲ್ಲದಿರೇ ಇಲ್ವಲ್ಲ? ಕಳವಳಿದ ಬಳಿಕವರು ತಿಳುಗಿದ ಶರೀರ ನುಡಿ ಹರಿಹರರು ತುಗಿನಾದ್ರಿಯೊಳಗಿರುವ ಹದನವನು ಹರಿಗರರ ಪದಕೆರಗಿ ಸಕಲರು ಜಯ ಜಯ ಸಕಲ ಹುಳ ಮಗಿಚಾತುರನ ಉಪಟಳ ತರಗನಿಸುತ್ತಿತು ಎಂಬ ನೀವೇ ಪುರವು ಜಯ ಜಯ ಹರಿಹರರ ಪಾದಾರವಿಂದಗಳಿಗೆ ನಮೋ ನಮಃ. ಸಕಲರು ಎದ್ದೇಳಿ ನಿಮ್ಮನ್ನೇ ಅರಸುತ್ತಾ ವೈಕುಂಠಕ್ಕೋ ಕೈಲಾಸಕ್ಕೋ ತೆರಳಿದರೆ ಅಲ್ಲಿ ನಿಮ್ಮ ಇರವಿರಲಿಲ್ಲ. ಅಶರೀರವಾಣಿಯ ಮೂಲಕ ತಿಳಿದುಕೊಂಡೆವು ನೀವು ಚಂದ್ರಕಾಂತ ಶಿಲೆಯಲ್ಲಿದ್ದೀರಿ. ಮುಕ್ಕೋಟಿ ಭಕ್ತರನ್ನು ಜತಕರಿಸಿಕೊಂಡು ಇಲ್ಲಿಗೆ ಬರುವುದಕ್ಕೆ ಕಾರಣ ಇದೆ. ಏನು? ನನ್ನಿಂದಲೇ ವರವನ್ನು ಪಡೆದಂತಹ ಮಹಿಷ ಅಧಮನಾಗಿ ವರ್ತಿಸ್ತಾ ಇದ್ದಾನೆ. ಅಂತಹ ಮಹಿಷನ ವಧೆಗೆ ಒಂದು ಹಾಲು ದೈತ್ಯ ಸಂಹಾರಕ್ಕೆ ಬೇಕಾಗಿ ನನ್ನಲ್ಲಿ ಅಂತರ್ಗತವಾದ ದಿವ್ಯ ತೇಜಸ್ಸ ದಿವ್ಯ ತೇಜಸ್ಸನ್ನೇ ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆಹಿದ್ದೇನೆ. ನಾವು ನಮ್ಮ ದಿವ್ಯ ತೇಜಸ್ಸನ್ನು ಮೂರ್ತಿಗಳ ಮುಖದಿಂದ ಪೊರಟಿಗ ಬೀಜ ಸಾರುದಿಕ್ಕಾಲಕರ ತೇಜ ಒಂದಾಗುತ್ತಲಿ ನಾರಿಯಾಕೃತಿ ತಿಳಿದು ಹೊರಗಿಳಿಯದರು ಜೀವಿರು ತಾನು ಬೀಸಿದರು
ಚರಿತೆ ನೀನೇ ಕಾವುದು ಕರುಣದಿ ನಮ್ಮನು ಮಾತೆ ಪಾವನ ಚರಿತೆ ಪಾಲಿತ ಭಯವ ದೇವಿಗೆ ಪಾವನ ಚರಿತೆ ಅಮ್ಮ सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते नारायणी नमोस्तुते नारायणी नमोस्तुते ಮಹೇಶ್ವರ ಇಂದ್ರಾದಿ ಸುಮನಸರೇ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮದಿಲಾಲಿಸು ಕಳಮಗಿಸನು ವಿಧಾತ ನಿತಿಯ ವರದ ಬಲದಿ ಸುರರಾಜಲ್ಲ ವದಿಸಗಿರಿದಿ ನಿರ್ಭೀತಿಯಿಂದ ಸುರರಾಜ ಎಲ್ಲವ ಗಿರಿಸಿ ನಿರ್ಭೀತಿಯಿಂದ ಅಮ್ಮ ಪರಾತ್ಪರಶಕ್ತೆ ನಾರಾಯಣ. ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ಓಜಸ್ಸು, ನಭೋ ಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯೇ, ತವ ಸನ್ನಿಧಿಯಲ್ಲಿ ನಮ್ಮ ಕಷ್ಟವನ್ನು ಏನೆಂದು ಬಿತ್ತರಿಸಲಮ್ಮ. ಅದೋ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ಪರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನು ಸೇರಿದ, ಸುಮನ ಸಂಭ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, ಮೂರು ಲೋಕವನ್ನು ಕೈಬರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರ್ತಿತ್ರಯರಿಂದ ವಧಿಸಲ ಸಾಧ್ಯವಾದ ಪರಬಲವುಳ್ಳ ಉಳ ಮಹಿಷನ ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮ
ಕಾಲದಲ್ಲಿ ಆತನನ್ನು ವಂದಿಸಿ ನಿಮಗೆಲ್ಲರಿಗೂ ಸುಖವನ್ನು ತೆಗೆಸಿಕೊಡುತ್ತೇನೆ. ಧೈರ್ಯ ತಾಡಿರಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ನೋಡಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯವೆನುತ ಸಕಲರು ಮಣಿಯಲಾಗಿ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಕೇಳಿ ನಾವೆಲ್ಲರೂ ಅನಂತ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಘೋಷ ಜಯ ಜಯ ಎನ್ನುವನಾದ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯವಾರದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಪರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸ ಕೂಡದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಸಂಹಾರಕ್ಕಾಗಿ ತ್ರಿಶೂಲವನ್ನು ಸಾಕಿ ಕನಕಗಪರು ಬ್ರಹ್ಮದಂಡವಿತ್ತು ಬಳಿಕ ಸುಮನಸರು ಜಯ ಜಯವೆನುತ ಪದ ತಿರುಗಿ ಜಯ 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 ಜಗದಂಬ ಜಯ 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 ಜಯ
ಜಯ ಜಯ ಜಗದಂಬಾದೆ ಎನ್ನುತ್ತ ಸಾಕರು ಪದಕೆರೆಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದವರಿದ್ದೇವೆ. ಅವಶ್ಯಕತೆಯಷ್ಟು ಅದು ದೇವಿ ಚಿತ್ತಕ್ಕೆ ವೇದ್ಯ. ಕಳ್ಳರ ನಾಶಕ ಇವರೇ ಮಹಾದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಕ್ಷನಾಗಿ ಬರುತ್ತೇನೆ. ಏನು ವಿಚಿತ್ರ ಕಂಡ ಇದ್ದೇನೆ. ಒಮ್ಮಿಂದೊಮ್ಮೆಗೆ ಕಾಗೆ ಹೋಗಿಗಳ ಅರ್ಚಾಟ ಕಿರುಚಾಟ. ಎನ್ನೋರಾದ ಶಂಕದುರ್ಗರ ಮರಣದ ವಾರ್ತೆ. ಯಾರ ಒಬ್ಬಾಕೆ ಹೆಣ್ಣು ಬಂದಿದ್ದಾಳಂತೆ ವಿಚಾರ.
ಏನು ವಿಶೇಷವನ್ನ ನೋಡ್ತಾ ಇದ್ದೇನೆ. ಅಷ್ಟಾಭುಜವನ್ನ ಧರಿಸಿ ಕಾಡಿನ ಸರಿಯನ್ನೇ ಏರಿ ನನ್ನವರಾದ ಶಂಕದುರ್ಗರ ಮರಣಕ್ಕೆ ಕಾರಣ ಅರಿತಿದ್ದೇನೆ. ನಾನೇ ಕೊಂದವಳು. ಏನು ನಿನ್ನ ಎದುರಾಗಿ ಬಂದವನು ಸಾಮಾನ್ಯನಲ್ಲ. ಏನು ಮಹಾ 3 ಲೋಕದ ಅಧಿಕಾರಿ ವಿಧಿಯಿಂದ ವರವನ್ನು ಪಡೆದೆಯೋ? ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ? ಋಷಿ ಮುನಿಗಳನ್ನು ಪೀಡಿಸಿದೆಯೋ? ಸ್ವರ್ಗಕ್ಕೆ ದಾರಿ ಮಾಡಿದ ಕೆಟ್ಟವನೇ. ಇದು ಸಜ್ಜನರ ಕಣ್ಣೀರನ್ನು ಬರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿಗೊಳಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಹಸ್ತ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕೊಪ್ಪಿ ಶರಣಾಗು. ಮಾರ್ಮಲಿತು ಮುಂದೆ ಬಂದೆ ಎಂದಾದರೆ ಪಕ್ಷಪಾತಿಯಾಗಿ ಬಂದವಳ ನೀನು. ಒಂದು ಮಾತು ಹೇಳ್ತಾರೆ ಕೇಳು. ಅಷ್ಟಾಭುಜವನ್ನ ಕಳಚು, ಕೇಸರಿಯನ್ನು ಕಾಣನ ಕಟ್ಟು. ಮೂರು ಮೂರ್ತಿಗಳ ಶಕ್ತಿ ಅಷ್ಟಭುಜ
भयगिरिनादिनि नन्दितमेदिनि विश्वविनोदिनि नादनमे जय जय हे नगिषासुरमर्दिनि रम्यकपर्दिनि शीलसुते कुटुम्बिनि मोरि कृतो जय जय हे नगिषासुरमर्दिनि रम्यकपर्दिनि शीलसुते भयगिरिनादिनि नादितमेदिनि विश्वविनोदिनि नादनमे जय जय हे नगिषासुरमर्दिनि रम्यकपर्दिनि शीलसुते रम्यकपर्दिनि शीलसुते रम्यकपर्दिनि शीलसुते शिवे सर्वार्थ साधिके शरण्ये त्र्यंबके देवी नारायणी ಸುಲಭವೈರಿಗಿಲ್ಲ ಮುಂದೆ ಹರುಷದಲ್ಲಿ ನಾಗವನ್ನು ಪಾಲಿಸುವೆಯು ಮರೆಯದೋದಯ ಚರಣವನ್ನಿ ನಿರತ ಮನವಿ ಮರೆಯದೋಯ ಚರಣವನ್ನು ನಿರತ ಮನವಿಯೇ ಸುರಪ
ಭಕ್ತಿಯ ಕಾಣಿಕೆಯನ್ನು ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ಬ್ರಹ್ಮಚಾರಿಣಿ, ಚಂದ್ರಗಂಟ, ಸ್ಕಂದಮಾತ, ಪುಷ್ಪಾಣಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡಿ. ಮುಂದಕ್ಕೆ ಖಳರಿಂದ ಬಾಳ್ಳಾರಿಯಿಂದ ಕಾಷ್ಟವೇ, ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಮತ್ತೆ ಕಾಲಾಂತರಕ್ಕೆ ಜೋಡಿತ ಭಕ್ತನವರ ಶುಭದ ವನದಿಕ ವಿಭವದಲ್ಲಿ ವರ್ತಮಾನ ಕಾಲಕ್ಕೆ ಜೋಡಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ಖಂಡಿತ ಗುರುಗಳಾಗಿರುತ್ತಾ ಶುಕ್ರಾಚಾರ್ಯದಿಂದ ಬೇಕಾಗಿರುತ್ತಹ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು. ಹೌದು, ಒಟ್ಟಿದರೆ ಸಾಲದು, ಸಾಧನೆಯನ್ನು ಮಾಡಬೇಕೆಂಬುದಾಗಿ ನಾವು ಮಾಡಿದ್ದೇನು ತಮ್ಮ. ನಮ್ಮ ಬದುಕು ಸಾಮಾನ್ಯರಂತೆ ಆಗಬಾರದು ಎನ್ನುವ ಉದ್ದೇಶವನ್ನೇ ಹೊಂದಿ ನೇರವಾಗಿ ಕಾಡನ್ನು ಸೇರಿದೆವು. ವಿಧಿಯನ್ನು ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಪಾತಾಳ ಲೋಕಕ್ಕೆ ದಾಳಿ ಇರುವಂತಹ ಉರಗಾದಿಗಳ ಕಟ್ಟಿ ಭೂಲೋಕದಲ್ಲಿನ ಭೂಮಿ ಪಾಲಕರಿದ್ದೇವೆ. ಅಣ್ಣ, ಈ ಕಾಲಕ್ಕೆ 2 ಲೋಕ ನಮ್ಮದಾಗಿದೆ. ಇನ್ನೇನು
ಕಾಳುತ್ತಾ ಇರುವಂತ ಸ್ವರ್ಗದ ಅಧಿಕಾರವನ್ನು ಬಿಟ್ಟು ಕಾಣು. 100 ಯಾಗಗಳ ಕೈದು ಶತಮನ್ಯುವನ್ನು ಮಾಡಿದ ಗತದಿಂದಲಾಗಿ ಪ್ರಾಪ್ತವಾದಂತಹ 4 ಲೋಕವನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದ್ರೆ ಅಧೋಪತನ. ಚುಂಬರಿಗೆ ಜಯಘೋಷ. ಆ ದೇವತೆಗಳು ವಾಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗೆಲ್ಲ ಅದ್ಬೇಡ ಯಾರಲ್ಲಿ ತೋಡು ಸೂರ್ಯಚಂದ್ರರು ನನ್ನ ಅಪ್ಪಣೆಯನ್ನು ಮೀರಿದ್ರೆ ಎಲ್ಲರಿಗೂ ಜತಲ ತಿಳಿಯುತ್ತಲ್ಲ. ಈ ಕಾರ್ಯಕ್ಕೆ ಬೇಕಾಗಿದೆ ವಿಶ್ರಾಂತಿಯನ್ನು ಪಡೆದುಕೊಂಡು ಹೋಗುವ. ಸುರಪಾಲ ಅನಿಮಿಷರ ಕರೆದಿಂದ ಧನುಜರು ಪಟ್ಟಣಂ ದಿನ ದಿನಕ್ಕೆ ಹೆಚ್ಚಾಯ್ತೆಯೇ ಧನುಜಳ ತತಿ ದೇವಿಗಿರದೆ ಬೀಳುವುದಿರುವುದು ನುಡಿಗುಳ್ಳು ತುಹಿಲಗಿರಿಯಡೆಗೆ ಮನ ಕರಗಿ ಸುರಪಾಲ ಮೂರು ಲೋಕಕ್ಕೊದಗಿದಂತ ಕಷ್ಟವನ್ನು ಕಾಣುವಾಗ ಸುರಪನಾದಂತ ನನ್ನ ಮನಸ್ಸು ಮರುಗುತ್ತಾ ಉಂಟು. ಧರೆಗೊದಗಿದಂತ ಕ್ಷಾಮವನ್ನು ನಿವಾರಿಸಬೇಕಾದವಳು ತುಹಿನಗಿರಿಯಲ್ಲಿ ಇದ್ದಾಳೆ. ಆ ಕಡೆಗೆ ಸಾಗಿ ಜಗದಾದಿಶಕ್ತಿಯನ್ನೇ ಪೂಜಿಸ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರಯರಿಯ ಪೂಜಿಸಿದನು ಮಾಯೆಯ ಭುಜಗ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜ ಅನುಪಮಾಶ ಶ್ರೀ ಉದಿವರಾಜ ನವವಿಧ ಭಕ್ತಿಯೋದಲಿ ಪೂಜಿಸಿದನು ಮಾಯೆಯ ಜಯ ಜಯ
ಉದಿಮುರಿದಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು ಬೆದರ ಬೇಡದಲೆತ್ತದ ಜನರಿಯ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ ಬಿತ್ತರಿದು? ದುರುಳರಾದಂತಹ ಶುಂಭನಿ ಶುಂಭಾಸುರರ ಬಾಧೆ ತಾಯಿ, ದುರುಳರ ವಧೆಗೆ ಹಾದಿಯೇ ನಮ್ಮ ಶುಂಭನಿ ಶುಂಭನಿನ ಕಷ್ಟವೇ ಇದು ಅಭಯ. ಕರುಣಿಸುತ್ತಲ ಭಯವನು ಕರುಣಿಸುತ್ತ ಅಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲಜ ಮರೆಸಿ ನಿಜವನು ತುಗಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದಿರುತ್ತ ತ್ರಿದಶರಿಗರುಗಿ ಶ್ರೀದೆಯೇ ಮರುಗದಿರು ಸುರಪ ಮರೆಯ ಮಾತನ್ನ ಸುರಪ 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 ಶುಂಭನಿ ಶುಂಭರ ಬಾಧೆಯಿಂದ ಕಂಗೆಟ್ಟೆಯ. ಬೆದರದಿರು ಬೆದರದಿರು. ಇನ್ನು ಕಿರಿದ ದಿನದೊಳಗಾಗಿ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಗದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಮ್ಮ, ನಿಮ್ಮ ಕಿರಿದು ದಿನವೆಂಬುದು ನಮ್ಮ ಪಾಲಿಗೆ ಅದೆಷ್ಟು ಹಿರಿದಾಗುತ್ತದೋ ನಾವು ಬಲ್ಲವರಲ್ಲ. ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದು ಮನದ ಬಯಕೆ. ಅವಕಾಶವಿಲ್ಲ. ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿತು ಹಿನಗಿರಿಯಲ್ಲಿ ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ. ಜಯ 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 ಜಯ. ತಿಳಿದಳ ಕಿಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತಾನ ಮನದೊಳಗೆ ಯೋಚಿಸಿ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಯೋಚಿಸಿ ಮಗಮಾಯೆ ಎಂದು ಯೋಚಿಸಿ ಮಗಮಾಯೆ ದೈತ್ಯ ವಿರೋಧವ ಮೋಗಿಸಿ ತರಿಯೇ ದೈತ್ಯ ವಿರೋಧವ
ಮೋಗಿಸಿ ತರಿಯೇ ಮಗಮಾಯಿ ಮೋಗಿಸಿ ತರಿಯೇ ಸುಂದರಂಗವ ತಳೆದೋದು ಕೌಶಿಕೆಯಾಗಿ ಸುಂದರಂಗವ ತಳೆದೋದು ಕೌಶಿಕೆಯಾಗಿ ನಿಂದಳು ಮೆರವಾಕನೋಬ ವನದೊಳಗೆ ನಿಂದಳು ಮೆರವಾಕನೋಬ ವನದೊಳಗೆ ನಿಂದಳು ಸುಂದರಂಗವ ತಳೆದೊಂದು ಕೌಶಿಕೆಯಾಗಿ ನಿಂದಳು ಮೆರವನದ ಭವನದೊಳಗೆ ನಿಂದಳು ಮೆರವ ಕನವನದೊಳಗೆ ಯೋಜಿಸಿ ಎಂದು ಯೋಚಿಸಿ ಮಗಮಾಯಿ ದೈತ್ಯನು ಮೋಗಿಸಿ ತರಿಯೇ ಮಗಮಾಯಿ ಮೋಗಿಸಿ ತರಿಯೇ ಹಾ 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 ಮೋಹದ ಬಲೆಯನ್ನು ಬೀಸಿ ದುಷ್ಟರನ್ನೆಲ್ಲ ಇಲ್ಲಿಯವರೆಗೆ ಬರಿಸಿ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಳಾದಂತಹ ನಾನೇ ಮೈಮೊಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯೂ ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದೆ. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರೆಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡುವೆ. ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರುತ್ತಾ ಇದೆ. ಕನಕ ಶೋಭಿಸಲು ಶೋಭಿಸಲು ಕನಕ ತುಯ್ಯಾಲೆ ಉಯ್ಯಾಲೆ ಉಯ್ಯಾಲೆ ಶೋಭಿಸಲು ಶೋಭಿಸಲು ಆವನದೊಳಗಂದು ಮೋದದುಳು ವನದೊಳಗಂದು ಮೋದದುಳು ಶೋಭಿಸಲು ಮೋದದುಳು
ಮೋದದೊಳು ಶೋಭಿಸಲು ಮೋದದೊಳು ಶೋಭಿಸಲು ಕನಕದುಯ್ಯಾಲೆ ಶೋಭಿಸಲು ಮೋದದೊಳು ಸನ್ಮತದಿಂದ ಉಯ್ಯಾಲೆಯರ ಸನ್ಮತದಿಂದ ಉಯ್ಯಾಲೆಯರ 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 ಜಗಜನನಿ 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 ಆಡುತ್ತಲೆ ಧನಸವಾಗಿ ನುಡಂದ ಉಯ್ಯಾಲೆ ಆಡಿದಳು ಮಗಮಾಯ ತಾನು ಯಾಲೆ ಆಡಿದಳು ಜಗನ್ಮಾತ ತಾನು ಯಾಲೆ ಆಡಿದಳು 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 ಸನ್ಮತದಿಂದ ಉಯ್ಯಾಲೆಯ ಜಗಜನನಿಗೆ ತಲೆಗನದು ಬಗೆ ನೋಡ ಶೋಭಿಸಲು ಆವನದೊಳಗಂದು ಮೋದದೊಳು ಶೋಭಿಸಲು ಮೋದದೊಳು ಸನ್ಮತದಿಂದ ಉಯ್ಯಾಲೆಯನ ಜಗಜರಣಿ ಜಡುತ್ತಲೆ ಕನಸು ಬಗೆನುಳಂದು ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನ್ ಉಯ್ಯಾಲೆ ಆಡಿದಳು ಮಗಮಾತೆ ತಾನ್ ಉಯ್ಯಾಲೆ ಆಡಿದಳು 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 ತನುಗಂಧವನ್ನು ಆಘ್ರಾಣಿಸಿ ನನ್ನ ಗಾಯನವನ್ನು ಆಲಿಸಿಯು ಕಳವು ಇದ್ದ ಕಡೆಗೆ ಬರಲೇಬೇಕು. ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ. ಎಂತಹ ಗಂಡೆ ಆದರೂ ಮರುಳಾಗಲೇಬೇಕು. ಕಾಮಾತುರಾಣಾಂ ನ ಭಯ ನ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆ ಆದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ.
ವಶೋದೇವಿಯ ಗರ್ಭ ಸಂಜಾತರಾಗಿ ಈ ಭೂಮಿಯ ಬೆಳಕನ್ನು ಕಂಡವರು ನಾವೇ ಇರುವರು. ಗಂಡ ಮುಂಡಾರು ಲೋಕ ಪ್ರಚಂಡರಾಗಬೇಕೆನ್ನುವಂತಹ ಉದ್ದೇಶ ಹೊಂದಿರಿಸಿ ಕಾಡನ್ನು ಸೇರಿ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿದೆವು. ಮೆಚ್ಚಿದಂತಹ ಬ್ರಹ್ಮ 3 ವರಗಳನ್ನು ಕರುಣಿಸುವುದು. ಬ್ರಹ್ಮಚರ್ಯ, ಮನೋವೇಗ, ಕೇಳದೆ ಕೊಟ್ಟ. ಕೈಗೆ ಬಂದದೆ ತಡ, ಇಳಿದೆವು ಪಾತಾಳ, ಏರಿದೆವು ನಾಕ, ಶೃಂಭನಾಳ್ವಿಕೆ, ಬರಳಿ ಸಮರಕ್ಕೆ ಮಧ್ಯಕ್ಕೆ ಬಂದ ನಾರದ ಸಂಧಾನ ಮೂಲಕ ಮಂತ್ರಿಕ ಪದವಿ ಕೊಟ್ಟು ಮಾಡಿದ
ಮೆಲುತ ಬಲು ಮೃಗಗಳನ್ನು ಮತ್ತ ಚೆಲುವ ಮಾಂಸವ ಶುಂಭಗಿಯೊಡೆ ನಲವಿನೋಗೆದಿರಿಸಿ ತುಹಿರಾದ್ರಿಯನು ಅಡರುಗಲಿಯೇ ಮೃಗ ಮಾಂಸವನ್ನು ಮೆಲುತ ಮೃಗಗಳನ್ನು ಕೊಂದ ಖಳರಾಗ ಎಲ್ಲಿದೆ ಪುಣ್ಯಾತ್ಮ? ನಿನ್ನ ಕರೆ ಕೇಳುವುದಿಲ್ಲ. ಯಾಕೆ? ನಾನು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದೇನೆ ತಮ್ಮ. ಸ್ವಲ್ಪ ವ್ಯಾಪ್ತಿ ಸಿಗುವಲ್ಲಿಗೆ ಬಾ. ಈ ಪ್ರದೇಶದಲ್ಲಿ ಎಲ್ಲಿ ವ್ಯಾಪ್ತಿ ಸಿಗ್ತದೆ ಎಲ್ಲಿ ಇಲ್ಲ ಅಂತ ನಿಮಗೆ ಸರಿ ಗೊತ್ತು. ಹೇಗಾಯ್ತು ಬೇಟೆ? ಬರ್ತಳಿ ಬೇಟೆ. ನಾವೀರ್ವರ ಜೊತೆಯಾಗಿ ಬೇಟೆ ಸಿಗುದಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ಪದವನ್ನು ಅನುಸರಿಸಿ ಹೋದವರು ನಾವು. ನಿಜ. ಯಾವುದರಲ್ಲಿ ಮುಂದುವರೆದು ಹೇಳಿದ್ದೆ ಹೇಳಿದ್ದೆ. ಈ ದಾರಿಯಾಗಿ ಹಿಡಿದು ಹೋದವ ಹೋಗುತ್ತಿರುವಂತ ಸಂದರ್ಭ ಹಂದಿಗಳ ಹಿಂಡು. ಒಂದು ಹಿಂಡಿನಲ್ಲಿ ಒಂದು 500 ಹಂದಿಗಳು. 500 ಹಿಂದೆ ಮುಂದೆ ನೋಡ್ಲಿಲ್ಲ. ರಭಸವಾಗಿ ಅಪ್ಪಿದೆ, ನೆಲಕ್ಕೆ ತಪ್ಪನೆ ಬಡಿದೆ. ಬಡಿದಂತ ಸ್ಥಳ ಅದು ಬಂಡೆಕಲ್ಲು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ. ರಕ್ತವನ್ನು ಗಟ್ಟ 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 ಕುಡಿದೆ, ಮಾಂಸ ಬಂಡೆ ಜಾಗಿದೆ, ಎಲುಬನ್ನು ಕಟ್ಟು ಮಾಡಿದೆ. ನಿನ್ನನ್ನು ಬಿಟ್ಟು ಈ ದಾರಿಯಲ್ಲಿ ಮುಂದುವರೆದು ಹೋದೆ. ಹೋಗುವಂತಹ ಸಮಯದಲ್ಲಿ ದೂರದಲ್ಲಿ ಒಂದು ಕೇಸರಿ ಹಾಯಾಗಿ ಮಲಗಿತ್ತು. ಸಿಕ್ಕಿದ್ದು ಲಾಭ ಎನ್ನುವ ಹಾಗೆ ಖಡ್ಗವನ್ನು ಜಳಪಿಸಿದ ಮುಂದುವರಿದು ಹೋದೆ. ಹೋಗಿ ನೋಡ್ತೇನೆ ತಮ್ಮ, ನಾನು ಭಾವಿಸಿದ್ದು ಒಂದೇ ಕೇಸರಿ ಮಲಗಿದೆ ಎನ್ನುವ ಹಾಗೆ. ಹತ್ತಿರ ಹೋಗಿ ನೋಡುವಾಗ ಒಂದಲ್ಲ ಹತ್ತಲ್ಲ ಸಾವಿರ ಹಿಂಡು, ಕೇಸರಿಗಳ ಹಿಂಡು. ಅಲ್ಲಿಂದ ಕಾಲ್ಗಿತ್ತೆ. ಒಂದೇ ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಯಾವುದಾದರೂ ಆದಿತು, ಈ ಕೇಸರಿಗಳ ವಿಷಯಕ್ಕೆ ಹೋದ್ರೆ ಉಳಿಗಾಲ ಇನ್ನುವುದಿಲ್ಲ ಗೊತ್ತಾಯ್ತು. ಬಿಟ್ಟೆ ಮುಂದುವರಿದು ಹೋದೆ. ಚೊಕ್ಕಿದ ಕಾಳಗೋಡು ಗರ್ಜಿಸುತ್ತಾ ಮುಂದುವರಿತಾಯ್ತು. ಓಡಿಸಿಕೊಂಡು ಹೋದೆ. ಹಿಡಿದಂತಹ ಆಯ್ದು ಒಂದೇ ಬೆಟ್ಟು ಕಟ್ಟೆ 4 ತುಂಡು ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಕಟ್ಟು ಮಾಡಿ ಅಲ್ಲಿಟ್ಟಿದ್ದೇನೆ. ಕಟ್ಟು ಮಾಡಿ ಎಮ್ಮೊಡೆನಾದ ಶುಂಭಗಿ ಒಡೆ. ತಮ್ಮ, ತಿಂದರು ಕಷ್ಟ ತಿನ್ನದಿದ್ದರೂ ಕಷ್ಟ ಎನ್ನುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದೇವೆ. ನಮ್ಮ ತನವನ್ನು ನೋಡಿದೆಯಾ? ಬೆವರ ಜಲ ಸುರಿತಾ ಇದೆ. ಏನು ಸೆಕೆ, ಏನು ಸೆಕೆ. ಎಲ್ಲಿ ಹಾಳಾಗಿ ಹೋಗಿದ್ದಾರೆ ತಮ್ಮ. ಗಾಳಿ ಬರುವುದಕ್ಕೆ ಸಾಧ್ಯವಿಲ್ಲ. ನಾವೀಗ ತಗ್ಗು ಪ್ರದೇಶದಲ್ಲಿದ್ದೇವೆ ಅಲ್ವಾ? ಗಾಳಿ ಬೀಸುವುದು ಎತ್ತರದಲ್ಲಿ, ಅದು ಕಾಣ್ತಾ ಇದೆ. ನಲವಿನು ಮಾರುತನ ಸೇವಿಸೆ ವಾಯುದೇವರೇ ಬೀಸೋ. ನಲವಿನು ಸೇವಿಸಿ ಘಳಿಲರು ನಾದಿಗೆ ಪರಿಮಳ ನಾದಿಗೆ ಪರಿಮಳ 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 ಪರಿಮಳ. ಇದು ಸ್ವಲ್ಪ ಕಷ್ಟ ಆಗ್ತದೆ, ಬೇಡ ಬೇಡ. ವನದೊಳಗೆ ಇಳಿಯುತ್ತ
ವನದೊಳಗೆ ಇಳಿಯೂತ ಇಳಿಯುತ್ತ 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 ಕೆಳಗೆ ಜಾಗ ಇಲ್ಲ ಮೇಲೆ ಹೋಗಲಿ ಕುಳಿತು ದೇವಿ ಪಾಡುತ್ತಿಗ ಗಾಯನವನಾಲಿಸುತ್ತ ವಯ್ಯಾನೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಸಂಗೀತವ ಆಲಿಸೋತ ಖಳರಾಗ ಸಗಮ ಪನಿ ಸಾನಿದ ಮಗರೆ ಸಗಮ ಪನಿ ಸನಿದ ಮಗರೆ ಸಗರೆ ಸಗಮ ಗರೆ ಸಗಮ ಪಮಗರೆ ಸಗಮ ಪನಿದ ಮಗರೆ ಸಗಮ ಪನಿ ಸನಿದ ಮಗರೆ ಸಗಮ ಪನಿ ಸನಿದ ಮಗರೆ ಸಗಮ ಪನಿ ಸಗಮ ಮಗರೆ ಸಗಮ ಪನಿ ಸಗಮ ಮಗರೆ ನಿದ ಮಗರೆ ಗಮ ಪನಿ ಸ ಪನಿ ಸ ಪನಿ ಸಗ ಪನಿ ಸಗಮ ಪನಿ ಸಗಮ ಪ ಪನಿ ಸ ಇದನ್ನು ಕೇಳಿ ಯಾರಿಗೂ ಸಂತೋಷ ಆಗಲಿಲ್ಲವೋ ಅವರಿಗೆ ಹೃದಯವೇ ಇಲ್ಲ ಎನ್ನುವ ಹಾಗರ್ಥ. ಇದು ಹಾಗ ಮತ್ತೆ ಹೇಗೆ? ಇದು ಹಾಗಲ್ಲ, ಇವರಿಗೆ ಹೃದಯ ಉಂಟು. ಮತ್ತೆ ಏನು? ಇದು ಮುಗಿತಾ ಇಲ್ವಾ, ಇನ್ನೂ ಇದೆಯಾ ಎಂಬುದಾಗಿ. ಈ ಪ್ರದೇಶದಲ್ಲಿ ಈಶ್ವರ ಕೇಳುವುದು ಅಪರೂಪ. ಮತ್ತೆ ಹಾಗಾಗಿ ತಮ್ಮ ಬೀಸುವಂತಹ ತಂಗಾಳಿಗೆ ತನುವನ್ನು ಒಡ್ಡಿದಾಗ ದೇಹದಲ್ಲಿರುವ ಆಯಾಸ ದೂರವಾಗುವುದರೊಂದಿಗೆ ಏನೋ ಒಂದು ರೀತಿಯ ಉಲ್ಲಾಸ, ಚೈತನ್ಯ, ನವ ಚೈತನ್ಯ ಬರ್ತಾ ಇದೆ. ಯಾಕೆ ಹೀಗೆ? ಯಾಕೆ ಹೀಗೆ? ಅಮ್ಮ ಸರಿಯಾಗಿ ಕಿವಿ ಕಟ್ಟು ಆಲಿಸು. ಇಂಪಾದ ಸ್ವರವನ್ನು ನಮ್ಮ ಕರ್ಣಗಳಿಗೆ ಅಪ್ಪಳಿಸುತ್ತಾ ಇದೆ. ಕಾಡು ಪ್ರದೇಶದಲ್ಲಿ ಇಂತಹ ಈಶ್ವರ ಯಾರು 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 ಗೊತ್ತಾಗ್ಲಿಲ್ವಾ? ಇದು ಅವನೇ ತುಂಬುರ
ಮರಿತು ತಮ್ಮ ತುಂಬುರ ನಾರದ ನಡೆತೋದು 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 ತುಂಬೂರ ನಾರದರಿದ್ದವ ಇನಿತು ಕಥಾಭವನಕ್ಕೆ ನಡೆತೋದು 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 ಅರಿಯದಾಗಿ ಹೋದು ಅರಿಯದಾಗಿ ಹೋದು ಅರಿಯದಾಗಿ ಹೋದು ಭವನಕ್ಕೆ ನಡೆದಾದ ಸಂಭ್ರಮದೊಳಗೆ ಪ್ರಧಾನ ಕೊಡುವರು ಇದೇನೆಂದು ಅರಿಯದಾಗಿ ಹೋದು ಏನೆಂದು ಅರಿಯದಾಗಿ ಹೋದು ಏನೆಂದು ಅರಿಯದಾಗಿ ಹೋದು ನಮ್ಮ ಆಶ್ಚರ್ಯವನ್ನೇ ಕಾಡುತ್ತಾ ಇದ್ದೇವೆ. ಪ್ರಖರವಾದ ಪ್ರಭೆಯಿಂದ ಪ್ರಪಂಚವನ್ನು ಪ್ರಕಾಶಿಸುವ ಪ್ರಭಾಕರನಿಗೂ ಕೂಡ ಈ ಘೋರವಾದಂತಹ ಕಾಡನ್ನು ಸೇರುವುದಕ್ಕೆ ಹೆದರಿಕೆ ಆಗುತ್ತದೆ. ನಿಜ. ಇಂತಹ ಈ ಕಾಡಲ್ಲಿ ಇಂಪಾದ ಸ್ವರ, ಅದು ಕೂಡ ಹೇಗೆ ಅವರೋಹಣ ಸ್ಥಿತಿಯಲ್ಲಿ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ, ಎಷ್ಟು ಮೇಲೆ ಹೋಗ್ತದೋ ಅಷ್ಟೇ ಕೆಳಗೆ ಬರುತ್ತದೆ. ನಿಜ. ಕೇಳುವಂತಹ ಈ ಸಂಗೀತ ಯಾರೆನ್ನುವುದನ್ನು ಅರ್ಥ ಮಾಡಿಕೊಂಡೆ. ಯಾರನ್ನ? ಭೂಲೋಕಕ್ಕೆ ಸಂಬಂಧಪಟ್ಟವರೇ ಅಲ್ಲ, ಮತ್ತೆ ಇದು ಮೇಲ್ಲೋಕಕ್ಕೆ ಸಂಬಂಧಪಟ್ಟವಳು ಮೇಲಿನ ಪಟ್ಟವರು. ಅವ ಇದ್ದಾಳಲ್ಲ ಕುದುರೆ ಮುಖ, ಕುದುರೆ ಮುಖದಿಂದ ಇಲ್ಲಿಗೆ ಬರುದಕ್ಕುಂಟ? ಹಾಗಲ್ವೇನು? ಮತ್ತೆ ಕುದುರೆ ಮುಖವನ್ನು ಹೊಂದಿದವ ತುಂಬುರ ಅವ ಬರ್ಲಿಕ್ಕಿಲ್ಲ. ಅವ ನಮ್ಮ ವಿರೋಧಿ. ನಮ್ಮನ್ನು ಕಂಡ್ರೆ ಅವ ಕಣ್ಣ ಎದುರು ನಿಲ್ಲುವವನಲ್ಲ. ಹಾಗಾದ್ರೆ ಮತ್ತೆ ಯಾರು?
ಗೊತ್ತಾಯ್ತು. ಯಾರದು? ಇವ ಅವ ಅವ ಅಂದ್ರೆ 3 ಮುಕ್ಕಾಲುಗಳಲ್ಲಿ 3 ಲೋಕ ಸಂಚರಿಸುವಾತ ದೇವಋಷಿ ನಾರದ. ನಾರದ ಅವನೇ. ಅವ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಈ ಹಿಂದೆ ಅಣ್ಣನಾದ ದಕ್ಷನಿಂದ ಶಾಪವನ್ನು ಪಡೆದವನಾತನಿದ್ದಾನೆ. ಹೇಗೆ? ಒಂದು ವೇಳೆ ಅವ ಬಂದರೂ ಕೂಡ ಇಷ್ಟು ಹೊತ್ತು ನಿಲ್ಲುವುದಿಲ್ಲ. ನಾವು ಬಂದು ಹೊತ್ತೆಷ್ಟಾಯ್ತು. ಮತ್ತೆ ಹಾಗಾದ್ರೆ ನಾರದ ಅಲ್ಲ, ತಿಂಬುರ ಅಲ್ಲ. ಮತ್ತೆ ಯಾರು? ಮತ್ತೆ ಯಾರು? ಯಾರು? ನಾನು ನಿನ್ನಲ್ಲಿ ಕೇಳುವುದು, ನೀನು ನನ್ನಲ್ಲಿ ಕೇಳುವುದು. ಪ್ರಶ್ನೆಯಾಗಿ ಉಳಿತದೆ. ಉತ್ತರವು ಸಿಗಬೇಕು. ಏನು ಮಾಡೋಣ? ಸಿಗಬೇಕಾದ್ರೆ ಒಂದು ಕಾರ್ಯಕ್ಕೆ ಮುಂದಾಗಬೇಕು. ಹೇಗೆ? ಕೇಳುತ್ತಾ ಇರುವುದೇನದು? ಸ್ವರ ಹಿಡಿಯುವ. ಸ್ವರವಿಡಿದು ಸ್ವರ ಬಿಡಿದು ನಡೆತರಲು ಮುಂದಕ್ಕೆ ತರಣಿ ಭ್ರಮಿಸಿ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯ್ಯ ದೇವಿಯನು ಅರರೆ ಅಮಮ ಕಂಡರು ಸ್ವರ್ಣದುಯ್ಯ ದೇವಿಯನು ವಿಕಗಾರೆ ಹರರೆ ಅಮಮ ಹರರೆ ಅಮಮ ಹರರೆ ಅಮಮ ಹರರೆ ಅಮಮ ಹರರೆ ಅಮಮ ಹರರೆ ಹರರೆ ವಿಕಗಾರೆ ವಿಕಗಾರೆ ಎಂತ ವಿಕಗಾರೆ ಎಂತ ವಿಕಗಾರೆ ಎಂತ ವಿಕಗಾರೆ ವಿಟಗಾರೆ ಇಂಥ ವಿಟಗಾರೆ ಇಂಥ ವಿಟಗಾರೆ ಇಂಥ ವಿಟಗಾರೆ ವಿಟಗಾರೆ ನೋಡೆ 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 ತಮ್ಮ ಜಂತಿಗಳು ನೀರೇ ಜಂತಿಗಳು
ವಿಟಗಾರೆ ನೀರೇ ವಿಟಗಾರೆ ಸರ್ವಿಜವದನೆ ಸರಸಿಜವದನೆ 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 ಹರಿ 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 ಸರಸಿಜವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ಚೆಲುವ ತರುಣಿ ಮಣಿಯೋ ಚೆಲುವ ತರುಣಿ ಮಣಿಯೋ ಚೆಲುವ ತರುಣಿ ಮಣಿಯೋ ಚೆಲುವ ತರುಣಿ ಮಣಿಯೋ ವಿಮಲ ಗಾತೆ ವಿಮಲ ಗಾತೆ ವಿಮಲ ಗಾತೆ ಸರ್ವಿಜವದನೆ ಗರಿಣನೆ ವಿಮಲ ಗಾತೆ ಹರರೆ ನಮಃ ಹರರೆ ನೋಡಿ ವಿಟಗಾರಿ ನೀರೆ ವಿಟಗಾರಿ ನೀರೆ ನಾನೀಗ ಎಲ್ಲಿದ್ದೇನು? ನನ್ನನ್ನೇ ನಾನೇ ಮರೆತು ಬಿಟ್ಟೆ. ಆಕಾಶದ ಮೇಲೆ ನಾನಿದ್ದೇನು, ಅಲ್ಲ ಭೂಮಿ ಅಡಿಗೆ ನಾನಿದ್ದೇನು. ಬಹುಶಃ ತಲೆಗೆ ಬೆಟ್ಟ ಆಗಿದೆ, ಎಲ್ಲವೂ ಮೇಲೆ ಕೆಳಗಾಗುತ್ತಾ ಇದೆ. ಒಂದು ರೀತಿಯ ಭ್ರಮೆ. ಯಾಕೆ ಇಂತಹ ಭ್ರಮೆಗೆ ಒಳಗಾದೆ? ಕಾರಣ ಬೇರೇನಲ್ಲ, ಕೇಳುವಂತಹ ಬಂದಂತಹ ಪರಿಮಳವನ್ನು ಅರಸುತ್ತೋ ಮುಂದುವರಿದು ಬಂದು ನೋಡಿದ್ರೆ ಏನನ್ನು ಕಂಡೆ? ಪಕ್ಕದ ಮಿಂಚಿನ ಬಳ್ಳಿಯೊಂದು ಕಣ್ಣಿಗೆ ಬಡಿದಂತಹ ಅನುಭವ. ಎಲ್ಲಿಂದ ಎನ್ನುವ ಹಾಗೆ ನೋಡಿದ್ರೆ ಆ ಕಡೆಯಿಂದ ನಮ್ಮ ಬೆಳಕು ಸೆಳೆಯುತ್ತಾ ಇದೆ. ಅದರ ಇಂದಿಗಳೆಂತ ಬಿಡಗಾರೆ ನೋಡಿ ಸ್ಮರಣ ಪೂರ್ಗಣಿಯಂತಿ ಹರಿನೀರೆ ಸರಸಿಂಧು ಅದನೆ ಹರಿಣನೇತ್ರ
ನೋಡಿದ್ರೆ ಚೆಲುವ ತರುಣಿ ಮಣಿಯು ಕೋಮಲ ಗಾಸಿ ಚಂದನವು ಪರಿಮಳದ ಪುತ್ತಳಿಯ ಲತಾಕ್ಕೆ ಸುಳಿವು ಲಾವಣ್ಯಕರ ವಿಭವವು ಕಲಿತ ಶೃಂಗಾರತಿ ಮೇರುವ ಮಾಥನ ಚಲಿತ ಸುದೆಯು. ಅಣ್ಣ ತಮ್ಮ ಬಾ ಇಲ್ಲಿಗೆ. ಏನಾಯ್ತು? ಏನು ಹುಡುಗಿಯನ್ನು ನೋಡುವಾಗ ಎಂತದು ಹೊಗಳುದು? ಈಗ ನೋಡ ಬರದ ಹೊಗಳಿಕೆಲ್ಲ ಇನ್ನು ಯಾವಾಗ ಬರುದು? ನೀನೊಬ್ಬನೇ ನೋಡುದ? ಮತ್ತೆ ನಾನು ಕೂಡ ನೋಡ್ಬೇಕು ಪುಣ್ಯಾತ್ಮ. ನೀನು ನೋಡು, ಆದ್ರೆ ಹೆಚ್ಚು ಏನು ಬೇಡ. ಯಾಕೆ? ಸ್ವಲ್ಪ ನೋಡು, ನಾನಿದ್ದೇನೆ. ಸ್ವಲ್ಪ ಹೊಗಳುವ. ಅಣ್ಣ ಬ್ರಹ್ಮದೇವರ ಸೃಷ್ಟಿ ನಾರಾಯಣ ಬೇಕು. ಎತ್ತುವಲ್ಲಿ ಕೆತ್ತಿ, ಎತ್ತುವಲ್ಲಿ ಮೆತ್ತಿ, ಕಟ್ಟುವಲ್ಲಿ ತಟ್ಟಿ ಅಪ್ರಮಿತ ಸುಂದರಿಯನ್ನು ಕಣ್ಣ ಮುಂದೆ ಇರಿಸಿದ್ದಾನೆ ಅಲ್ವೇ? ಮೇಲಿನಿಂದ ಬಿದ್ದಳೆ, ಕೆಳಗಿನಿಂದ ಎದ್ದಳೆ, ಬದ್ದವಳೆ. ಯಾರಿವಳು? ಯಾರಿವಳು? ಯಾರಿವತ್ತು? ಯಾರು ಯಾರು ಎನ್ನುವ ಹಾಗೆ ನಮ್ಮೊಳಗೆ ಪ್ರಶ್ನೆ ಮೂಡಿದ್ರೆ ಆಗ್ತದಾ? ಉತ್ತರ ಸಿಗುವುದಿಲ್ಲ. ಉತ್ತರವು ಸಿಗಬೇಕಾದರೆ ಹೇಗೆ? ಹೇಗೆ? ನಮಗೆ ಯಾಕೆ ಸುಮ್ಮನೆ ಇಲ್ಲದ್ರೆ ಸಮಸ್ಯೆ? ಹೇಗೂ ಕಣ್ಣ ಮುಂದೆ ಇದ್ದಾಳೆ, ನೇರ ದಿಟ್ಟ ನಿರಂತರ. ಹೋಗಿ ನಾನು ಮಾತಾಡಿಸ್ತೇನೆ. ಲಾಭ ಆದ್ರೆ ನನಗೆ, ಲಾಭ ಆದ್ರೆ ಕರಿ ನಾನು, ಪೆಟ್ಟು ಬಿದ್ರೆ ನಿನ್ಗೆ. ಏನು ಅಂತ ಏನು ಚಂದ ಆ ನೋಡಲೆರಡು ಕಣ್ಣಿನ ಸಾಲದು ತಮ್ಮ ಹೊಗಳುವುದಕ್ಕೆ ನೀನೆಂತದನ್ನ ಉಪದ್ರ ಮಾಡುದು? ಅವಳನ್ನು ನೋಡಿ ಹೊಗಳಿಕೆ ಮಾಡಿದ್ದು. ಅವಳ ರೂಪವನ್ನು ನೋಡುವಾಗ ತಮ್ಮ ನನಗೆ ಒಂಥರ ಒಂಥರವಾ? ಒಳ್ಳೇದಾಯ್ತು. ಯಾಕೆ? ಬಾಯಿ ಬರದಿರು, ಒಳ್ಳೇದಾಯ್ತು. ನೋಡಂತೆ ಹಿಂದೆ ನೆನಪಿಸಿಕೊಳ್ಳು. ಯಾವುದು? ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಅವ ವರ ಕೊಟ್ಟದಲ್ಲ, ಅವ ನಮ್ಮ ಪಾಲಿಗೆ ಶಾಪ ಕೊಟ್ಟದ್ದು. ಬ್ರಹ್ಮಚಾರ್ಯ ವೃತ್ತ ತಪ್ಪಿದರೆ ನಿಮಗೆ ಮರಣ. ತಮ್ಮ ನೆನಪಿಸಿದ್ದು ಒಳ್ಳೇದೇ ಆಯ್ತು. ಒಂದು ವೇಳೆ ಇಂದಿನ ದಿವಸ ಇವಳನ್ನು ಬಯಸಿ ಹೋದೆವೆಂದಾದರೆ ಸಾವು ಎನ್ನುವುದು ಕಟ್ಟಿಟ್ಟ ಬುತ್ತಿ ಖಂಡಿತ ಇಲ್ಲಿಗೆ ಮುಗೀತದ. ನಾಳೆ ಬೆಳ್ಳಂಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ. ಹೇಗೆ? ಅಪಪ್ರಚಾರ ಸುದ್ದಿ ಬಿಡು ಕಡೆ. ಒಬ್ಬಳಕ್ಕೆ ಹುಡುಗಿಗೆ ಬೇಕಾಗಿ ಚಂಡಮುಂಡರ ಹೋರಾಟ, ಅಕಾಲ ದುರ್ಮರಣ. ಇದೆಲ್ಲ ಬೇಕಾ? ಇದೆಲ್ಲ ನಿಲ್ಲಿಸ್ತಾರ, ಮತ್ತೊಮ್ಮೆ ಮರುಕಳಿಸ್ತದೆ. ಏನ್ ಮಾಡ್ತಾರೆ? ಚಂಡಮುಂಡರು, ನೀವು ನಮ್ಮನ್ನು ಅಗಲಿ ವರ್ಷ 10 ಸಂದರು, ನಿಮ್ಮ ನೆನಪು ಸದಾ ಸದಾ ಸದಾ. ಅದೆಲ್ಲ ಕಂಬನಿ ಮಿಡಿಯುವ ಅಭಿಮಾನಿಗಳು. ಒಳ್ಳೇದಾಗುದಿಲ್ಲ. ಬೇಡವಾ? ಬೇಡ. ಇವಳಿಗೆ ಗತಿ ಶುಂಭಾಸುರ. ಶುಂಭಾಸುರಿಗೆ ಶುಂಭನಾಥಯೊಳದಿ ಮೆರಿವಗೆದೋಪವನವನಿ ಪೊಗುತ ತ್ರೈ ಜಗದಾಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಮರನಾದಿ ಗುರಿ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಗೆ ಶಿವ ಶಿವ ಈಕೆಯ ತಿಳಿಯದಿನಿತಾಯ್ತೆ ಶಿವ 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 ಶಿವ. ಎಂತಹ ಪರಿಸ್ಥಿತಿ! ಶುಂಭನ ಅಮಾತ್ಯನಾದಂತಹ ಸುಗ್ರೀವ ನನ್ನ ಪಾಲಿಗೆ ಒದಗಿ ಬಂತಲ್ಲ ಶಿವನೇ. ಶುಂಭನ ಆಜ್ಞಾಧಾರಕನಾಗಿ ಕದಂಬಾವನವನ್ನು ಪ್ರವೇಶ ಮಾಡಿದೆ. ನೋಡಿದರೆ ಕತ್ತಲೆಯ ಮೊತ್ತವೇ ಆವರಿಸಿರಬೇಕಾದಂತಹ ಪ್ರದೇಶವಿದು. ಬೆಳಕು ಕಾಣುತ್ತಾ ಇದೆ. ಪರಿಣಾಮವಾಗಿ ನನ್ನ ಅಂತರಂಗಕ್ಕೂ ಕೂಡ ಬೆಳಕು ಮೂಡ್ತಾ ಉಂಟು. ಜ್ಞಾನದ ಕಣ್ಣು ತೆರೆಯಿಸಿದೆ. ಇವಳನ್ನು ನೋಡಿದರೆ ಮಾನಿದೆಯೇ? ಖಂಡಿತ ಅಲ್ಲ. ಅಂಬರ ವರ್ಗದಲ್ಲಿ ಗಗನಾಂಗಣದಿಂದ ಬಂಗಾರದ ಸರಪಳಿ ಭೂಮಿ ಅಂತ ಎಳೆಯಲ್ಪಟ್ಟಿದೆ. ಆ ಬಂಗಾರದ ಸರಪಳಿಗೆ ಬಂಗಾರದ ಉಯ್ಯಾಲೆ ಸೇರಿಸಲ್ಪಟ್ಟಿದೆ. ಈ ನಾಡಿಯವಳು ಆಡುತ್ತಾ ಹಾಡುತ್ತಾ ಇದ್ದಾಳಲ್ಲ, ಇವಳೂ ಮಾನಿನಿಯೇ? ಖಂಡಿತ ಅಲ್ಲ. ಧರೆಯ ಭಾರವನ್ನು ಇಳುವುದಕ್ಕಾಗಿ, ದುಷ್ಟರ ಶಿಕ್ಷಣಕ್ಕಾಗಿ ಮಹಾಮಾಯೆ ಈ ರೀತಿ ಆಟ ಮಾಡ್ತಾ ಇದ್ದಾಳೆ ಎಂದು ಅಂತರಂಗ ಹೇಳ್ತಾ ಇದೆ. ಹಾಗಿದ್ರೆ ಇವಳು ನಂಬಿದಂತಹ ಶುಂಭನೂ ಕೆಟ್ಟ, ಶುಂಭ ನಂಬಿದಂತಹ ಈ ಪ್ರಜಾವರ್ಗವನ್ನು ಕೆಟ್ಟು ಹೋದರು ಎಂದು ಅತಿಶಯೋಕ್ತಿ ಆಗಲಾರದು. ಅಯ್ಯೋ, ಏನು ಮಾಡೋಣ ಶಿವನೇ, ಏನು ಮಾಡೋಣ? ಅಮಾತ್ಯನಾಗಿ, ಸಂಧಾನಕಾರನಾಗಿ, ಕರ್ತವ್ಯದಿಂದ ವಿಮುಖನಾಗಬಾರದು ಎನ್ನುವುದಕ್ಕಾಗಿ ಪ್ರಯತ್ನಿಸುತ್ತೇನೆ. ನೋಡೋಣ. ಜನನಿಕೆ ಭಿನ್ನಗವನು ಕರುಣದುಳಿದು ವನದಲ್ಲಿ ಕುಳಿದಿರುವುದಾಗಿ, ವನದಲ್ಲಿ ಕುಳಿದಿರುವುದಾಗಿ ಅಮ್ಮ ಸನುಮತವಲ್ಲಿದು ನಿನಗೆ ಬೀಳುವೆನು ಧನುಜೇಶ ಶುಂಭನ ಬಯಕೆ ಅಮ್ಮ
ಜನನಿ ಕೇಳ್ಬಿಲ್ಲಗವನು ಕರುಣದೊಡಿನುದವನದಲ್ಲಿ ಕುಳಿತಿಗುದ್ಯಾಗೆ ಜನನಿ ಸಂವಿಧಾನದಲ್ಲಿ ಪ್ರಣಾಮಗಳು ತಾಯೇ ಪ್ರಣಾಮಗಳು. ಶುಂಭನ ಅಮಾತ್ಯ ಸುಗ್ರೀವ ಎಂಬುದಾಗಿ ನನ್ನ ಹೆಸರು. ಸಂಧಾನಕಾರನಾಗಿ ಕದಂಬಾ ಕಾಂತಾರವನ್ನು ಪ್ರವೇಶಿಸಿದ್ದೇನೆ. ಓ ತಾಯೇ, ದುರ್ಗಮವಾದಂತಹ ಕಾಡಿದು. ಈ ಅರಣ್ಯ ಪ್ರದೇಶದಲ್ಲಿ ಲಾವಣ್ಯವತಿಯಾದಂತಹ ನೀನು ಓರ್ವಳೆ ಇದ್ದೀಯ. ಓರ್ವಳೆ ಇರುವುದು ಸರ್ವತ ಎಲ್ಲ ಎನ್ನುವಂತಹ ಕಾರಣಕ್ಕಾಗಿ 14 ಲೋಕಗಳು ಒಡೆಯುವಂತಹ ಶುಂಭ 14 ಲೋಕದಂತಹ ರೂಪವತಿಯಾಗಿ ಬರೆಯುವಂತಹ ನಿನ್ನನ್ನು ಬಯಸಿದ್ದಾನೆ. ಮನಮಾಡು ತಾಯೇ, ಈ ನಡೆದರೆ ಇನ್ನ ಬಾರಿಯ ದೊಡ್ಡ ಜುಂಬಾದ್ರಿಗೆ ಬೀಳುವ ತೊಂದರೆಯಿಲ್ಲದೆಂದು ಎಬ್ಬಿಸಲಾದನು. ಬೆದರದಿರಯ್ಯ ಬೀಳುವುದನ್ನೆಲ್ಲ ನಾಲಿದು ಅದಕ್ಕೆ ಜುಂಬ ಹಾಕಿರುವುದು ಹದನಾದಿಲ್ಲವ ಬದಲಿ ತಿಳಿದಿರೆ ಈ ವಿಧ ಬೇಡಲು ಹಾಕಿಬಹುದು. ಅಮ್ಮ, ಭಯವಾಗ್ತಾ ಇದೆ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡನೇ ಶುಂಭ. ನಿಜ. ಯುದ್ಧದ ವಿಚಾರವನ್ನು ಚಟ್ಟಮಂಡಲದಲ್ಲಿ ತಿಳಿಸಿದ್ದೆ. ಒಳ್ಳೆ. ಯುದ್ಧಕ್ಕಾಗಿ ಶುಂಭನೇ ಬರುವುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಓಹೋ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ನಿಜ. ಸಂಧಾನವನ್ನೇ ಮುರಿದಿದ್ದೇನೆ. ಅರೆ. ಯುದ್ಧವೇ ಬಂತು ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಓಹೋ. ಹೋಗಿ ನಿನ್ನ ಮೊಡೆಯಲ್ಲಿ ಹೇಳು. ಏನಮ್ಮ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಸರಿ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ. ಅವನ ತಮ್ಮ ನಿಶುಂಭನಿದ್ದಾನೆ. ಶುಂಭ ಬಲಾಢ್ಯನೇ. ಸತ್ಯ. ಸ್ಪಷ್ಟವಾಗಿ ತಿಳಿಸು. ಅಮ್ಮ, ಕರೆದಳ್ಳಾಯ
ಹೊರಟಿದ್ದೀರಿ? ತಿಳಿಯದೆ ಹೋಯ್ತು. ಏನು ಪ್ರಭು? ಕಾಂತಾರದಲ್ಲಿರುವಂತಹ ಎನ್ನನ್ನು ಬಿಡಬೇಕೆಂಬ ಉದ್ದೇಶದಿಂದಲಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಳು. ಆಮೇಲೆ ಧೂಮ್ರಾಕ್ಷನ್ನು ಕಳುಹಿಸಿದೆ. ಎಲ್ಲಿಂದ? ಓಂಕಾರದಿಂದ ಸೊಟ್ಟೂರು ಹಿಡಿದಳು. ಅಳಿದೇ ಹೋದರೆ ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ರುಂಡವನ್ನೇ ಚಂಡಾಡಿದಳು. ಚಂಡಮುಂಡರು ಅಳಿದು ಹೋದರೆ ಶಿವನೇ ಇನ್ನು ನಾನೇ ಹೊರಟಿದ್ದೇನೆ. ನೀನು ಯಾಕಯ್ಯ? ತಡೀರಿ ಪ್ರಭು, ತಡೀರಿ. ಅವಸರ ಸಲ್ಲದು. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದಿರುವಂತಹ ಒಂದೆರಡು ವಿಚಾರವನ್ನ ಹೇಳುವುದಕ್ಕೆ ಸನ್ನಿಧಾನ. ಧನುಜೇಶ ಕೇಳನ್ನ ಮಾತ ಧನುಜೇಶ ಕೇಳನ್ನ ಮಾತ ಹಮೆಗೊಳಗಾಗಿ ವ್ಯರ್ಥ ದೂರಿ ಹಮೆಗೊಳಗಾಗಿ ವ್ಯರ್ಥ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಪರವನಿದೆಯ ಬಯಕೆಯ ನಾಂತಿಗೆ ದೈತ್ಯ ಧನುಜೇಶ ಕೀರನ್ನ ಯಾತಕಿನಿ ದುನಿ ಹಮೆಗುಳಗಾಗಿ ವ್ಯರ್ಥ ಮಾತ ಧನುಜೇಶ ದಾನವರ ವಂಶದಲ್ಲಿ ಅದೆಷ್ಟೋ ತೀರಾದಾತರೆಲ್ಲ ಆಗಿ ಹೋಗಿದ್ದಾರೆ ಪ್ರಭು. ಆದರೆ ಧನುಜೇಶ ಎನ್ನುವಂತ ನೆಗಳತೆಗೆ ಪಾತ್ರರಾದವರು ಯಾರೂ ಆಗಲಿಲ್ಲ. ದಾನವಾಬ್ದಿ ಕುಲ ಚಂದ್ರಮನಾಗಿ ಮೆರೆಯುತ್ತಾ ಇದ್ದೀರಿ. ವರ್ತಮಾನ ಕಾಲದಲ್ಲಿ ನಿಮ್ಮದಾಗಿರುವಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುತ್ತಾ ಇದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಪ್ರಪಂಚಕ್ಕೆ ಮಹಾನ್ ಶಕ್ತಿಯಾಗಿ ಪ್ರಕಟಗೊಂಡಿರುವಂತಹ ತಾವಿಂದು ಯಾವುದೋ ಒಂದು ಕಾಡಿನಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು. ಮನಸ್ಸಿನ ಶರಹತೆಗೆ ಸಿಲುಕಿದ್ರೆ ಹೇಳಿ ಕಾಮಕ್ರೋಧಾದಿ ಷಟ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿ ಮೇಧಾವಿಗಳಾಗಿರುವಂತಹ ನಿಮಗಿಂದು ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೆ ಒಂದು ಅರ್ಥವಾಗುವುದಿಲ್ಲ ಪ್ರಭು. ಸಂಧಾನಕ್ಕೆಂದು ನಿಮ್ಮ ಹಾಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ
ದೇವಿ ದಾಸರಾಗಿ ಬಂದು ಹೇಳಿದ್ದಾದರೂ ಏನು, ಕ್ಷಣ ಕ್ಷಣದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟವನಿಗೆ ಬಂದೀತು, ಮಹಾ ದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಿದ್ರು. ತಾವು ಏನು ತೀರ್ಮಾನವನ್ನು ಕೈಗೊಂಡ್ರಿ? ಅವಳನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನ ಕಳುಹಿಸಿದೆ. ಅಲ್ಪನೇ ಧೂಮ್ರಲೋಚನನು ಅಲ್ಪನೇ ಜಿಯ ಧೂಮ್ರಲೋಚನನು ಇಬ್ಬರೇ ರಣದಲ್ಲಿ ಚಂಡಮುಂಡರನು ಇಬ್ಬರೇ ರಣದಲ್ಲಿ ಚಂಡಮುಂಡರನು ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗೊಪ್ಪಿಸಲು ಯಾತಗಿ ಧನುಜಾಚೆಯುವನು ಕಾಲಗೊಪ್ಪಿಸಲು ಯಾತಗಿ ಧನುಜಾನ್ವಯವನು ಧನುಜೇಶ ಕೇಳಿನ ಮಾತ ಎಂತೆಂತಹ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿರುವಿರಿ ಪ್ರಭು. ಅಲ್ಪನೇ ಅಲ್ಪನೇ ತಾಮ್ರಲೋಚನ ತನ್ನ ಕ್ಷಿಪ್ರವಾಗಿರುವಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತಾದರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮೆಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದದ್ದಲ್ಲವಂತ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುತ್ತಾಳೆ ಅಂತಾದ್ರೆ ಅವ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿ ಇದೆ ಪ್ರಭು, ಅಗ್ನಿಯ ಕಿಡಿ ಇದೆ. ಸರ್ವ ಸಂಘ ಪರಿತ್ಯಾಗಿಗಳಾಗಿರುವಂತಹ ಚಂಡಮುಂಡರನ್ನು ಜಯಿಸುವಂತಹ ವಿಕ್ರಮಿಗಳು ಪ್ರಪಂಚ ಮೂರರಲ್ಲಿದ್ದರೆ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ಅವರ ಮೃತವನ್ನು ಕೆಡಿಸಿ ಕಾಳಿಯಾಗಿಯೂ ಕರಾಳಿಯಾಗಿಯೂ ಶಿರವನ್ನು ಕಡಿಯುತ್ತಾಳೆ, ಚೆಂಡಾಟವನ್ನು ಆಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ಯ ಬೀಳುತ್ತಾನೆ. ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ದೊರೆಯೇ, ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ, ಅವಳಿಗಾಗುತ್ತದೆ ಅಂತಾದ್ರೆ ಅವಳು ಸಾಮಾನ್ಯನೇ. ಈರೇಳು ಲೋಕದ ವೀರನಾಗಿರುತ್ತಾ ನಾನು ಏಕಸ್ಥಿತಿ ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನಿದೆಯಾ? ಅಲ್ಲ ಪ್ರಭು, ತರುಣಿ ಅಲ್ಲ ಅವள் ಆದಿಮಾಯೇ ತರುಣಿ ಅಲ್ಲ ಆದಿಮಾಯಿ ಆದಿಮಾಯಿ ಆದಿಮಾಯೇ
ಅಲ್ಲ ಅವள் ಆದಿಮಾಯೆ 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 ದೈತ್ಯವರ ಸೌಗರಿಸುತ್ತ ತ್ರಿದಗದ ಪೊರೆಗೆ ದೈತ್ಯವರ ಸೌಗರಿಸುತ್ತ ತ್ರಿದಗದ ಪೊರೆಗೆ ಆದಿಮಾಯೆ ತ್ರಿದಶರ ಪೊರೆಗೆ ತರುಣಿಯಲ್ಲವಳಾದಿ ಮಾಯೆ ದೈತ್ಯವರ ಸಾಗರಿಸುತ್ತ ತ್ರಿದಶರ ಪೊರೆ ನೆರೆಗೋಚರಿಸುವೆ ದೊರೆಯೇ ನೆರೆಗೋಚರಿಸುವೆ ದೊರೆಯೇ ಸರ್ವೇಶ್ವರಿಯಲ್ಲಿ ಮೋಹ ಇರಿಪುದು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಗ ಮೋಗ ಇರಿಪುದು ಸರಿಯೇ ಕೇಳಿಲ್ಲ ದೊರೆಯೇ ಇದು ಸರಿಯೇ ಭ್ರಮೆಗೊಳಗಾಗಿಯೇ ವ್ಯರ್ಥ ವ್ಯರ್ಥ ಕೇಳುವ ಮಾತ ಸಾಮಾನ್ಯ ಹೆಣ್ಣು ಅಬಲೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತರವಾದಿ ಇದು ಪ್ರಭು ಮೂಢತರವಾದಿ. ಮತ್ಯಾರವಳು ತರುಣಿ ಅಲ್ಲವಳು ಮತ್ಯಾರು ಆದಿ ಮಾಯೆ ಆದಿ ಪರಾಶಕ್ತಿ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿತು ಯಾಕೆ ಯಾಕೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾರೆ. ಅದಕ್ಕಾಗಿಯೇ ತ್ರಿದಶರನ್ನು ಪಡೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ತರೆಯ ಭಾರವನ್ನಿಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ, ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ. ಅಂತಹ ಅವಳನ್ನು ಕಾಮುಕತನದಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು. ಬೇಡ, ಅವಳು ನಮಗೆ ಬೇಡ. ನಿನ್ನ ಮಾತಿನರ್ಥ ಚೆನ್ನಾಗಿ ತಿಳಿತಾ ಇದೆ. ಅವಳು ಹೆಣ್ಣಲ್ಲ ಶಕ್ತಿ ಎಂಬುದಾಗಿ ಹೇಳ್ತಾ ಇತ್ತು. ನಾನು ಕೈಗೊಂಡ ಕಾರ್ಯವೆಲ್ಲವೂ ಕೂಡ ವ್ಯರ್ಥವಾದ್ರೆ ಮುಂದೆ ಏನು ಮಾಡ್ಬೇಕೆಂಬುದಾಗಿ ಹೇಳುತ್ತೀರಾ? ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯನೊಡಲಿ ಪೊಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಡನ ವರದ ದರದಲ್ಲಿ ಪಡೆದು ಸುಖವನ ಬಾಳುವುದಿರುತ್ತಲಿ ನುಡಿಯ ನೀತಿಯ ಹೊರೆಯೇ ಬಿಡು ಮನದ ಮೂರ್ಖತೆಯ ಧನುಜೇಶ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ, ಒಂದು ಮಹಾಶಕ್ತಿ ಪ್ರಪಂಚದಲ್ಲಿ ಇದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಇದುವರೆಗೆ ನಡೆದದ್ದೆಲ್ಲವೂ ನಡೆದಾಗೆ ಹೋಯಿತು, ಬಿಟ್ಟು ಬಿಡೋಣ.
ಜಡಜ ಪೀಠನಿತ್ತಂತ ಅವರದ ಪ್ರಭಾವದಿಂದ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಈ ಧಾತ್ರಿಯಲ್ಲಿ ಇನ್ನು ಮುಂದೆ ಬಾಳಬೇಕು ಉಳಿಯಬೇಕು ಎನ್ನುವಂತ ಆಶೆ ನಿನಗ ಉಂಟು ಅಂತಾದ್ರೆ ಪ್ರಭು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಅಲ್ಲ ಮೂರ್ಖತನವನ್ನು ಬಿಟ್ಟು ಬಿಡಿ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡ ಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ತೊಟಿ ವಿಚಿತ್ರ ಚಟಲ ಶುಂಭಯನು ಕುಂಭ ಎಂಬುದಾಗಿ ಭಾವಿಸಿದೆಯಾ? ಯಾರನ್ನು ಪಡೆಯಬೇಕೆಂಬುದಾಗಿ ಇಚ್ಛಿಸಿದ್ದೇನು ಅವಳನ್ನು ನಾನು ಪಡೆಯುತ್ತೇನೆ. ಆಗುವುದಾದ್ರೆ ಹೋಗು, ಇಲ್ಲ ಅಂತ ಹೇಳಿ ಆದ್ರೆ ಅರಮನೆಯ ಪಾಕಶಾಲೆಯಲ್ಲಿ ಬಿದ್ದುಕೊಂಡ ಹೇಳಿ ದಂಬವರದಲ್ಲಿ ಕಂಡು ದೇವಿಯರು ರೋಮಾಂಚನವಾಗುತ್ತಾ ಇದೆ. ಇದೆಂತಹ ಕಾಡು! ನಾನು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ವನವೆಂದು ಯಾವುದೋ ರತ್ನ ತೇಜದಿಂದ ವಿಕಸಿತವಾಗಿದೆ. ವನ ವನಿತೆ ವಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲೇ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇದೆ. ಇಂತಹ ಬದಲಾವಣೆ ಯಾಕಾಯಿತು, ಯಾರಿಂದಾಯಿತು, ಯಾಕೆ ತರ್ಕಿಸಿಕೊಳ್ಳಬೇಕು? ಶ್ರೀದೇವಿ ಮಹಾತ್ಮೆ ದೇವಿಯ ಲೀಲಾಮೃತವಿದು. ಇದು ಯಾವುದೋ ಇಂಪಾದ ಧ್ವನಿಯಿಂದ ಕಡೆ ಆಗಮಿಸುತ್ತಾ ಇವೆ. ಹಾಗಾದ್ರೆ ಆ ಹೆಣ್ಣು ಇಲ್ಲಿಯೇ ಸೆರೆಯಲ್ಲಿರಬೇಕು. ಅತ್ತ ಕಡೆ ಗಮಿಸ್ತೇನೆ. ಕಲಿ ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಗರುವದಿ ಕುಳಿತ ಶಿವೆಯನು ಗಾಢ ಗರು
ತಿಳಿಯದಿನಿತಾಯ್ತೆ ಇವಳನು ತಿಳಿಯದಿನಿತಾಯ್ತೆ ಮಾಡಲಿದ್ದೆ ಶುಂಭನ ಕೂಡೆ ಭಾಷೆಯ ಒರೆದು ಬಾದಿಗೆಯೇ ಮಾಡಲಿನ್ನೇ ಅಕಟ ಅಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಾದಿಗೆ ಕೇಳು ಇವಳು ಬದ್ಧ ಕೇಳು ಇವಳು ಬದ್ಧವಾದರು ಮಾತನಾಡಿಸುವೆ ಎನ್ನುತ್ತ ನೋಡಿದನು 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 ಕಲಿ ರಕ್ತ ಬೀಜ ಪಾಡಿದನು ಜಯ 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 ಜಗದಂಬ ಜಯ ಜಯ या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो जय 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 जगदम्बा जय 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 जगदम्बा ಎನ್ನುತ್ತ ಪಾಡಿದನು ನೋಡಿದನು ಕಲಿರಕ್ಕ ಬೀಜ
ಜಯ 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 ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ನೋಡಿದೆ, ನೋಡಿದನು ಕಲಿ ರಕ್ತ ಬೀಜ ದಿವ್ಯವಾಗಿ ಭವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡುತ್ತಾ ಇದ್ದೇನೆ. ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣದ ಉಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದ್ದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂಥವರನ್ನು ನಿಗ್ರಹಿಸುವುದಕ್ಕಾಗಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವಳು ನಾನು. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಬ್ರಹ್ಮಾಂಡದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ಪುಂಡರೀಕಾಂಬಕಿಯಾಗಿರುವಂತಹ ಈಕೆಯನ್ನು ನಮ್ಮದರೆ ಮದುವೆಯಾಗುತ್ತೇನೆ ಎನ್ನುವಂತಹ ಹುಮ್ಮಸ್ಸಿನಿಂದ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ನನಗೀಗ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ? ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ. ತರುಣಿಯನ್ನು ಕರೆತರುತ್ತೇನೆ, ಎಳೆತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಶಕ್ತಿಯನ್ನು ನಾನು ತೋರಿಸುವುದಕ್ಕೆ ಮುಂದೆ ಹೋದೆ ಅಂತಾದರೆ ಕೇಡು ಇವಳಿಂದ ಬಂದ ನಮ್ಮ ವಂಶಕ್ಕೆ ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದಿ. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತ ದಾರಿ ಬಂದಿ. ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸ್ತೇನೆ. ಕನಿಭವಟ್ರೇ ನೀನೇ ನನಗೆ ಅಮ್ಮ, ನೀನೇ ನನಗೆ ಶುಂಭದಾನವ ಬಯಗಿಟ್ಟರೆ, ಶುಂಭದಾನವ ಬಯಗಿಟ್ಟರೆ ಸಾನುರೋಗದಿ ವರಿಸದೆ ಹೌರಿದುವುದಲೆ, ಸಾನುರಾಗದಿ ವರಿಸದೆ ಹೌರಿದುವುದಲೆ ಚೂಡಿಯ ಬಯಸಿದರೆ ಏನಾಂತ ನಿಭವತ್ರೆ ನಿನ್ನೆ ನೆಲಗೆ ಅಮ್ಮ, ನೀನೇ ನೆಲಗೆ. ಜಯ 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 ಜಗದಂಬ या देवी सर्वभूतेषु शक्तिरूपेण संस्थिता. नमस्तस्यै 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 नमो नमः, नमस्तस्यै 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 नमो नमः, नमस्तस्यै 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 नमो नमः. जय जय ಜಯ ದೇವಿ ವಿರೂಪಾಕ್ಷಿ, ಜಯ ಭಕ್ತ ವರಪ್ರದೆ, ಜಯ ಶಂಕರ ವಾಮಾಂಗಿ, ಮಂಗಳೇ ಸರ್ವಮಂಗಳಿ, ಜಗಜ್ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾರೆ. ಶುಭವಾಗಲಿ ಅಮ್ಮ. ನಿನ್ನನ್ನು ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದಮ್ಮ. ಶೋಡಿತಾಪುರದ ಪ್ರಧಾನ ಮಾತ್ಯ ಕಲಿರತ್ನವೀಡು ಎಂಬುದಾಗಿ ನನ್ನ ಹೆಸರಮ್ಮ. ತರಯ ಹಜ್ಜಾನುವರ್ತಿಯಾಗಿ ಬಂದಿದ್ದೇನೆ. ಏಣಾಂತ ನಿಭವತ್ರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ
ತಿಳಿದಿರುವಂತ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬರಿಸುತ್ತಾ ಇದೆ. ಅಮ್ಮ, ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೋ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅದೇ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದ್ರೆ ಶುಂಭ ದೊರೆಗಲ್ಲದೆ ಮತ್ತೊಬ್ಬನಿಗಿಲ್ಲ. ನನ್ನ ದೊರೆಯನ್ನು ಭರಿಸುವುದಕ್ಕಾಗಿ ಮಣಿ ರಥವನ್ನು ಏರಿ ಭಕ್ತಿಯ ಮಹಾಪೂರ್ವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರಿಸ್ತಾ ಇದೆಯಾ? ನಿನ್ನ ಒಡೆಯನಾದಂತಹ ಶುಂಭನನ್ನು ಭರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇದೆಯಾ? ಸ್ಪಷ್ಟವಾದಂತಹ ನಿರ್ಧಾರ. ಕತ್ತಿಕಾಳಗದ ಮುಖಿಯನ್ನು ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಹಿಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ನಿನ್ನ ಒಡೆಯ ಶುಂಭ ಬರಲಿಲ್ಲ. ಅವನ ಅನುಜನನ್ನು ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೇವಲ ಸ್ತ್ರೀ ಪ್ರಾಪ್ತನಾಗಿ ಕಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಕಾರಣದಿಂದ ತನ್ನಯ್ಯ ಪರವಲಿಸುವಂತ ಮಾತೃಗಿರುಸರಾಗಿದೆ. ಹೋರಾಡುವುದಕ್ಕೆ ಬೇಕಾಗಿ ನನ್ನ ತನುವನ್ನು ಮ್ಯಾಲೋಗಿಸಿ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಕೌಮಾರಿ ಇಂದ್ರಾಣಿ ವಾರಾಹಿ ಚಾಮುಂಡಿ ಎನ್ನುವಂತಹ ರೈತರ ಕೋಟಿ ಸಂಖ್ಯೆ ಸಪ್ತ ಮಾತ್ರಿಯರ ಬಳದ ದ್ರಾಣಿ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟ. ಒಳ್ಳೆಯದಾಯಿತು. ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಹೋರಾಕಾರ ಬರೆದಿರುತ್ತದೆ. ಜಾತಿ ಹೀರಿದ ಮಾಡಲ್ಲ ಮಾನವರನ್ನು ನಾಶಕ್ಕೆ ಬೇಕಾಗಿದೆ ಕ್ಷಣದಲ್ಲಿ ರಕ್ತ
ಕೈಯೊಟ್ಟಿನ ಸಂದರ್ಭ ಸತ್ಯ ನಿರಾಚವಾದ ಅನ್ಯಾಯ ತರೆದಿರ್ಪುನ ಸಂದರ್ಭ ಮೂಜಿ ಮೂರ್ತಿಗಳ ಶಕ್ತಿ ಮಾನೋಡು ಮಂಜಾದ ಪಣ್ಣನ್ನು ಬರವದು ಮುಗಿದ ತಿಂದಿದ ವೇಳೆ ರಕ್ತ ಬೀಜನಿಕೆಯ ರಕ್ತೇಶ್ವರ ಪಂಪಡಿಂದ ಪುರ್ಪನ ಧಾರಣೆ ಮತ್ತು ಭೂಮಿದ ಬಿತ್ತ ಆರಾಧನೆ ಕರ್ತದು ಮತ್ತು ಹೆಚ್ಚಿನ ಪುರ್ಪತ್ತೆ ಅವಡಿ ಸತ್ತಪ್ಪೆ ಜೋಗು ಒಂಜಾರು ಮತ್ತು ಸೆಲ್ ಪುಷ್ಪನ ಬತ್ತಂಡರು ಸ್ವಾಮಿಯಪ್ಪ ರಕ್ತೇಶ್ವರ ಪಂಪಡಿಂದ ನೆನವರಿಕೆ ಮಲ್ತೊಂಡರು ಅಂಬರಮಡಿಯ ಭೂಮಿಗಾಯ ಭೂಮಿ ಮುಡಿಯ ರಾಜ್ಯ ಸೇರಿ ರಾಜ್ಯ ಮುಡಿಯ ಗುತ್ತುಗಾಯ ಗುತ್ತು ಬರಿಗೆ ತಗದಂಗಡ ತಮ್ಮಲ ಇರುವಂತ ಜೋಕುಲು ಹಾಲು ಬಂದರು ಇಷ್ಟರು ಬಿನ್ನರಗಿದ್ದಾರೆ ಅರವೂರು ಪರವೂರು ಈ ರಾಜ್ಯದ ಮಣ್ಣಿಡು ಉಂಡಾಪಿನಂತಿದ್ದ ವೇಳತ್ತೆ ಭಾಗವತ್ತರೆ ಉಂಡಾಯಿನಂತದ ದಿನಮಾನ ಕಟ್ಟಿ ಪೂತುತ್ತಿ ಸೀರೆ ಪಾಡಾಯಿ ಬಣ್ಣ ಕೊರ್ಪಾಯಿನಂತದ ಒಂಜಿ ಪುರ್ತದ ಅನ್ನದಾನ ಒಂಜಿ ಪುರ್ತದ ಸೇವೆ ಎಂಚ ಏರ ಮೀರ ತಪ್ಪ ತಾಂಗ ವಿಷನಾಮೃತ ನೆರ್ತನೆ ಜಪ್ಪಲ ಬರ್ಪಿನಂತದ ನ್ಯಾಯಕ್ಕೆ ಉಂಡೆ ಬಾರಿ ಭಕ್ತರಿಗೊರ ಸೇವೆ ಬಾರಿ ದುಂಬುಡ್ತೀನಿ ಇನ್ನೊಂದು ಸೇವೆಯನ್ನು ತೂಡುದು ಅಂತ ಬಾರಿ ಆಸೆ ಹಿಡಿತೀರಿ ಕೆಟ್ಟು ಇಂಜಾಕ್ಲಿಗೆ ಅನುಕೂಲ ಸಂತೋಷ ಸಂತೋಷ ಆನೆ ತಿರ್ಕೆರೆ ಅಂಕುಶದ ಬಲಗೆ ಮಾಯ ತಿರ್ಕೆರೆ ಮದಿಪ್ಪುದ ಬಲಗೆ ಅಪಗಾನಗೆ ನಿನ್ನ ಭಕ್ತರು ಭಕ್ತಿ ಪ್ರೀತಿಡು ಕೊರ್ನಂಚಂದ ಈ ಪೊರ್ತದ ಇನಿತ ಈ ಸೇವೆ ಕೊರ್ನಂಚಂದ ಸೇವೆ ಪೊರ್ಲುಡು ನಿನ್ನ ಮಟ್ಟೆಲ್ಗೆ ಪಾಡಲ್ಲ ನಿನ್ನ ಭಕ್ತರಿಗೆ ಆಯುರ ಆರೋಗ್ಯ ಐಶ್ವರ್ಯನ ಅನುಗ್ರಹ ಮಲ್ತು ಕೊಡ್ದು ಉದ್ಧಾರ ಮಲ್ತು ಕೊರಲ ಬನ್ಪಿನಂಚಂದ ನುಡಿಯತ್ತೆ ಸಂತೋಷ ಕೊರ್ನಂಚಂದ ಸೇವೆನ ಅಪ್ಪೆ ಪೊರ್ಲುಡು ಸ್ವೀಕಾರ ಮಲ್ತೊಂಡರು ಸಾವಿರ ಕಾಲ ಮುಟ್ಟ ಅಪ್ಪೆ ರಕ್ತೇಶ್ವರಿ ಕಾತೊಂದು ಬತ್ತಲಿಗೆ ಬನ್ಪಿನ ಸತ್ಯವಾಕ್ಯ ಮೇಲೆ ಪಾದು ಕೊಡ್ತೆ ಭಾಗವತರ ಮಾನಾದಿಗದ ಮನೆಗೆ ಕೊರ್ಪಿನಂಚಿನ ಪುಣ್ಯ ಪ್ರಸಾದ ಇಂದೇ ಪತ್ತೊಲ್ಲೆ ಪತ್ತಿ ಸಿರಿ ಸಿಂಗಾರವು ಕೊರ್ಪಿ ನಂಬಿಕೆಗೆ ದೇವರಪ್ಪಣೆ ಬ್ರಹ್ಮಲಿಪಿಗಾಲ ಮುಟ್ಟ ಆಯುಷಕು ಅಟ್ಟ ಜೀವಗುರಕ್ಕೆ ನಾಲೈದ ಕೊಟ್ಟಿಟ್ಟು ವಾಗ್ದ ಇವ ರಕ್ತೇಶ್ವರ ಹದಿನಾಲ್ ತಂದು ನೀರದ ವರ್ಣ ಪಗರಲ್ ಲೆಕ್ಕ ದೈವ ತುಣ್ಣ ತಕ್ಕಲ್ ಲೆಕ್ಕ ಮಲ್ತಿಮಾಟ ಬಲಿಪಲ್ ಲೆಕ್ಕ ಎದುರು ಸಾರಥಿ ಬಿರಾಡು ಪಾಸಾಡಿ ಆದಿ ಅರಳಿಂಚಿಂದ ದಂಬು ಬೀಜಿಂದ ಗಾಳಿ ರಡ್ಡ ತಂದ ದೈವ ಸಾರಥಿ ಆದ ಉಂಡು ಬನ್ಪಿನ ಸತ್ಯವಾಕ್ಯ ಬರೆ ಪಾದು ಕೊಡ್ತು ಗಾನವಂದಾರ ಗಾನ ವಿಚಾರದೆ ಗಾನ ಕೋಗಿಲೆ ಯಕ್ಷಧ್ರುವ ಯಕ್ಷಕರ ನಿಧಿ ಸ್ವರಸ್ವರ್ಣ ನಿಧಿ ಯಕ್ಷಕಲ್ಪ ವೃಕ್ಷ ಪಂಪಿನಂಚನ ಅಪ್ಪನ ಅನುಗ್ರಹ ಮಟ್ಟೆಲಿಗೆ ದಿಕ್ಕಿನಂಚನ ಪುದರ್ದೊಟ್ಟಿಗೆ ನಲ್ನಾಲ್ಕು ಪುದರ್ ನಾಲ್ಗುತ್ತು ನಾಲ್ಕು ದೇಶ ನಾಲ್ಕು ರಾಜ್ಯ 4 ಕೋಟಿ ಒದಗಾದು ಕೊಡ್ತು ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ತು ಪೋಯಿನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಗುಣಿನಲ್ಪ ಉಳ್ಳಾಲ್ತಿ ಕಾತಲ್ಗೆ ಪಟ್ಲ ಕೀರ್ತಿ ಪರಂಪರೆಯನ್ನು ಬಾಳೆತ್ತರ ಬಡಕಾಯಿ ಗಂಗೆ ತೆಂಕೈ ತೀರ್ಥ ಕಂಚಿದ ಕೋಟೆ ಕಂಚದ ಮೇಲೆ ಇಕ್ಕಟ್ಟಿನ ಒಕ್ಕಟ್ಟು ಜೀವ ಜೀವನ ರಕ್ಷಣೆ ಮಾತ್ರದಪ್ಪ ಉಳ್ಳಾಲ್ತಿ ಆವಡಿ ಸಕಾಲಕ್ಕೂ ಬರ್ತಾರಪ್ಪನ ಉಳ್ಳಾಲ್ತಿನ ಸೇವನೆ ಬಾರಿ ಭಕ್ತಿಡಿ ನಿಷ್ಠೆಡು ಭಯ ಭಕ್ತಿಡಿ ಮತ್ತೊಂದು ಬರ್ತಾರೆ ಕಲಾಮಾತಿನ ಅನುಗ್ರಹದೊಟ್ಟಿಗೆ ಅಪ್ಪೆ ಉಳ್ಳಾಲ್ತಿನ ಅನುಗ್ರಹ ಸಾರಕಾಲ ನಿಖಲಾಗಿದ್ದದು ನಿಖಲ ದೇಹಗೂ ಶಕ್ತಿಯಾದ ಜೀವನಗೂ ಚೇತನ ಆದ ಅಪ್ಪೆ ಉಳ್ಳಾಲ್ತಿ ಪೋಯಿನಲ್ಪ ಬತ್ತಿನಲ್ಪ ರಕ್ಷಣೆ ಮಲ್ತು ಕೊಡ್ದು ನಲ್ಲಾತ್ ಕಲಾ ಸೇವೆ ನಿಖಲ ಕೈಟು ಮಲ್ಪಾವನಂಚಿದ ಯೋಗ ಭಾಗ್ಯ ಭಾಗವತ್ತರೆ ಅಪಗಾನಗ ಊರಿನ ದಿಪ್ಪನ ಮಲ್ತನು ರಾಜ್ಯನ ಸೇದ್ಯ ಮಲ್ತನು ನಿನಗಾನಗ ಈ ಮನ್ನಿಡು ಬರ್ಪಿನಂಚಿನ ವೇಳೆತ್ತೆ ಒರಿಯಲ್ಲೆತ್ತಲಿಗೆ ಒರಿಯಲ್ಲೆತ್ತು ಜಲಿಗೆ ಬಂಪಿನ ಅಪವಾದದ ಕೀರ್ತಿ ಇರಗಲ ಬರ್ರವಲ್ಲಿ ಎಂಕಲ ಬರ್ರವಲ್ಲಿ ನೂಲಪಾಡಿ ತಂತ್ರಿದಯ ಬಲ್ವೆ ಬನ್ಪಿ ಬಲ್ಲೆ ಮೌಲ್ಯ ತುಪ್ಪಿ ಸೇನವೆ ಬಂಡಾರು ಗುರು ಕೊಟ್ಟಾರಿ ದೇವರ ಮಲ್ಲೆ ಸೇರಿಗಾರಿ ಒರಿಯೊಂದಿಗೆ ಒರಿಯತ್ತಿಗೆ ಲೆಪ್ಪುಗು ಸರ್ವೇರೆಗಳ ರಾಶಿ ಮಾತನು ಅಪ್ಪೆ ಉಳ್ಳಾಲ್ತಿ ಕಾತೊಂದು ಬರ್ತದೆ ಆಯುರೋಗ್ಯ ಭಾಗವತಾರೆ ಅಪಗಾನಗಿ ನಿತ್ಯನ್ನ ಸೇವಾದಾರರು ಯಕ್ಷಪ್ರಿಯರು ಕಾಣಿಯೂರು ದಕ್ಕಲು ಸರ್ವೇರ್ಲ ಅಪ್ಪೆಲ್ಲ ಎತ್ತುಕೊಂಡಾಡೊಂದಿಲ್ಲ ಬಲ ಸನ್ನಿಧಾನಗಳು ಮಾತಿರ್ನಲ್ಲ ಪರವಾದತ್ತೆ ಸಂತೋಷ ಅಂಡಿ ಅಪಗಾನಗ ಅಪ್ಪೆನಂಜಿ ಪೊರ್ಲುದ ಸೇವೆನು ಈ ಮನ್ನಡು ತೂವಡು ಈ ಮನ್ನದ ಜನಕ್ಲೆಗ ತೂಪಾವಡು ಪಂಪಿನಂಚದ ಇಚ್ಚೆಡು ಕಟ್ಟಿನಂಚದ ಕನಕ ಇನಿಕನಗೆ ಈ ಪೊರ್ತುಗೂ ಸಹಕಾರ ಆದುಕೊಂಡತ್ತೆ ಎಣ್ಣೆರಂಜಿ ಕಾಲಗೆ ಬೂಟರಂಜಿ ಕಾಲಗೆ ಅವಾಗ ಎನ್ನ ಪೊರ್ತುಗು ಆಪಿನಂಚನ ಕಾಲ ಭಾಗ್ಯ ಕೆಲವು ಸಂದರ್ಭ ಬರ್ಪುಜಿ ಆ ಬತ್ತನ್ನು ಬಂಡಾಂಡ ಯೋಗ ಭಾಗ್ಯ ಬೋಡು ಪಂಪಿನವು
ಅಪಗಾನಗೆ ನಿಖಲೆಗಾನಗೆ ಈ ಪೊರ್ತುಗೆ ಈ ಯೋಗ ಭಾಗ್ಯ ಕೂರ್ದು ಬರ್ತಿನಂಚಿದ ಪುಣ್ಯ ಸಂದರ್ಭ ಸಂತೋಷಾಂಡೆ ಸಂತೋಷಾಂಡೆ ಸರ್ವೇರ್ಲ ಸೇರಿಯಾರು ಪಗಿಲ್ದ ಬೇವಿನ ಬುಡಿಯಾರ ರಾತ್ರಿನ ನಿದ್ರೆನ ಬುಡಿಯಾರು ಬೆಂದದು ಸೊಂದದ ಅಪ್ಪನ ಈ ಸೇವೆನ ಬಾರಿ ಪೊರ್ಲೋಡು ಮಲ್ಕೊರಿಯಾರು ಆವಡಿ ನಿಕ್ಲೆ ಕಲ್ಪನಂಚದ ವಿದ್ಯೆಗೆ ಮಲ್ಪನಂಚದ ಬೇಳೆ ತಿಂಪಿನಂಚದ ನುಪ್ಪು ಒವೇ ರೀತಿ ಕುಂದು ಕರತೆ ತಪ್ಪು ತಾಂಗ ಒದಗದು ಬರಂದಕ್ಕ ರಟ್ಟುಕಾರದ ಮಾನೇನಾಲಕಾರದ ಪ್ರಾಣಿಲೆಗೆ ಬರ್ಪಿನಂಚ ದುಡ್ಡದನ್ಮಾನ ಕಷ್ಟಕೋಟಲ್ಲಿ ತಟ್ಟು ಪಾರದು ಕೊಡ್ದು ನಿಗಲ ಸಂಸ್ಥದ ಸರ್ವೇರೆಗ್ಲ ಆಯುರು ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ಪೆ ಕೊರ್ನಂಚದ ಸೇವೆನ ಪೊರ್ಲೋಡು ಕೈತನ್ವೆ ಸ್ವೀಕಾರ ವಿಧದಲ್ಲಿ ಗುರುತ್ತಾ ಬರ್ತಿರುವೆ ದುರಾಳಿಯಾಗಿ ಬಂದವನಿಸು ನಮ್ಮವರನ್ನು ಸರ್ವನಾಶ ಮಾಡುತ್ತಾ ಮುಂದೆ ಮುಂದೆ ಬರುತ್ತಾ ಐತಿ ನಿನ್ನ ಎದುರಲ್ಲಿದ್ದವ ನಾನು
ಪಹಾರವಗೈದು ಜಂಬಾರಿ ಕುಟ್ಟೆಗದೊಂದವ ಸಲಗಿದೆ ಸಂಭ್ರಮದಾರತಿ ಬೆಳಗಿರಲು ಶೋಭಾ ಕಂಡಯಾಸುರನಾಥ ದೈತ್ಯರ ವೃಂದವನು ಸಂಗೋರಿ ಭೂಮಂಡಲಕ್ಕೆ ಕೆಡಗಿದ್ದ ಅದರವ ಚೋತ್ರವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ತಕ ಭವೆಯೆನಿಸಿದ ರೂಪು ದೂರ್ವೆ ಹೊರತು ಅನ್ಯತಾಯಿ ಪರಿಯಲಿಯೇ ಸುರಪ ಸುರಪ ದುರುಳನನ್ನು ತೆರೆದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭನಿ ಶುಂಭಾರಿ ರೈತರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದ ನಾಕವನ್ನಾಡು. ಸದಾಕಾಲ ನಿನ್ನನ್ನು ಈ ರೂಪದಲ್ಲ ಕಂಡು ಅರ್ಚಿಸಬೇಕೆನ್ನುವ ಬಯಕೆ ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಅಕ್ಷರ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ. ಮುಂದೆ ಅವನ ನಾಯಕಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ. ಮಧುಕೀಟ ಪ್ರಮಥಿನಿ ಯಾಮಕಿಶೋನ್ಮೂಲಿನಿ ಯಾ ಧೂಮ್ರಾಕ್ಷ ಚಂಡಮೂಢ ಶಮನಿ ಯಾ ರಕ್ತ ಬೀಜಾಶಿನಿ ಯಾ ಶುಂಭಾನಿ ಶುಂಭ ದರ್ಪದಮನಿ ಯಾ ಸಿದ್ಧ ಲಕ್ಷ್ಮೀ ಪರಾ ಸಾ ಚಂಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಸ್ಮರಿಸುತ್ತಲೇ ದೇವಜನ ಮಗರುಷದಲ್ಲಿ ಸುಮನದರ ಕೂಡದ ಬೆರೆದನ ಪುರುಹೂತನಾಗತಿ ರಾಜ ತೇಜದಲ್ಲಿ ಅನುಗ್ರಹಿತವಾದಂತಹ ನಾಗಭೂಮಿಯನ್ನು ಸುಮನಸರಂದಾಗಿ ನಾವು ಅಡರಿದವರಿದ್ದೇವೆ. ಇದು ದೇವಿ ಮಹಾತ್ಮೆ. ಇಂತಹ ಪುಣ್ಯ ಆಖ್ಯಾನವನ್ನು ಆಡಿಸಿದ ನೋಡಿದ ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ವರಪ್ರದ ಗಣಪತಿ ದೇವರು, ದುರ್ಗಾ ಪರಮೇಶ್ವರಿ ಅಮ್ಮನವರು, ಸ್ಥಳದ ಸಾನ್ನಿಧ್ಯದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲೆನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಶರಣು ಮಯೂರ ವಾಹನ ದೇವದೇವ ಶರಣು ಮಯೂರ ವಾಹನ ದೇವದೇವ ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ
ಗುರು ವಿಶ್ವಮಾನ್ಯಾದ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಧರೆಗಳು ಕ್ಷೇತ್ರದಿ ತೋದಿರುತ್ತೆ ಧರೆಗಳು ಕ್ಷೇತ್ರದಿ ಶ್ರೀ ಸುಬ್ರಹ್ಮಣ್ಯ ಶರಣಾರ್ಥಿ ನಲಬರಿ ಮಾಲಗುತ್ತಿರಿ ನಿರ್ಮಾಣ ಬಹುಗರಿಗೆ ಮಂಗಲಂ ಜಯ ಮಂಗಲಂ ಶಿವಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲಂ 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 ಶುಭ ಮಂಗಲಂ ಮಹಾರಾಜ್ ಶ್ರೀಮಾನ್ ಶ್ರೀಗಳಾದಂತಹ ಯಕ್ಷಮಿತ್ರರು ಕಾಣಿಯೂರು ಮಹಾರಾಜ ಶ್ರೀಗಳಾದ ಯಕ್ಷಮಿತ್ರರು ಕಾಣಿಯೂರು ಅರ್ತಿಗಾರು ಕುಶಾಲಗಾರು ಮೋಜಿಗಾರು ಭಕ್ತಿಪೂರ್ವಕವಾಗಿ ಹುಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ಶ್ರೀದೇವಿ
ವಾಹನ ಪರಿವಾರಾಯ ಶರವಣಭವಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ. ವೇದೋಕ್ತ ಮಂಗಳ ನಿರಾಜನಂ ಸಮರ್ಪಯಾಮಿ, ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಬ್ರಹ್ಮಾರ್ಪಣೆ ಬಿಡಿ ಚಂಡಿ पूजा कर्म भगवान सर्वदर्शी ज्ञानशक्ति सुब्रह्मण्य स्वामी देवता प्रियतां प्रीत वरदो भवतु. ओम तत्सत् ब्रह्मार्पणं भवतु. तुलसीला कुलदत्तने ಬಲಿ ಸಮಿತಿಯಲ್ಲಿ ಮಾತಾಡಿ. ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿನ ಸ್ಥಳಕ್ಕಂತ ಯಥಾಶಕ್ತಿಯಾದ ಯಕ್ಷಗಾನ ಸೇವೆ ಅಂಜನೇಯ ಸ್ವಾಮಿ ಪೂಜೆ ಮಾಡ್ತಾರೆ. ಮಂಚಿನ ಚಿಂತಿ ಪೂಜೆದ ಸಂಪೂರ್ಣ ಸತ್ಫಲನ ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದಿಗ್ಗಜಗಳ ಸಮಿತಿದಕ್ಕೆ ಮಂತ್ರಿಗಳ ಮಂತ್ರವನ್ನು ಕೊಟ್ಟು ನೆಟ್ಟು ಏಳು ಕೂಡ ಭಾಗವಹಿಸಿದ ಅಗ್ಲಗಳ ಇಗ್ಲಗಳ ಇದರಿಂದ ಆಯುರಾರೋಗ್ಯ ಸಕಲ ಐಶ್ವರ್ಯ ಮಂತ್ರಿನ ಶಕ್ತಿ ಉದ್ಯೋಗ ಯಶಸ್ಸು ಜೀವಿತ ಲಾಭ ರಕ್ಷಣೆಲ್ಲ ಸದಾಕಾಲ ಅನುಗ್ರಹ ಮಲ್ತದೆ. ಜೀವನದ ಸಿದ್ಧರೀತಿದ ರಕ್ಷಣೆಲ್ಲ ಸದಾಕಾಲ ಅನುಗ್ರಹ ಮಲ್ತಕೊಂಡು ಈ ಚಿತ್ತಿನಿ ಪುಣ್ಯ ಕಾರ್ಯ ಮಂತ್ರಿನ ಚಿತ್ತಿ ಸದ್ಭಾಗ್ಯನ್ನು ಆ ಸ್ವಾಮಿ ಹೆಬ್ಬಗಲ ಅನುಗ್ರಹಿಸಾಕೊಂಡು ಈ ಪುಣ್ಯ ಸಂದರ್ಭ ಪ್ರಾರ್ಥನೆ ಮಾಡ್ತಾರೆ. ಓಂ ಯಶಸ್ಕರಂ ಬಲವಂತಂ ಪ್ರಭತ್ವಂ ತಮೇವ ರಾಜಾದಿವಿದರ್ಭುವ ಸಂಖ್ಯೇನ ನಾಗಾಶವತಿನ್ನ ರಾಣಾಂ ಸುಮಂಗಲ್ಯಂ ಸದಂ ದೀರ್ಘಮಾಯುಃ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯಮಾವಿಧಾಶೋಭಾಮಾನಂ ಮಹೀಯತೆ. ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಚತುರ್ವತ್ಸರಂ ದೀರ್ಘಮಾಯುಃ. ಶರವಣಭವ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿನಃ ಪ್ರಸಾದ ಸಿದ್ಧಿರತ್ತು, ಇಷ್ಟಾರ್ಥ ಸಿದ್ಧಿರತ್ತು, ಮನಸ್ಸಂಕಲ್ಪ ಸಿದ್ಧಿರತ್ತು.